ಈ ಒಂದು ಸೇವೆ ಪ್ರಾರಂಭವಾಗ್ತಾ ಇದೆ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಅದರ ಸಮರ್ಪಣೆಯ ಒಂದು ಕಾರ್ಯಕ್ರಮವನ್ನ ಈ ದಿವಸ ಕರ್ತನೆ ಆಯೋಜಿಸಿದ್ದಾರೆ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಕರ್ತನೆ ಈ ಒಂದು ದಿವಸಗಳಲ್ಲಿ ಅದನ್ನು ಸಮರ್ಪಿಸಿ ಉದ್ಘಾಟನೆಯಾಗಿ ಅದನ್ನು ಬಳಸುವಂತೆ ಕರ್ತನೆ ನೀನು ಸಹಾಯಿಸು. ಇತ್ತೀಚಿನ ದಿವಸಗಳಲ್ಲಿ ಅನೇಕ ಯೌವನಸ್ಥರು, ಬಾಲಕ ಬಾಲಕಿಯರು ಬಗೆ ಬಗೆಯ ಅಪ್ಲಿಕೇಶನ್ಗಳನ್ನು ಉಪಯೋಗಿಸಿ ನಾಶನದ ಮಾರ್ಗದಲ್ಲಿ ಹೋಗುವಾಗ ದೇವರೇ ಅನೇಕರನ್ನ ಈ ಒಂದು ಅಪ್ಲಿಕೇಶನ್ ಕಡೆ ಆಕರ್ಷಿಸಿ ರಕ್ಷಣೆ ಹೊಂದದೇ ಇರತಕ್ಕಂತ ಯೌವನಸ್ಥರು, ದೊಡ್ಡವರು, ಚಿಕ್ಕವರು ಎಲ್ಲರೂ ಈ ಒಂದು ತಂತ್ರಜ್ಞಾನವನ್ನ ಬಳಸಿ ಉಪಯೋಗಿಸಿ ಕರ್ತನೆ ನಿನ್ನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಲಿಕ್ಕೆ ಈ ಒಂದು ಸೇವೆಯನ್ನು ನೀನು ಉಪಯೋಗಿಸಬೇಕೆಂಬುದಾಗಿ ಈ ಸಮಯದಲ್ಲಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಹಳೆಯ ಕಾಲಘಟ್ಟದಲ್ಲಿ ಮಾಡಿದಂತಹ ಸೇವೆಗಳಿಗೆ ಪರಿಮಿತಿಗಳಿತ್ತು ಕರ್ತನೆ, ಇದು ಪರಿಮಿತಿಗಳು ಇಲ್ಲದಂತಹ ಒಂದು ಸೇವೆ ಎಂಬುದಾಗಿ ಕರ್ತನೆ ಇದನ್ನ ನಿನ್ನ ಕೃಪೆಯ ಹಸ್ತಕ್ಕೆ ಒಪ್ಪಿಸುತ್ತಾ ಇದ್ದೇವೆ. ಅನೇಕರು ನಿನ್ನ ನಾಮವನ್ನು ಕೇಳಿ, ನಿನ್ನ ಸುವಾರ್ತೆಯನ್ನು ಕೇಳಿ ರಕ್ಷಣೆ ಹೊಂದಲಿಕ್ಕೆ ಕರ್ತನೆ ಈ ಸೇವೆಯನ್ನ ಬಳಸಬೇಕೆಂಬುದಾಗಿ, ನಿನ್ನ ಮಹಿಮೆಗಾಗಿ ಉಪಯೋಗಿಸಬೇಕೆಂಬುದಾಗಿ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಈ ಒಂದು ದಿವಸದ ಈ ಒಂದು ಸಮರ್ಪಣೆಯ ಉದ್ಘಾಟನೆಯ ಒಂದು ಕಾರ್ಯಕ್ರಮವನ್ನು ಕರ್ತನೆ ಅಚ್ಚುಕಟ್ಟಾಗಿ ನಿನ್ನ ಮಹಿಮೆಗಾಗಿ ಉಪಯೋಗಿಸಬೇಕೆಂಬುದಾಗಿ ನಾವು ಬೇಡುವವರಾಗಿದ್ದೇವೆ. ವಿವಿಧ ಸ್ಥಳಗಳಲ್ಲಿ ನಾವು ಕುಳಿತುಕೊಂಡು ಕರ್ತನೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮಗೆ ನೀನು ಸಹಾಯ ಮಾಡಿದಿರಿ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಈ ಒಂದು ಹೊಸ ತಲೆಮಾರು ಕರ್ತನೆ ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಲಿಕ್ಕೆ ಸಹಾಯ ಮಾಡಿಸುವ, ಇನ್ನು ಹೆಚ್ಚೆಚ್ಚಾಗಿ ಹರಡಬೇಕು. ಅನೇಕ ಸಭೆಗಳಲ್ಲಿ ಇದನ್ನು ಪರಿಚಯಿಸಿಕೊಡ್ಬೇಕು, ಅನೇಕರು ಇದನ್ನು ಬಳಸಬೇಕು, ಅನೇಕರು ರಕ್ಷಣೆ ಹೊಂದಬೇಕು. ರಕ್ಷಣೆ ಹೊಂದಿದವರು ಆಧ್ಯಾತ್ಮಿಕವಾಗಿ ಬೆಳೆಯಲಿಕ್ಕೆ ಕರ್ತನೆ ಈ ಒಂದು ಅಪ್ಲಿಕೇಶನ್ ಆಪ್ ಅನ್ನ ಉಪಯೋಗಿಸಬೇಕೆಂಬುದಾಗಿ ನಾವು ಬೇಡ್ತೇವೆ. ಯಾವುದೇ ಕುಂದು ಕೊರತೆಗಳಿಲ್ಲದೆ, ಯಾವುದೇ ತಾಂತ್ರಿಕ ತೊಂದರೆಗಳಿಲ್ಲದೆ, ಅಡೆತಡೆ ಇಲ್ಲದೆ ಕರ್ತನೆ ಇದು ಸತತವಾಗಿ ಮುಂದುವರಿಯಲಿಕ್ಕೆ ನೀನು ಸಹಾಯ ಮಾಡಬೇಕೆಂಬುದಾಗಿ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೇವೆ. ನಿನ್ನ ಬರೋಣವು ತಡವಾಗೋದಾದರೆ ಇದರ ಮೂಲಕ ಅನೇಕರನ್ನ ಪರಲೋಕದಲ್ಲಿ ಕಾಣಲಿಕ್ಕೆ ಕರ್ತನೆ ನೀನು ಸಹಾಯ ಮಾಡಬೇಕೆಂಬುದಾಗಿ ಈ ಸಮಯದಲ್ಲಿ ಪ್ರಾರ್ಥಿಸುತ್ತೇವೆ. ಹೌದು ಕರ್ತನೆ, ಯಾವುದೇ ಕಾರ್ಯವೂ ಅದು ಸುಮ್ಮನೆ ಅದು ಬರುವುದಿಲ್ಲ. ಅನೇಕ ಯೌವನಸ್ಥರು, ಅನೇಕ ಸಹೋದರಿಯರು ಇದರ ಹಿಂದೆ ಪ್ರಯತ್ನಿಸಿದ್ದಾರೆ. ಇನ್ನು ಅವರು ಆ ರೀತಿ ಕೆಲಸ ಮಾಡಬೇಕಾಗಿದೆ. ಅವ್ರು ಬೇಕಾದ ಜ್ಞಾನ, ವಿವೇಕ, ಆರೋಗ್ಯ, ಸಮಯವನ್ನು ಕೊಟ್ಟು ಕರ್ತನೆ ಇದನ್ನು ಮಾಡಲಿಕ್ಕೆ ನೀನು ಅವ್ರನ್ನ ಸಹಾಯಿಸಿದ್ದೀರಿ, ಮುಂದೆಯೂ ಸಹಾಯಿಸಬೇಕೆಂಬುದಾಗಿ ಈ ಸಮಯದಲ್ಲಿ ನಾವು ಬೇಡ್ತೇವೆ. ಈ ಒಂದು ಸಮಯದಲ್ಲಿ ಕರ್ತನೆ ವಿವಿಧ ಸ್ಥಳಗಳಲ್ಲಿ ಕುಳಿತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಪ್ರತಿಯೊಬ್ಬ ಸಹೋದರಿಯರನ್ನು ಕರ್ತನೆ ನೀನು ಆಶೀರ್ವದಿಸು. ಇದರಿಂದ ಸ್ಫೂರ್ತಿಯನ್ನು ಪಡ್ಕೊಂಡು ಕರ್ತನೆ ನಿನ್ನ ಸೇವೆಯಲ್ಲಿ ಬಳಸಲಿಕ್ಕೆ ಸಹಾಯಿಸು ಸ್ವಾಮಿ. ಇದರ ಅರಿವಿಲ್ಲದವರು ಅರಿವನ್ನು ಪಡ್ಕೊಳ್ಳಲಿಕ್ಕೆ ನೀನು ಸಹಾಯ ಮಾಡು. ನಿನ್ನ ನಾಮಕ್ಕೆ ಇದರ ಮೂಲಕ ಮಹಿಮೆ ಉಂಟಾಗಲಿ. ಪ್ರತಿಯೊಬ್ಬರನ್ನು ನಿನ್ನ ಕರವಹಿಸಿ ಒಪ್ಪಿಸುತ್ತಾ ನಮ್ಮ ಕರ್ತನು, ನಮ್ಮ ರಕ್ಷಕನು, ನಮ್ಮ ಒಡೆಯನೂ ಆದ ಕರ್ತನಾದ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ನಾಮದಲ್ಲಿ ತಾಳ್ಮೆಯಿಂದ ಪ್ರಾರ್ಥಿಸಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಆಮೇನ್. ಪ್ರಾರ್ಥನೆ ಮಾಡಿದ ದೇವರ ಸೇವಕರಿಗೆ ತುಂಬಾ ವಂದನೆಗಳು. ಈ ಸಮಯದಲ್ಲಿ ನಮ್ಮೆಲ್ಲರನ್ನು ಬಯಸಿ ಸ್ವಾಗತಿಸಲಿಕ್ಕೆ ನಾನು ದೇವರ ಸೇವಕರು ಸಹೋದರಾದ ಪ್ರಕಾಶ್ ಬೆಂಗಳೂರಲ್ಲಿ ಸೇವೆ ಅವರನ್ನು ನಾನು ಆಹ್ವಾನಿಸ್ತೇನೆ. ದೇವರ ಪರಿಶುದ್ಧವಾದಂತ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಈ ದಿನ ಈ ರೀತಿಯಾಗಿ ಸಂತೋಷಕರವಾಗಿರುವಂತಹ ಒಂದು ಅಂಶಕ್ಕಾಗಿ ನಾವು ಸೇರಿ ಬಂದಿರುವಂತದ್ದು ನಾವೆಲ್ಲರೂ ಕರ್ತನಲ್ಲಿ ಸಂತೋಷ ಪಡ್ಲಿಕ್ಕೆ ದೇವರು ನಮಗೆ ಕೊಟ್ಟಂತ ಅವಕಾಶಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವಂತವರಾಗಿರೋಣ. ಈ ದಿನ ಕನ್ನಡದಲ್ಲಿಯೇ, ನಮ್ಮ ಭಾಷೆಯಲ್ಲಿಯೇ ಆ ಒಂದು ಯಮಾಹು ಕರೆಸ್ಪಾಂಡೆನ್ಸ್ ಕೋರ್ಸ್ ಗಳನ್ನ ಮಾಡ್ಲಿಕ್ಕಾಗುವಂತಹ ಒಂದು ಅತ್ಯಮೂಲ್ಯವಾಗಿರುವಂತಹ ಒಂದು ಸದುಪಯೋಗ ಪಡಿಸಿಕೊಳ್ಳುವಂತಹ ಮಾರ್ಗವನ್ನ ಈ ದಿನ ನಾವು ನಮ್ಮ ಎಲ್ಲಾ ಜನರಿಗೆ ಪರಿಚಯ ಮಾಡ್ಲಿಕ್ಕಿರುವಂತಹ ಒಂದು ದಿನವಾಗಿದೆ. ಅದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರವನ್ನ ಸಲ್ಲಿಸುವಂತವನಾಗಿದ್ದೇನೆ. ವಿಶೇಷವಾಗಿ ಈ ಒಂದು ಕೂಟಕ್ಕೋಸ್ಕರವಾಗಿ ಈ ಮಾಧ್ಯಮದ ಮೂಲಕವಾಗಿ ಸೇರಿ ಬಂದಿರುವಂತವರನ್ನೆಲ್ಲರನ್ನ ನಾನು ಸ್ವಾಗತ ಕೋರುವಂತವನಾಗಿದ್ದೇನೆ. ಮುಖ್ಯವಾಗಿ ವಿಶೇಷವಾಗಿ ಈ ದಿನದ ಕೂಟಕ್ಕಾಗಿ ಸಂದೇಶವನ್ನ ನೀಡ್ಲಿಕ್ಕಿರುವಂತಹ ಆ ಜೋಸ್ ಮ್ಯಾಥ್ಯೂ ಅಂಕಲ್ ಅವರನ್ನ ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅವರಿಗೆ ಸ್ವಾಗತವನ್ನ ಕೋರುವಂತವರಾಗಿದ್ದೇವೆ. ಅದೇ ರೀತಿಯಾಗಿ ಈ ದಿನದ ಆಪ್ ಡೆಡಿಕೇಶನ್ಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ಲಿಕ್ಕಿರುವಂತ ಡಾಕ್ಟರ್ ಪ್ರಭುದಾಸ್ ಅಂಕಲ್ ಅವರಿಗೂ ಸಹ ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅವರಿಗೂ ಸ್ವಾಗತವನ್ನ ಕೋರುವಂತವರಾಗಿದ್ದೇವೆ. ಅದೇ ರೀತಿಯಲ್ಲಿ ಆ ಕೆ ಸಿ ಜಾಕೋಬ್ ಅಂಕಲ್ ಅವರಿಗೂ
ಮ್ಯಾಥ್ಯೂ ಸಹೋದರರಿಗೂ ರತ್ನಾಕರ್ ಬ್ರದರ್ರಿಗೂ ಈ ರೀತಿಯಾಗಿ ಇದರಲ್ಲಿ ಸೇರಿ ಬಂದಿರುವಂತ ಎಲ್ಲರಿಗೂ ವಿಶೇಷವಾದಂತಹ ಅತಿಥಿಗಳಾಗಿರುವಂತ ಎಲ್ಲರಿಗೂ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನನ್ನ ಪ್ರೀತಿಯ ಸ್ವಾಗತವನ್ನ ಕೋರುವಂತವರಾಗಿದ್ದೇವೆ. ಅಷ್ಟು ಮಾತ್ರವಲ್ಲ, ಕರ್ನಾಟಕದ ಹೊರಗೆ ಹೊರ ರಾಜ್ಯಗಳಿಂದಲೂ ಈ ದಿನ ಈ ಯಮ್ಮಹ ಕೂಟದಲ್ಲಿ ಭಾಗಿಗಳಾಗಿರುವಂತಹ ನಮ್ಮ ಎಲ್ಲ ಆ ಸಭೆಯ ಹಿರಿಯರಿಗೂ ಮತ್ತೆ ಸುವಾರ್ಥಿಕರಿಗೂ ಸಭಾ ಸೇವಕರಿಗೂ ಮತ್ತೆ ಸಭೆಯಲ್ಲಿ ಸೇರಿ ಬರುವಂತ ಎಲ್ಲ ಸಹೋದರ ಸಹೋದರಿಯರಿಗೂ ಅದೇ ರೀತಿಯಾಗಿ ಯಮ್ಮಾಹು ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ನನ್ನ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನನ್ನ ಪ್ರೀತಿಯ ಆ ಒಂದು ಸ್ವಾಗತವನ್ನ ಸುಸ್ವಾಗತವನ್ನ ಕೋರುವಂತವನಾಗಿದ್ದೇನೆ. ದೇವರ ನಾಮ ಒಂದೇ ಮಹಿಮೆಂದಲಿ. ತುಂಬಾ ಧನ್ಯವಾದಗಳು. ಈ ಸಮಯದಲ್ಲಿ ನಾವು ದೇವರನ್ನು ಮಹಿಮೆ ಪಡಿಸುವುದಕ್ಕಾಗಿ ಹಾಡುಗಳಿಂದ ಕರ್ತನನ್ನು ಮಹಿಮೆ ಪಡಿಸಲಿಕ್ಕಿದ್ದೇವೆ. ನಮ್ಮ ಮಧ್ಯದಲ್ಲಿ ಕಾಮಗೆರೆ ಈ ಪ್ರಾಂತದಿಂದ ಸಹೋದರಾದ ಜೇಮ್ಸ್ ಅವರ ಕುಟುಂಬದವರಿದ್ದಾರೆ. ಅವರು ಹಾಡುಗಳಿಂದ ಕರ್ತನನ್ನು ಮಹಿಮೆ ಪಡಿಸಲಿಕ್ಕೆ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ವೇಳೆಯಲ್ಲಿ ದೇವರ ವಾಕ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹಾಡನ್ನ ಈ ಒಂದು ವೇಳೆಯಲ್ಲಿ ನಾವು ಹಾಡಲಿದ್ದೇವೆ.
ಧನ್ಯವಾದಗಳು. ತುಂಬಾ ಸುಂದರವಾದ ಒಂದು ಹಾಡನ್ನು ಹಾಡಿ ಕರ್ತನನ್ನು ಮಹಿಮೆಪಡಿಸಲಿಕ್ಕಾಯ್ತು. ದೇವರ ವಾಕ್ಯ ನಿಜವಾಗ್ಲೂ ನಮ್ಮನ್ನು ನಡೆಸುವಂತದ್ದಾಗಿದೆ. ಈ ಸಮಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ಎಮೌಸ್ ಸೇವೆ ವಿಷಯದಲ್ಲಿ ನಾವು ಕಳೆದ ದಿನಗಳಲ್ಲಿ ಯಾವ ರೀತಿಯಾಗಿ ಇದರ ಸೇವೆ ಕರ್ನಾಟಕದಲ್ಲಿ ನಡೆಯಿತು ಎಂಬ ಅದರ ಒಂದು ಪರಿಚಯ ಅಥವಾ ಅದರ ಒಂದು ಅನುಭವ ನಮ್ಮ ಮಧ್ಯದಲ್ಲಿ ದೇವರ ಸೇವಕರು ಸಹೋದರಾದ AD ರತ್ನಾಕರನ್ ಅವರು ಇದ್ದಾರೆ. ಅವರು ನಮಗೆ ಅದನ್ನು ಹಂಚಿಕೊಡ್ಲಿಕ್ಕಿದ್ದಾರೆ. ನಾನು ಅವರನ್ನು ವಿನಂತಿಸಿಕೊಳ್ತಾ ಇದ್ದೇನೆ, ದಯಮಾಡಿ ಅವರು ಈ ಎಮೌಸ್ ವಿಷಯದಲ್ಲಿ ಹೇಳಬೇಕೆಂದು ಬೇಡಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಬ್ರದರ್ ಶ್ಯಾಮ್. ಕೇಳಿಸ್ತಾ ಇದೆಯಾ? ಹೌದು, ಕೇಳಿಸ್ತಾ ಇದೆ. ಓಕೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನಗೆ ಕೊಟ್ಟಿರುವಂತಹ ಜವಾಬ್ದಾರಿ ಕರ್ನಾಟಕದಲ್ಲಿ ಈ ಎಮ್ಮಾವು ಕರೆಸ್ಪಾಂಡೆನ್ಸ್ ಸ್ಕೂಲ್ ಅಥವಾ ಎಮ್ಮಾವುಸ್ ಬೈಬಲ್ ಕರೆಸ್ಪಾಂಡೆನ್ಸ್ ಕೋರ್ಸ್ ನಡೆದು ಬಂದ ದಾರಿ ಅಥವಾ ನಡೆದು ಬಂದಂತ ರೀತಿಯನ್ನ ಕ್ಲುಪ್ತವಾಗಿ ತಿಳಿಸುವಂಥದ್ದು. ಈ ಒಂದು ಸಾಹಿತ್ಯ ಸೇವೆ ಸಭೆಯ ಮೂಲಕವಾಗಿ ಟೊರಾಂಟೊ ಎಂಬ ಸ್ಥಳದಲ್ಲಿ ಪ್ರಾರಂಭವಾಯಿತು. ಈ ಜವಾಬ್ದಾರಿಯನ್ನ ಸಹೋದರರಂತ ಜಾನ್ ಸ್ಮಾರ್ಟ್, ಸಹೋದರಂತ CE ಟ್ಯಾಂಟಮ್ ಮತ್ತು ಹರ್ಲೋ ಅವರು ಪ್ರಾರಂಭಿಸಿದರು. ಈ ಸೇವೆಯ ಮುಖ್ಯ ಉದ್ದೇಶ ಯಾರು ಕ್ರಮವಾಗಿ ಸಭೆಗೆ ಬಂದು ದೇವರ ವಾಕ್ಯವನ್ನ ಕೇಳಲಿಕ್ಕೆ ಆಗುವುದಿಲ್ಲವೋ ಅಂಥವರಿಗಾಗಿ ಮೂಲತಃವಾಗಿ ಈ ಸೇವೆಯನ್ನ ಪ್ರಾರಂಭಿಸಿದರು. ನಂತರದಲ್ಲಿ ಸಹೋದರ ಹಾರ್ಲೋ ಅವರು ಇದನ್ನ ಯಾಕೆ ಬಹಳ ಜನಸಂಖ್ಯೆಯಿಂದ ಕೂಡಿರುವಂತ ದೇಶವಾದ ಇಂಡಿಯಾದಲ್ಲಿ ಇದನ್ನ ಪರಿಚಯ ಮಾಡಿಸಬಾರದೆಂಬ ಉದ್ದೇಶದಿಂದ ಆಗ ಮಿಷನರಿ ಆಗಿದ್ದ 1950ರಲ್ಲಿ 1950ಯಲ್ಲಿ ಸಹೋದರಾದ ಬುಲಕ್ ಅವರು ಈ ನಮ್ಮ ಪ್ರಾಂತ್ಯಕ್ಕೆ ಬಂದರು. ಮೊದಲು ಅವರು ನೀಲಗಿರಿಸ್ ತಮಿಳುನಾಡಿಗೆ ಬಂದು ನಂತರದಲ್ಲಿ BJ ಓವರ್ಟನ್ ಅವರು ಫರ್ಲೋ ಹೋದಾಗ ಅವರು ಮಳವಳ್ಳಿಗೆ ಬಂದು 1 ವರ್ಷವಿದ್ದರು. ಆ ಸಮಯದಲ್ಲಿ ಅವರಿಗೆ ವಿವಾಹವಾಗಿತ್ತು. 1954ರಲ್ಲಿ 1954ರಲ್ಲಿ ಅವರಿಗೆ ಮದುವೆ ಆಯಿತು. ಆ ಸಂದರ್ಭದಲ್ಲಿ ಬ್ರದರ್ ಹಾರ್ಲೋ ಅವರು ಮಳವಳ್ಳಿಯಲ್ಲಿ ಅವ್ರನ್ನ ಸಂಧಿಸಿ ಅವರಿಗೆ ಈ ಕೋರ್ಸ್ಗಳ ಬಗ್ಗೆ ವಿವರವಾಗಿ ತಿಳಿಸಿಕೊಟ್ಟರು. ನಂತರದಲ್ಲಿ ಸಹೋದರ ಬುಲಕ್ ಅವರು ಈ ಸೇವೆಯಲ್ಲಿ ಆಸಕ್ತರಾಗಿ 1959ರಲ್ಲಿ ಮೊದಲನೇ ಕೋರ್ಸು, ಈಗ ನಾವು ಲೋಕರಕ್ಷಕನು ಎಂಬುದಾಗಿ ನೋಡ್ತೇವೆ, ಅದು ಲೋಕನು ಬರೆದ ಸುವಾರ್ತೆ ಆಧಾರಿತವಾಗಿರುವಂತಹ ಒಂದು ಕೋರ್ಸು, ಅದನ್ನ ಮುದ್ರಿಸಿ ಮಳವಳ್ಳಿ, ಕೊಳ್ಳೇಗಾಲ, ಮೈಸೂರು ಪ್ರಾಂತ್ಯದಲ್ಲಿ ಮತ್ತು ಇತರ ಸಭೆಗಳಲ್ಲಿ ಅದನ್ನ ವಿತರಿಸಿದರು. ಬಹಳ ಅದ್ಭುತವಾಗಿ ಸುಮಾರು 600ಕ್ಕೂ ಹೆಚ್ಚು ಆ ಕಾಲದಲ್ಲಿ ನಾನು ಹೇಳ್ತಿರುವಂಥದ್ದು 1959ನಲ್ಲಿ ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡ್ರು.
ಬಹಳ ಉತ್ಸಾಹವಾಯಿತು ಸಹೋದರ ಬುಲಕ್ ಅವರಿಗೆ, ಮತ್ತು ಅದರಿಂದ ಪ್ರಯೋಜನ ಕೂಡ ಆಯಿತು. ಅನೇಕರು ಆತ್ಮಿಕ ರೀತಿಯಲ್ಲಿ ಬೆಳೆದರು ಮತ್ತು ಅನೇಕರು ಕೋರ್ಸ್ಗಳನ್ನ ಕೇಳುತ್ತಾ ಬಂದರು. ಈ ದಿಸೆಯಲ್ಲಿ ಅವರು ಅಲ್ಲಿಂದ ಮಳವಳ್ಳಿಯಿಂದ ಅವರು ನಮ್ಮ ಬೆಂಗಳೂರು ಪ್ರಾಂತ್ಯಕ್ಕೆ ಬಂದು ಜಯನಗರದಲ್ಲಿ ನೆಲೆಸಿ ಅನೇಕ ಇನ್ನಿತರ ಕೋರ್ಸ್ಗಳನ್ನ ಅವರು ಇಂಗ್ಲಿಷ್ ಭಾಷೆಯಿಂದ ಕನ್ನಡಕ್ಕೆ ಭಾಷಾಂತರ ಮಾಡಿ ಕೋರ್ಸ್ಗಳನ್ನ ವಿತರಿಸಿದರು. ಆ ಕಾಲದಲ್ಲಿ ಸಹೋದರ ಬುಲಕ್ ಅವರಿಗೆ ಸ್ವಲ್ಪ ಕನ್ನಡ ಓದಲು ಬರೆಯಲು ಕಷ್ಟವಾಗಿತ್ತು. ಆ ಸಮಯದಲ್ಲಿ ಸಹೋದರ ಡಿ ಜಾನ್ ಅವರಿಗೆ ದಿನನಿತ್ಯದ ಕೆಲಸಗಳಲ್ಲಿ ಸಹಾಯಕರಾಗಿದ್ದರು. ಆನಂತರ ಈ ಕೋರ್ಸ್ಗಳು ಅನೇಕ ಸಂಸ್ಥೆಗಳು, ಸಭೆಗಳು ವೈಯಕ್ತಿಕವಾಗಿ ಹಾಸ್ಟೆಲ್ಗಳಲ್ಲಿ ಈ ಎಲ್ಲ ರೀತಿಯಲ್ಲಿ ಉಪಯೋಗಿಸ್ತಾ ಬಂದರು. ಇದಕ್ಕೆ ಭಾಷಾಂತರ ಮಾಡುವಂಥದ್ದು ಆ ಕಾಲದಲ್ಲಿ ಬಹಳ ಅವಶ್ಯವಾಗಿತ್ತು. ಅನೇಕ ಸಹೋದರ ಸಹೋದರಿಯರು ಅದರ ಭಾಷಾಂತರದಲ್ಲಿ ಸಹಾಯ ಕೂಡ ಮಾಡಿದರು. ನಂತರದಲ್ಲಿ 1959 1996 ವರೆಗೂ ಸಹೋದರ ಬುಲಕ್ ಅವರು ಈ ಸೇವೆಯನ್ನ ಮುಂದುವರಿಸಿದರು. ಆ ಕಾಲದಲ್ಲಿ ಕತ್ರಲ್ಲಿ ನಿದ್ದೆ ಹೋದಂತಹ ಸಹೋದರ ವಿಕ್ಟರ್ ಸುಂದರರಾಜ್ ಅವರು ಚೆನ್ನೈನಲ್ಲಿದ್ದು ಈ ಸೇವೆಯಲ್ಲಿ ಮಾರ್ಗದರ್ಶನ ನೀಡುತ್ತಾ ಇದ್ರು. 96 ಅಲ್ಲಿ ಸಹೋದರ ಬುಲಕ್ ಅವರು ತಮ್ಮ ಸ್ವದೇಶಕ್ಕೆ ವಾಪಸ್ ಹೋದ ನಂತರ ಆ ಸೇವೆಯ ಜವಾಬ್ದಾರಿಯನ್ನು ನನಗೆ ವಹಿಸಿದರು. ನಾನು ಕೂಡ ಅದನ್ನ ಕಳೆದ 4 ವರ್ಷಗಳ ಹಿಂದಿನವರೆಗೂ ಅದನ್ನ ಮುಂದುವರಿಸಿದೆ. ಈಗ ಈ ಸೇವೆಯನ್ನ ಸಹೋದರ ಜಾನ್ ಸಾಲಮನ್ ಸಂಕೇಶ್ವರದಲ್ಲಿದ್ದಾರೆ. ಈಗ ಅವರು MC ಮಾಡ್ತಾ ಇದ್ದಾರಲ್ಲ ಅವರು, ಮತ್ತು ಸ್ಯಾಮ್ಯುಯಲ್ ದೇವಕುಮಾರ್ ಅವರು ಹೊಸಕೋಟೆಯಲ್ಲಿದ್ದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವರು ಮುಂದುವರಿಸ್ತಾ ಇದ್ದಾರೆ. ನಮ್ಮ KC ಜೇಕಬ್ ಅವರು ಮಾರ್ಗದರ್ಶನ ನೀಡುತ್ತಾ ಇದ್ದಾರೆ. ಈಗ ಅದೊಂದು ಕಮಿಟಿ ಆಗಿದೆ. ಸೇವೆಯಲ್ಲಿ ಬಹಳಷ್ಟು ಬದಲಾವಣೆ ಬಂದು ಬಹಳ ಮಹತ್ತರವಾದ ರೀತಿಯಲ್ಲಿ ಅದು ಮುಂದುವರಿತಾ ಇದೆ. ಆಗ ಒಂದು ಕಾಲದಲ್ಲಿ ನಮಗೆ ಹಣ ಇದ್ದಷ್ಟು ಮಾತ್ರ ಸೇವೆಯನ್ನು ನಾವು ಮಾಡ್ತಾ ಇದ್ದೆವು, ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಎಂಬುದಾಗಿ. ಈಗ ದೇವರ ಮಹಾಕೃಪೆಯಿಂದ ಸೇವೆ ವಿಸ್ತಾರವಾಗಿ ಮುಂದುವರೆದಿದೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುತ್ತೇನೆ. ಅನೇಕರು ಈ ಕೋರ್ಸ್ಗಳನ್ನ ಮಾಡಿಕೊಂಡಿದ್ದಾರೆ. ಬೈಬಲ್ ಸೊಸೈಟಿ ಕರ್ನಾಟಕ ಆಕ್ಸಿಲರಿ ಅದರ ಫಾಲೋ ಅಪ್ ವರ್ಕ್ ನಲ್ಲಿ, OM ಫಾಲೋ ಅಪ್ ವರ್ಕ್ ನಲ್ಲಿ, ಹಾಸ್ಪಿಟಲ್ ಮಿನಿಸ್ಟ್ರಿ ಫಾಲೋ ಅಪ್ ವರ್ಕ್ ನಲ್ಲಿ ಮತ್ತು ವೈಯಕ್ತಿಕವಾದ ರೀತಿಯಲ್ಲಿ ಅನೇಕ ಸೇವಕರುಗಳು ಈ ಒಂದು ಕೋರ್ಸ್ಗಳನ್ನ ಉಪಯೋಗಿಸುತ್ತಾ ಬಂದಿದ್ದಾರೆ. ಇದು ವಿಸ್ತರಿಸಿದಂತಹ ರೀತಿ ಬಹಳ ಆಶ್ಚರ್ಯಕರ. ಈಗ ಮುಂದೆ ಹೋಗುವಂತಹದ್ದು ಕೂಡ ಬಹಳ ಅದ್ಭುತವಾಗಿದೆ. ಆದ್ದರಿಂದ ಈ ಸೇವೆ ಮುಂದುವರಿಯುತ್ತದೆ. ಸಭೆ ಸ್ಥಾಪಿಸಿದಂತಹ ಸೇವೆ, ದೇವರ ಸೇವಕರುಗಳು ಸ್ಥಾಪಿಸಿದಂತಹ ಸೇವೆ ಇದು ಮುಂದುವರಿಯುತ್ತದೆ. ಸೇವೆಗಾಗಿ ಪ್ರಾರ್ಥಿಸೋಣ. ಈಗ ಆಪ್ ಮೂಲಕವಾಗಿ ನಮಗೆ ಕೋರ್ಸ್ ಸಿಗ್ತದೆ. ಬಹಳ ಸರಳ ಎಂಬುದಾಗಿ ನಾನು ನಂಬುತ್ತೇನೆ. ಇದರ ಬಗ್ಗೆ ನನಗಷ್ಟು ಅನುಭವ ಇಲ್ಲ, ಆದಾಗಿ ಕೂಡ ಈ ಸೇವೆ ಮುಂದುವರಿಯಲಿ ಎಂಬುದೇ ನಮ್ಮ ಆಶೆ, ಅಭಿಲಾಷೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತುಂಬಾ ವಂದನೆಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತುಂಬಾ ಕ್ಲುಪ್ತವಾಗಿ ಇಂತಹ ಒಂದು ದೀರ್ಘಕಾಲದ ಒಂದು ಸೇವೆ ವಿಷಯದಲ್ಲಿ ಪರಿಚಯ ಮಾಡಿಕೊಟ್ಟದಕ್ಕಾಗಿ ದೇವರ ಸೇವಕರಿಗೆ ನಾನು ವಂದನೆ ತಿಳಿಸುವನಾಗಿದ್ದೇನೆ. ಈ ಸಮಯದಲ್ಲಿ ನಾವು ಈ ಒಂದು ಕೋರ್ಸ್ ಅಥವಾ ಎಮೌಸ್ ಕೋರ್ಸ್ ವಿಷಯದಲ್ಲಿ ಅನುಭವಿಗಳು ಅವರು ಯಾವ ರೀತಿಯಾಗಿ ಈ ಒಂದು ಕೋರ್ಸ್ ಅನ್ನು ಉಪಯೋಗಿಸಿದರು ಮತ್ತು ಈಗ ಮುಂದೆ ಬರಲಿಕ್ಕೆ ಇರುವಂತಹ ಕೋರ್ಸ್ ವಿಷಯದಲ್ಲಿಯೂ ಕೆಲವೊಂದು ಮಾತುಗಳನ್ನು, ಅನಿಸಿಕೆಗಳನ್ನು ಹೇಳಲಿಕ್ಕೆ ನಮ್ಮ ಮಧ್ಯದಲ್ಲಿ ಒಂದು ವಿಡಿಯೋ ಕ್ಲಿಪ್ ನಾವು ತೋರಿಸಲಿಕ್ಕಿದ್ದೇವೆ. ಅದನ್ನು ನಾವು ವಿನಂತಿಸಿಕೊಳ್ತಾ ಇದ್ದೇನೆ. ದೇವರ ಸೇವಕರು ಸಹೋದರ ಸ್ಯಾಮ್ಯುಯಲ್ ದೇವಕುಮಾರ್ ಅವರು ಅದಕ್ಕಾಗಿ ಕಾರ್ಯ ಮಾಡಬೇಕೆಂದು ಪ್ಲೀಸ್. ಈ ದಿನಮಾನಗಳಲ್ಲಿ ವಿಶ್ವಾಸಿಗಳಿಗೆ ಸ್ವಸ್ಥ ಬೋಧನೆ ಅತಿ ಅವಶ್ಯಕತೆ ಇದೆ. ಅವರು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕಾದರೆ ಬರ್ತಾ ಇದೆ ವ್ಯಾಲ್ಯೂಮ್ ಕೂಡಿಸಿ. ಅವಿಶ್ವಾಸಿಗಳು ನಿಜವಾದ ರಕ್ಷಣೆಯ ಮಾರ್ಗಕ್ಕೆ ಬರಬೇಕಾದರೆ ಅವರಿಗೆ ಸ್ವಸ್ಥ ಸುವಾರ್ತೆ ಅತಿ ಅತಿ ಅವಶ್ಯಕತೆ ಇರುವಂತದ್ದಾಗಿದೆ. ಈ ಸ್ವಸ್ಥ ಸುವಾರ್ತೆ ಮತ್ತು ಸ್ವಸ್ಥ ಬೋಧನೆ ಇವೆರಡೂ ಸಹ ಈ ಎಮ್ಮವು ಸತ್ಯವೇದ ಪಾಠದಲ್ಲಿ ಅಡಕವಾಗಿರುವಂಥದ್ದು ಆಗಿದೆ. ನಾನು 25 ವರ್ಷಗಳ ಹಿಂದೆ ಈ ಒಂದು ಎಮ್ಮವು ಸತ್ಯವೇದ ಪಾಠವನ್ನ ನಾನು ಅಭ್ಯಾಸ ಮಾಡಿರುವಂತವನಾಗಿದ್ದೇನೆ. ಆದರೆ ಆ ದಿನಗಳ ಪಾಠಕ್ಕಿಂತಲೂ ಈಗಿನ ಪಾಠಗಳು ಅತಿ ಸರಳವಾಗಿ ಮತ್ತು ಸ್ಪಷ್ಟವಾಗಿಯೂ ಇರುವಂತದ್ದಾಗಿದೆ. ನಾನು ನಮ್ಮ ಒಂದು ಸೇವೆಯಲ್ಲಿ ಇದನ್ನ ನನ್ನ ಮಕ್ಕಳ ಮಧ್ಯದಲ್ಲಿ, ವಿದ್ಯಾರ್ಥಿಗಳ ಮಧ್ಯದಲ್ಲಿ ನಾನು ಉಪಯೋಗಿಸ್ತಾ ಇದ್ದೇನೆ. ಮತ್ತು ಬರುವ ದಿನಗಳಲ್ಲಿ ನಾಮಧೇಯ ಕ್ರೈಸ್ತರಿಗೂ ಸಹ
ಈ ಒಂದು ಪಾಠವನ್ನು ಕೊಡಬೇಕೆಂಬುದಾಗಿ ನಾನು ಬಯಸುವಂತವನಾಗಿದ್ದೇನೆ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾಮಕ್ಕೆ ಮಹಿಮೆ ಉಂಟಾಗಲಿ. ನನ್ನ ಹೆಸರು ಸ್ಟ್ಯಾನ್ಲಿ ಡ್ಯಾನಿಯಲ್ ಹೆಂಡ್ಲೂರಿ. ನಾನು ಖಾನಾಪುರ ಸಭೆಯ ವಿಶ್ವಾಸಿಯಾಗಿದ್ದೇನೆ. ನಿಜವಾಗಲೂ ಯಮಹ ಕೋರ್ಸ್ ನನ್ನ ಆತ್ಮೀಯ ಜೀವಿತಕ್ಕೆ ತುಂಬಾ ಲಾಭದಾಯಕವಾಗಿದೆ ಎಂದು ನಾನು ಹೇಳಲು ಸಂತೋಷ ಪಡುವನಾಗಿದ್ದೇನೆ. ನಾವು ನಮ್ಮ ಕೆಲಸದಲ್ಲಿ ಅನೇಕ ವೇಳೆ ವ್ಯಸ್ತರಾಗಿರುವುದರಿಂದ ಸತ್ಯವೇದ ಪಾಠಶಾಲೆಗೆ ಹೋಗಿ ಕಲಿಯುವುದಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ಯಮಹ ಕೋರ್ಸ್ ಮೂಲಕವಾಗಿ ನಾವು ಅನೇಕ ಸತ್ಯಾಂಶಗಳನ್ನ, ದೇವರ ವಿಷಯದಲ್ಲಿ ಇರುವಂತಹ ಸತ್ಯ ಗುಡಾರ್ಥಗಳನ್ನ ಕಲಿಯುವುದಕ್ಕಾಗಿ ಈ ಕೋರ್ಸ್ ನಮಗೆ ತುಂಬಾ ಸಹಾಯವಾಗಿದೆ. ಅದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ. ಈ ಒಂದು ಪುಸ್ತಕಗಳನ್ನ ಓದುವಾಗ ಸಾಮಾನ್ಯ ಭಾಷೆಯಲ್ಲಿ, ತಿಳಿಯುವ ಭಾಷೆಯಲ್ಲಿ ಈ ಒಂದು ಪುಸ್ತಕ ಬರೆಯಲ್ಪಟ್ಟಿದೆ. ನಿಜವಾಗಲೂ ಇದು ಸ್ವಸ್ಥ ಬೋಧನೆಗೆ ಅನುಗುಣವಾಗಿ, ದೇವರ ವಾಕ್ಯಕ್ಕೆ ಅನುಗುಣವಾಗಿ ಈ ಒಂದು ಕೋರ್ಸ್ ಮಾಡುವುದಕ್ಕೆ ತುಂಬಾ ಸಹಾಯವಾಗಿದೆ. ಯಾಕಂದ್ರೆ ಇಂದಿನ ದಿನಗಳಲ್ಲಿ ದುರ್ಬೋಧನೆ, ಸುಳ್ಳು ಬೋಧನೆ ಎಲ್ಲಾ ಕಡೆ ಒಂದು ಪ್ರಚಾರವಾಗುತ್ತಿರುವಾಗ ಈ ಒಂದು ಕೋರ್ಸ್ ಮೂಲಕವಾಗಿ ಸತ್ಯ ವಾಕ್ಯಗಳನ್ನ, ಸತ್ಯಾಂಶಗಳನ್ನ ನಾವು ಕಲಿಯುವಂತೆ ದೇವರು ನಮಗೆ ಈ ಒಂದು ಕೋರ್ಸ್ ಮೂಲಕವಾಗಿ ನಮಗೆ ಸಹಾಯ ನಡೆಸಿದ್ದಾನೆ. ನಿಜವಾಗಲೂ ಈ ಕೋರ್ಸ್ ನಮಗೆ ತುಂಬಾ ಆತ್ಮೀಯ ಲಾಭವನ್ನ ಉಂಟು ಮಾಡಿದೆ. ಈಗಾಗಲೇ ನಾನು 6 ಪುಸ್ತಕಗಳನ್ನ ನಾನು ಕಂಪ್ಲೀಟ್ ಮಾಡಿದ್ದೇನೆ. ಮುಂದೆ ಕೂಡ ನಾನು ಈ ಕೋರ್ಸ್ ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೊಂದು ಖುಷಿಯ ವಿಚಾರ, ಈ ಮೊಬೈಲ್ ಆಪ್ ಮೂಲಕವಾಗಿ ಕೂಡ ನಮ್ಮ ಭಾರತೀಯ 8 ಭಾಷೆಯಲ್ಲಿ, ಅಂದ್ರೆ ನಮ್ಮ ಸ್ವಂತ ಭಾಷೆಯಲ್ಲಿ ನಾವು ಈ ಸತ್ಯವೇದ ಅಭ್ಯಾಸವನ್ನ ಕ್ರಮಬದ್ಧವಾಗಿ ಅಭ್ಯಾಸ ಮಾಡುವುದಕ್ಕೆ ಕರ್ತನು ನಮ್ಗೆ ಒಂದು ಕೃಪೆಯನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರವನ್ನ ನಾನು ಸಲ್ಲಿಸುವನಾಗಿದ್ದೇನೆ. ಅನೇಕ ಜನರಿಗೆ ಆಲೋಚನೆ ಮಾಡುತ್ತೇವೆ, ಯಮಹ ಕೋರ್ಸ್ ಇದೆಯಲ್ಲ, ಮತ್ತೆ ಯಾಕೆ ನಮ್ಮ ಸಭೆಗೆ ಹೋಗಿ ಸತ್ಯವೇದ ಅಭ್ಯಾಸವನ್ನ ಮಾಡಬೇಕೆಂಬುದಾಗಿ. ಅದರ ಒಂದು ತಪ್ಪಾದ ಆಲೋಚನೆ. ನಾವು ಸಭೆಯ ಅನ್ಯೋನ್ಯತೆಯನ್ನ ಕಾಪಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಆದರೆ ಯಮಹ ಕೋರ್ಸ್ ನಮ್ಮ ಆತ್ಮೀಯ ಜೀವಿತಕ್ಕೆ ಮತ್ತು ಇತರಿಗೆ ಕಲಿಸುವುದಕ್ಕಾಗಿ ತುಂಬಾ ಸಹಾಯವಾಗಿದೆ. ನಾವು ಈ ಸಭೆಯ ಅನ್ಯೋನ್ಯತೆಯನ್ನು ಕೂಡ ಕಾಪಾಡಿಕೊಳ್ಳುವಂಥದ್ದು ಮತ್ತು ವೈಯಕ್ತಿಕವಾಗಿ ಯಮಹ ಕೋರ್ಸ್ ಮಾಡುವಂಥದ್ದು ಕೂಡ ಬಹಳ ಪ್ರಾಮುಖ್ಯವಾಗಿದೆ. ಅದಕ್ಕಾಗಿ ನಾವು ಯಮಹ ಕೋರ್ಸ್ ನ ಅನೇಕರಿಗೆ ನಾವು ಪರಿಚಯ ಮಾಡೋಣ. ಅವರು ಕೂಡ ಆತ್ಮಿಕ ರೀತಿಯಲ್ಲಿ ಹೆಚ್ಚಾಗಿ ಅಭಿವೃದ್ಧಿ ಹೊಂದಿ ಸತ್ಯಾಂಶಗಳನ್ನ ತಿಳಿದುಕೊಂಡು ಕರ್ತನನ್ನ ಮಹಿಮೆ ಪಡಿಸುವ ಹಾಗೆ ನಾವು ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಹಾಗೆ ಅದರ ಒಂದು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರೀತಿಯ ಎಲ್ಲ ಯೌವನಸ್ಥರು ಹಾಗೂ ಸಹೋದರ ಸಹೋದರರಿಗೆ ನಾನು ಶುಭಗಳನ್ನು ಹಾರೈಸುತ್ತಾ ತಿಳಿಸುವುದೇನೆಂದರೆ, ಈ ದಿನಮಾನಗಳಲ್ಲಿ ಕೆಟ್ಟತನವು, ಪಾಪವು ತುಂಬಿ ತುಳುಕ್ತಾ ಇರತಕ್ಕಂಥ ಸಂದರ್ಭಗಳಲ್ಲಿ ಇವೆಲ್ಲವುಗಳಿಂದ ಬಿಡುಗಡೆಯಾಗಿ ಮತ್ತು ಶುದ್ಧರಾಗಬೇಕು ಅಂತ ಹೇಳೋದಾದ್ರೆ ದೇವರ ವಾಕ್ಯದ ಪ್ರಕಾರವಾಗಿ 119:9 ವಚನ, ಯೌವನಸ್ಥನ ನಡತೆಯನ್ನು ಶುದ್ಧ ಮಾಡಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದ. ಮತ್ತೊಮ್ಮೆ ಕರ್ತನಾದ ಯೇಸು ಸ್ವಾಮಿ ಯೋಹಾನ ಬರೆದ ಸುವಾರ್ತೆ 15:3 ಕೂಡ ಅದನ್ನೇ ಹೇಳಿದ್ದಾರೆ. ಈಗ ನೀವು ಶುದ್ಧರಾಗಿದ್ದೀರಿ ಯಾವುದರಿಂದ? ನನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದ ಅಂತ ಹೇಳಿ. ಸೊ ನಾವು ಶುದ್ಧರಾಗೋದಿಕ್ಕೆ, ಇವತ್ತು ಯೌವನಸ್ಥರು ಶುದ್ಧರಾಗೋದಿಕ್ಕೆ ಒಂದು ಕ್ರಮಬದ್ಧವಾದಂತಹ ಸತ್ಯವೇದ ಅಧ್ಯಯನಗಳನ್ನು ನಾವು ಮಾಡೋದು ಬಹಳ ಪ್ರಾಮುಖ್ಯವಾಗಿದೆ. ಸೊ ಇದರ ವಿಷಯವಾಗಿ ಎಮೋಸ್ ಒಂದು ಒಳ್ಳೆ ಕರೆಸ್ಪಾಂಡೆನ್ಸ್ ಕೋರ್ಸ್ಗಳನ್ನು ತಂದಿದೆ. ಮೊದಲು ಪುಸ್ತಕಗಳು ಬರಬೇಕಾಗಿತ್ತು, ತಡವಾದ್ರೆ ತೊಂದರೆ ಆಗ್ತಾ ಇತ್ತು. ಆದ್ರೆ ಈಗ ಎಮೋಸ್ ಒಂದು ಆಪರ ಮುಖಾಂತರವಾಗಿ ಅದರಲ್ಲಿ ಕನ್ನಡ ಭಾಷೆಯಲ್ಲಿ ಡಿಜಿಟಲ್ ಮುಖಾಂತರವಾಗಿ ಅದನ್ನ ತಿಳಿಸ್ತಕ್ಕಂಥದ್ದಾಗಿದೆ. ಸೊ ಕಳೆದ ಒಂದು ವರ್ಷದ ಹಿಂದೆ ನಮ್ಮ ಸಭೆಯಲ್ಲಿ ಮತ್ತು ನಮ್ಮ ಚಿಲ್ಡ್ರನ್ಸ್ ಹೋಮ್ ನಲ್ಲಿರ್ತಕ್ಕಂಥ ಅನೇಕ ಯೌವನಸ್ಥರು ಸೊ ಇದರ ನಿಜವಾಗ್ಲೂ ಅನೇಕ ಲಾಭಗಳನ್ನು ಪಡೆದಿದ್ದಾರೆ. ಆದ್ರೆ ಆಗಕ್ಕಿಂತ ಈಗ ಈ ಎಮೋಸ್ ಒಂದು ಡಿಜಿಟಲ್ ಆಗಿ ಬಂದಿರೋದ್ರಿಂದ ಇದರಿಂದ ನೀವು ಸತ್ಯವೇದವನ್ನ ತುಂಬಾನೇ ಕ್ರಮಬದ್ಧವಾಗಿ, ಅರ್ಥಗರ್ಭಿತವಾಗಿ ಅರ್ಥಕೊಳ್ಳಬಹುದು. ಯಾಕಂದ್ರೆ ಯೋಹಾನ ಬರೆದ ಸುವಾರ್ತೆ 8ನೇದಲ್ಲಿ ಹೇಳ್ತದೆ, ಸತ್ಯವನ್ನು ತಿಳ್ಕೊಳ್ಳುವರು, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ ಎಂಬುದಾಗಿ. ಹೌದು, ಇವತ್ತಿನ ಸಮಸ್ಯೆಗಳು ಅಧಿಕವಾಗಿರುವುದರಿಂದ ಇವೆಲ್ಲವುಗಳಿಗೂ ಪರಿಹಾರ ದೇವರ ವಾಕ್ಯದಲ್ಲಿ ನಮ್ಗೆ ಸಿಗ್ತದೆ. ಸೊ ಇನ್ನೊಂದು, ಕೊನೆಯ ದಿನಗಳಲ್ಲಿ ಗುರುಪದೇಶಕರು, ಸುಳ್ಳು ಪ್ರವಾದಿಗಳು ಹೆಚ್ಚಾಗಿರುವುದರಿಂದ ನಾವು ಸುಳ್ಳು ಉಪದೇಶ ಮತ್ತು ಸುಳ್ಳು ಬೋಧಕರ ಗಾಳಿ ಎಂಬ ದುರುಪದೇಶಗಳನ್ನು ತಪ್ಪಿಸಿಕೊಳ್ಳಬೇಕಾದ್ರೆ ನಮಗೆ ದೇವರ ವಾಕ್ಯ ಕ್ರಮಬದ್ಧವಾಗಿ ಅಧ್ಯಯನ ಮಾಡಿ ತಿಳ್ಕೊಳ್ಳೋದು ಬಹಳ ಒಳ್ಳೆಯದು. ಯಾಕಂದ್ರೆ ಒಬ್ಬನು ಇಡೀ ಲೋಕವನ್ನೆಲ್ಲ ಸಂಪಾದಿಸಿಕೊಂಡ್ರು ಆತ್ಮ ನಷ್ಟಪಟ್ಟರೆ ಅವ್ರಿಗೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿದೆ. ಈ ವಿದ್ಯಾವಂತರಾಗೋದು
ಅದರಲ್ಲಿ ಭಾಗಿಗಳಾಗಿರ್ತಕ್ಕಂಥ ಎಲ್ಲಾ ಸಹೋದರ ಸಹೋದರಿಯರಿಗೆ, ಹಿರಿಯರಿಗೆ ನಾನು ವಂದನೆಗಳನ್ನು ತಿಳಿಸುತ್ತೇನೆ. ಇದನ್ನು ಮತ್ತಷ್ಟು ಕ್ರಮವಾಗಿ ಮಾಡುತ್ತಾರೆಂಬ ನಂಬಿಕೆಯಿಂದ ಕರ್ತನಿಗೆ ನಾನು ಸ್ತೋತ್ರ ಸಲ್ಲಿಸುತ್ತೇನೆ. ಆದುದರಿಂದ ಎಲ್ಲರೂ ಕೂಡ ನಿಮಗೆ ಗೊತ್ತರ, ವಿದೇಶಿಗಳಲ್ಲಿ MS ಕೋರ್ಸ್ ಓದಬೇಕಾದ್ರೆ ದುಡ್ಡು ಕಟ್ಟಿ ಅವರು ಓದಬೇಕಾಗುತ್ತದೆ. ಆದರೆ ನಮಗೆ ಕರ್ನಾಟಕದಲ್ಲಿ ಇದು ಬಹಳ ಉಚಿತವಾಗಿ ನಮಗೆ ಸಿಕ್ಕುವಂಥದ್ದಾಗಿರ್ತದೆ. ಸೊ ದಯವಿಟ್ಟು ಇದನ್ನ ಕ್ರಮಪಡಿಸಿಕೊಂಡು ಸದುಪಯೋಗ ಪಡಿಸಿಕೊಂಡು ನಿಮ್ಮನ್ನು ಕ್ರಮಪಡಿಸಿಕೊಂಡು ಕರ್ತನಿಗಾಗಿ ನಿಲ್ಲಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಕರ್ತನು ತಾನೇ ನಿಮ್ಮೊಂದಿಗಿರಲಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನ ವಂದಿಸುವವಳಾಗಿದ್ದೇನೆ. ನನ್ನ ಹೆಸರು ಶಾಲಿನಿ ಮಿಲ್ಟನ್. ನಾನು ಮೂಲತಃ ಕರ್ನಾಟಕದವಳಾದರೂ ಮಹಾರಾಷ್ಟ್ರದ ನವಿ ಮುಂಬೈ ಪಟ್ಟಣದಲ್ಲಿ ಕುಟುಂಬದೊಡನೆ ವಾಸವಾಗಿದ್ದೇನೆ. ಎಮಾಹುಸ್ ಸಂಸ್ಥೆಯ ಜೊತೆಯಲ್ಲಿ ನನ್ನ ಸಂಬಂಧವು 24 ವರ್ಷಗಳ ಹಳೆಯದು. 24 ವರ್ಷಗಳ ಕೆಳಗೆ ದ ವುಮನ್ ಹೂ ಪ್ಲೀಸಸ್ ಗಾಡ್ ಎನ್ನುವಂಥ ಪುಸ್ತಕವನ್ನು ಕನ್ನಡಕ್ಕೆ ಭಾಷಾಂತರ ಮಾಡುವಂತೆ ಆತನು ಕೃಪೆ ಮಾಡಿದನು. ಆತನಿಗೆ ಸ್ತೋತ್ರವಾಗಲಿ. ಆನಂತರ 2015ರಿಂದ 2018 ಅಂತರದಲ್ಲಿ ಅನೇಕರು ಎಮ್ಮಾಹುಸ್ನ ಕನ್ನಡ ಭಾಷಾಂತರದಲ್ಲಿ ಸಹಾಯ ಮಾಡುವಂತೆ ಕೇಳಿಕೊಂಡಾಗ ನಾನು ಕೂಡ ಖಂಡಿತವಾಗಿ ಸಹಾಯ ಮಾಡುತ್ತೇನೆ ಎಂಬುದಾಗಿ ಹೇಳಿದ್ದೆ. ಆದರೆ 2 ಕಡೆಯಿಂದ ಯಾವ ಮುನ್ನಡೆಯೂ ಕಂಡು ಬರಲಿಲ್ಲ. ನಂತರ 2019ರ ಒಂದು ತಿಂಗಳಲ್ಲಿ ನಾವು ಕೆಲವು ಸಹೋದರ ಸಹೋದರಿಯರು ಕುಳಿತುಕೊಂಡು ಮಾತನಾಡುತ್ತಾ ಇರುವಾಗ ಸಹೋದರಾದಂಥ ಸ್ಯಾಮ್ ಮ್ಯಾಥ್ಯೂರವರು ಕರ್ನಾಟಕದಲ್ಲಿ ಎಮ್ಮಾಹುಸ್ನ ಕನ್ನಡ ಪುಸ್ತಕಗಳ ಭಾಷಾಂತರವು ಬಹು ನಿಧಾನಗತಿಯಿಂದ ಸಾಗುತ್ತಾ ಇದೆ, ದಯಮಾಡಿ ಸಹಾಯ ಮಾಡಿರಿ ಎಂಬುದಾಗಿ ಕೇಳಿಕೊಂಡ್ರು. ಆಗ ನಾನು ಕರ್ತನ ಸಹಾಯದಿಂದ ಎಲ್ಲರ ಬೆಂಬಲದೊಂದಿಗೆ ಪ್ರಾರ್ಥನಾ ಸಹಕಾರದೊಂದಿಗೆ ಈ ಕೆಲಸವನ್ನು ಕೈಗೆತ್ತಿಕೊಂಡೆನು. ನಂತರ ಸಂಕೇಶ್ವರದ ಸಹೋದರಾದಂಥ ಸ್ಯಾಮ್ ಸಾಲ್ಮೋನ್ ಅವರನ್ನು ಸಂಪರ್ಕಿಸಿ ಅನೇಕ ವಿಷಯಗಳನ್ನು ಚರ್ಚಿಸಿ ಕರ್ನಾಟಕದಲ್ಲಿ ಭಾಷಾಂತರದಲ್ಲಿ ಪ್ರವೀಣರಾದವರನ್ನು ಗುರುತಿಸಿ ಅನೇಕ ಸಹೋದರಿಯರ ಸಹಾಯದಿಂದ ಅವರನ್ನು ಸಂಪರ್ಕಿಸಿದೆವು. ನಂತರ 2019 ಅಕ್ಟೋಬರ್ ತಿಂಗಳಿನ 29ನೇ ತಾರೀಕು ಮಳವಳ್ಳಿಯ ಬಾಯ್ಸ್ ಹೋಮ್ನಲ್ಲಿ ನಾವೆಲ್ಲರೂ ಸೇರಿ ಬಂದು ಕರ್ತನ ಸಹಾಯದಿಂದ ಪ್ರಾರ್ಥನಾ ಬಲದಿಂದ ಆತನ ಪ್ರೀತಿಯ ಒತ್ತಾಯದಿಂದ ಉತ್ತಮ ತರಬೇತಿಯೊಂದಿಗೆ ಈ ಭಾಷಾಂತರ ಕೆಲಸವನ್ನು ಪ್ರಾರಂಭಿಸಿದೆವು. ಆತನ ಕೃಪೆಯಿಂದಲೇ ಅನೇಕ ಪುಸ್ತಕಗಳ ಭಾಷಾಂತರ, ತಿದ್ದುಪಡಿ, ಬೆರಳಚ್ಚು, ಮುದ್ರಣ ಹೀಗೆ ಎಲ್ಲ ಕಾರ್ಯದಲ್ಲಿ ಆತನು ನಮಗೆ ಸಹಾಯ ಮಾಡಿದನು. ನಂತರ ತಾಂತ್ರಿಕ ತಂಡದವರ ಪರಿಶ್ರಮದಿಂದ ಈ ದಿನ ಈ ಕನ್ನಡ ಆ್ಯಪ್ ಬಿಡುಗಡೆಯಾಗಲಿಕ್ಕಾಗುವಂತೆ ಆತನು ಸಹಾಯ ಮಾಡಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರ. ಎಮಾಹುಸ್ನ ಈ ಕನ್ನಡ ಆ್ಯಪ್ ಅನೇಕರನ್ನ ಆತ್ಮಿಕ ಸ್ಥಿತಿಯಲ್ಲಿ ದೃಢಪಡಿಸುವಲ್ಲಿ, ಬೆಳೆಸುವಲ್ಲಿ ನಿಜವಾಗಿಯೂ ಸತ್ಯವೇದದ ಸತ್ಯತೆಗಳನ್ನೊಳಗೊಂಡಂಥ ಒಂದು ಸಾಧನವನ್ನಾಗಿದೆ. ಈ ಒಂದು ಆ್ಯಪನ್ನು ಅನೇಕರಿಗೆ ನೀವು ಪರಿಚಯ ಮಾಡಿಸಬೇಕೆಂಬುದಾಗಿ ನಾನು ಕ್ರಿಸ್ತನಲ್ಲಿ ನಿಮ್ಮನ್ನು ಪ್ರಾರ್ಥಿಸುವಂಥವಳಾಗಿದ್ದೇನೆ. ನಶಿಸಿ ಹೋಗುವಂಥ ಅನೇಕ ಆತ್ಮಗಳನ್ನು ರಕ್ಷಣೆಯಲ್ಲಿ ನಡೆಸಿ ಅವರನ್ನು ಆತ್ಮಿಕ ಸ್ಥಿತಿಯಲ್ಲಿ ದೃಢಪಡಿಸಲು, ಸಭೆಗಳಲ್ಲಿನ ವಿಶ್ವಾಸಿಗಳನ್ನು ವಾಕ್ಯದಲ್ಲಿ ಬೆಳೆಸಲು ಈ ಆ್ಯಪ್ ನಿಜವಾಗಿಯೂ ಸಹಾಯ ಮಾಡುವಂಥದ್ದಾಗಿದೆ. ಕರ್ನಾಟಕದ ಸಭೆಗಳು ವಾಕ್ಯದಲ್ಲಿ ಆಳವಾಗಿ ಬೇರೂರಿ ನಿಜವಾಗಿಯೂ ಕರ್ತನ ಸಾರೂಪ್ಯದಲ್ಲಿ ಪ್ರಾಯೋಗಿಕ ಕ್ರಿಸ್ತನ ಸಭೆಗಳಾಗಿ ಕಂಡುಬರಬೇಕೆನ್ನುವುದೇ ನನ್ನ ಹಂಬಲದ ಪ್ರಾರ್ಥನೆಯಾಗಿದೆ. ಕರ್ತನು ಈ ಸಮರ್ಪಕ ಕಾರ್ಯವನ್ನು ಸಿದ್ಧಿಗೆ ತಂದು ನಡೆಸಲಿ. ಆತನ ನಾಮಕ್ಕೆ ಎಂದೆಂದಿಗೂ ಮಹಿಮೆ ಉಂಟಾಗಲಿ. ವಂದನೆಗಳು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಹೆಸರು ಮಾರ್ತಾ ಸೈಮನ್, ಬೆಥನಿ ಕ್ರಿಶ್ಚಿಯನ್ ಅಸೆಂಬ್ಲಿ, ಭದ್ರಾವತಿ. ನಾವು ನಮ್ಮ ಸಭೆಯಲ್ಲಿ ಸುಮಾರು 10ರಿಂದ 15 ಮಂದಿ ಯವನಸ್ಥರು ಮತ್ತು ಸಹೋದರಿಯರು ಕನ್ನಡ, ತೆಲುಗು ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಎಮ್ಮಾಹು ಕರೆಸ್ಪಾಂಡೆನ್ಸ್ ಕೋರ್ಸ್ಗಳನ್ನು ಮಾಡಿದ್ದೇವೆ. ಇದರ ಮೂಲಕವಾಗಿ ದೇವರ ವಾಕ್ಯವನ್ನು ಕಲಿಯುವುದಕ್ಕೂ ಮತ್ತು ಆತ್ಮೀಕವಾಗಿ ಬೆಳೆಯುವುದಕ್ಕೂ ಬಹಳ ಮಟ್ಟಿಗೆ ನಮಗೆ ಪ್ರಯೋಜನವಾಗಿದೆ. ನಮಗೆ ಮಾತ್ರವಲ್ಲದೆ ಕರ್ನಾಟಕದಲ್ಲಿ ಇಂಥ ಸಾಹಿತ್ಯ ಸೇವೆ ಇರುವಂಥದ್ದು ಎಲ್ಲ ಸಭೆಗಳಿಗೂ ಮತ್ತು ಎಲ್ಲ ದೇವಜನರಿಗೂ ಬಹಳ ಮಟ್ಟಿಗೆ ಪ್ರಯೋಜನವಾಗಿದೆ ಎಂಬುದಾಗಿ ನಾವು ನಂಬಿದ್ದೇವೆ. ಬಹುಶಃ ನಾವು ಎಲ್ಲ ಪಾಠಗಳನ್ನು ಮುಗಿಸಿದ್ದೇವೆ. ಹೊಸ ಪಾಠಗಳಿಗಾಗಿ ನಾವು ಕಾಯುತ್ತಿದ್ದೇವೆ. ಅವು ಸಹ ನಮಗೆ ಸಿಗುವುದಾದರೆ ನಾವು ಅವುಗಳನ್ನು ಸಹ ಪ್ರಾರಂಭಿಸಲು ಸಿದ್ಧವಾಗಿದ್ದೇವೆ. ಇದರ ಮಧ್ಯದಲ್ಲಿ ಸಹೋದರರು ಎಮ್ಮಾಹುವಿನ ಮೊಬೈಲ್ ಆ್ಯಪ್ ಕನ್ನಡದಲ್ಲಿ ಪ್ರಾರಂಭಿಸಲಾಗಿದೆ ಎಂಬುದಾಗಿ ತಿಳಿಸಿದ್ದಾರೆ. ಇದು ಸಹ ಅನೇಕ ಜನರಿಗೆ, ಅನೇಕ ದೇವಜನರಿಗೆ ಪ್ರಯೋಜನವಾಗುವುದೆಂಬುದಾಗಿ ನಾವು ಭರವಸೆದಿಂದಿದ್ದೇವೆ. ಕರ್ತನು ತಾನೇ ಈ ಸೇವೆಯನ್ನು ಆಶೀರ್ವದಿಸಿ ಮುನ್ನಡೆಸಲಿ ಎಂಬುದಾಗಿ ನಾವು ಆಶಿಸಿ ಪ್ರಾರ್ಥಿಸುತ್ತಿದ್ದೇವೆ. ಈ ವಿಷಯವಾಗಿ ನಾವು ನಮ್ಮ
ವೈಯಕ್ತಿಕ ಪ್ರಾರ್ಥನೆಯಲ್ಲಿಯೂ ಮತ್ತು ಕುಟುಂಬ ಪ್ರಾರ್ಥನೆಗಳಲ್ಲಿಯೂ ಮತ್ತು ಸಭೆಯ ಪ್ರಾರ್ಥನೆಗಳಲ್ಲಿಯೂ ಸಹ ಈ ಎಮ್ಮಾವು ಕರೆಸ್ಪಾಂಡೆನ್ಸ್ ವಿಷಯವಾಗಿ ನಾವು ಪ್ರಾರ್ಥನೆಯನ್ನು ಮಾಡುತ್ತಿದ್ದೇವೆ. ಈ ಚಿಕ್ಕ ಮಾತುಗಳನ್ನು ಹಂಚಿಕೊಳ್ಳಲು ಅವಕಾಶವನ್ನು ಕೊಟ್ಟಂತ ದೇವರ ಸೇವಕರಿಗೆ ವಂದನೆಯನ್ನು ತಿಳಿಸುತ್ತಿದ್ದೇವೆ. ದೇವರ ಮಹಾಪರಿಶುದ್ಧ ನಾಮಕ್ಕೆ ಮಹಿಮೆಯುಂಟಾಗಲಿ. ನಾನು ಜಾನ್ ವೆಸ್ಲಿ, ರಾಯಚೂರಿನ ಚಿಯೋನ್ ಸಹೋದರರ ಸಭೆಯ ಸೇವಕರಾಗಿರುವಂಥ TJ ಮ್ಯಾಥ್ಯೂ ಅವರೊಂದಿಗೆ ಪೂರ್ಣಾವಧಿ ಸೇವೆಯನ್ನು ಮಾಡುತ್ತಾ ಇದ್ದೇನೆ. ಪ್ರಿಯರೇ, ಈ ಒಂದು ಸಮಯದಲ್ಲಿ ನಿಮಗೆ ತಿಳಿಯಪಡಿಸುವಂಥ ವಿಷಯ ಏನಂತಂದರೆ, MS ಬೈಬಲ್ ಕೋರ್ಸ್ ಇದು ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿತ್ತು. ನಾನು ಅಲ್ವರ್ ಬೈಬಲ್ ಕಾಲೇಜಿನಲ್ಲಿ ಇರಬೇಕಾದರೆ ನನಗೆ ಅನೇಕರು ಹೇಳಿದರು ಈ ಒಂದು MS ಬೈಬಲ್ ಕೋರ್ಸಿನ ವಿಷಯದಲ್ಲಿ. ಆದರೆ ಅದು ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಇರುವುದರಿಂದ ನನಗೆ ಕಲೀಲಿಕ್ಕೆ ಆಗಲಿಲ್ಲ. ಪ್ರಿಯರೇ, ಈ ಒಂದು ಸಮಯದಲ್ಲಿ ಶುಭ ಸಂದೇಶ ಅಥವಾ ಸಂತೋಷ ಕೊಡುವಂಥ ವಿಷಯ, ಅದ್ಭುತವಾದಂಥ ವಿಷಯ ಏನಂತಂದರೆ, ನಾವು ಮಾತಾಡುವಂಥ ಆಡು ಭಾಷೆಯಲ್ಲಿಯೇ ಅಥವಾ ಕನ್ನಡ ಭಾಷೆಯಲ್ಲಿಯೇ, ಮಾತೃ ಭಾಷೆಯಲ್ಲಿಯೇ ನಾವು MS ಬೈಬಲ್ ಕೋರ್ಸನ್ನು ಮಾಡಬಹುದು. ಅದು ಹೇಗೆ ಅಂತಂದರೆ, ನಮ್ಮ ಕೈಯಲ್ಲಿರುವಂಥ ಮೊಬೈಲ್ನ ಮುಖಾಂತರ ಕಲಿಯಬಹುದು. ಇದು ಒಂದು ಅದ್ಭುತವಾದಂಥ ವಿಷಯವಾಗಿದೆ. ನಮಗೆ ಸತ್ಯವೇದವೇ ಕೊನೆಯ ಪಾಠ್ಯಪುಸ್ತಕವಾಗಿದೆ. ಆದರೆ ಅದರಲ್ಲಿರುವಂಥ ಸತ್ಯದ ವಿಷಯಗಳನ್ನು ಅರ್ಥೈಸ್ಕೊಳ್ಳಿಕ್ಕೆ ಆಗದಂಥ ಸಂದರ್ಭಗಳನ್ನ ನೋಡ್ತಾ ಇದ್ದೇವೆ. ಈ ಒಂದು ಆ್ಯಪ್ನ ಮುಖಾಂತರ ನಾವು ಅನೇಕ ಸತ್ಯದ ವಿಷಯಗಳನ್ನು ಕಲಿಯಬಹುದು, ಅರ್ಥೈಸಿಕೊಳ್ಳಬಹುದು ಮತ್ತು ಸಹಾಯವನ್ನು ಹೊಂದಬಹುದು. ಈ ಆ್ಯಪ್ ಅನ್ನು ನಾವು ಪ್ಲೇಸ್ಟೋರಿಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡು ನಾವು ಯಾವುದೇ ಸ್ಥಳದಲ್ಲಿದ್ದರೂ ಕೂಡ, ಯಾವುದೇ ಪ್ರಾಂತದಲ್ಲಿದ್ದರೂ ಕೂಡ ಈ ಒಂದು ಆ್ಯಪ್ನ ಮುಖಾಂತರ ಅನೇಕ ಸತ್ಯದ ವಿಷಯಗಳನ್ನು ಕಲಿಯಬಹುದು ಮತ್ತು ಆತ್ಮೀಯವಾಗಿ ಬೆಳೆಯಬಹುದು. ಸಭೆಯಲ್ಲಿಯೂ ಕೂಡ ನಾವು ಆತ್ಮಿಕವಾಗಿ ಬೆಳೆದು ಇದ್ದಂಥ ವಿಶ್ವಾಸಗಳನ್ನು ಕೂಡ ಆತ್ಮಿಕವಾಗಿ ಬೆಳೆಸಲಿಕ್ಕೆ ಸಹಾಯ ಮಾಡುತ್ತದೆ. ಈ ಒಂದು ಸೇವೆಗೆ ನೀವೆಲ್ಲರೂ ಸಹಕರಿಸಬೇಕಾಗಿ ಈ ಒಂದು ಮಾಹಿತಿಯನ್ನು ಇತರರು ಕೂಡ ತಿಳಿಯಪಡಿಸಿ ಅನೇಕರನ್ನು ಈ ಒಂದು ಕೋರ್ಸಿಗೆ ನೀವು ಅಟೆಂಡ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ 2 ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಿರುವಂಥ ಈ ಒಂದು MS ಬೈಬಲ್ ಕೋರ್ಸ್ ತಂಡಕ್ಕೆ ನನ್ನ ವಂದನೆಯನ್ನು ತಿಳಿಯಪಡಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆಯುಂಟಾಗಲಿ. ಎಮ್ಮಾಹು ಕನ್ನಡ ಆ್ಯಪ್ನ ಈ ಬಿಡುಗಡೆಯ ಸಮಯದಲ್ಲಿ ಕೆಲವು ಮಾತುಗಳು ದೇವರ ಮಹಿಮೆಗಾಗಿ, ನಮ್ಮ ಪ್ರೋತ್ಸಾಹಕ್ಕಾಗಿ ಹೇಳುವುದಕ್ಕೆ ನಾನು ಸಂತೋಷವುಳ್ಳವನಾಗಿದೆ. 119ನೇ ಕೀರ್ತನೆ 105ನೇ ವಚನ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ ಎಂದು ನಾವು ನೋಡುವುದು. ಅದೇ ರೀತಿಯಲ್ಲಿ 2 ತಿಮೋತಿ 3ನೇ ಅಧ್ಯಾಯ 16ನೇ ವಚನದಲ್ಲಿ ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರ ಉಪದೇಶಕ್ಕೂ, ಗಂಡನಿಗೂ, ತಿದ್ದುಪಾಡಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ಇದು ದೇವರ ವಾಕ್ಯದ ಸತ್ಯಾಂಶ. ಇದು ನಮಗೆ ಅದರಿಂದ ಬರುವ ಪ್ರಯೋಜನ. ಆದರೆ ಅನೇಕ ಸಾರಿ ಅನೇಕ ದೇವರ ಮಕ್ಕಳಿಗೆ ಎಥಿಯೋಪಿಯ ರಾಣಿಯ ಕಂಚಕಿ ಹೇಳಿದ ಹಾಗೆ, ಯಾರಾದರೂ ನನಗೆ ಅರ್ಧ ತಿಳಿಸಿಕೊಟ್ಟ ಹೊರತು ಅದು ನನಗೆ ಹೇಗೆ ತಿಳಿದಿತ್ತು ಎಂದು ಹೇಳಿ ಅನೇಕರಿಗೆ ದೇವರ ವಾಕ್ಯದ ಆಳವಾದ ಸತ್ಯಗಳು ಗೊತ್ತಾಗ್ತಾ ಇಲ್ಲ. ದೇವರು ನಮಗೆ 2 ಸಹಾಯವನ್ನು ಕೊಟ್ಟಿದ್ದೇನೆ. ಒಂದು, ದೇವರ ವಾಕ್ಯದ ಬರಹಗಾರನಾದ ಆ ಪವಿತ್ರಾತ್ಮನು ನಮ್ಮ ಹೃದಯದಲ್ಲಿ ಉಂಟು. 2ನೇದಾಗಿ ದೇವರ ಸಭೆಗೆ ಆ ವರಗಳುಳ್ಳ ಬೋಧಕರನ್ನು ಕೊಟ್ಟಿದ್ದಾನೆ. ಸಹೋದರ ಸಭೆಗಳಲ್ಲಿ ಹಳದ ಕಾಲಗಳಲ್ಲಿ ಅನೇಕ ಪ್ರವೀಣರಾದ, ಅದಕ್ಕೆ ವರವುಳ್ಳ, ಸಾಮರ್ಥ್ಯವುಳ್ಳ, ಸಾಕ್ಷಿಯುಳ್ಳ ಬೋಧಕರನ್ನು ದೇವರನ್ನು ಸಹೋದರ ಸಭೆಗೆ ಕೊಟ್ಟಿದ್ದಾರೆ. ಅವರಲ್ಲಿ ಅನೇಕರು ದೇವರ ಕಡೆ ಹೋದರೂ ಇನ್ನೂ ಅವರ ಪುಸ್ತಕಗಳು ನಮ್ಮ ಕೈಯಲ್ಲಿ ಉಂಟು. ಆದರೆ ಅನೇಕರಿಗೆ ಇವತ್ತು ಓದುವ ಆ ಒಂದು ಅಭ್ಯಾಸ ತುಂಬ ಕಡಿಮೆ. ಪ್ರಿಯರೇ, ಸತ್ಯವೇದವು ನಮ್ಮ ಕೈಯಲ್ಲಿ ಬರಲಿಕ್ಕಾಗಿ ಎಷ್ಟೋ ಜನ ಅವರ ಪ್ರಾಣವನ್ನೇ ಕೊಟ್ಟಿದೆ ಎಂಬುದು ನಮ್ಮಲ್ಲಿ ಅನೇಕರಿಗೂ ಗೊತ್ತಿರುವ ವಿಷಯ. ನಮಗಿವತ್ತು ಎಲ್ಲ ಸುಲಭವಾಗಿ ಈ ತಂತ್ರಜ್ಞಾನದ ಮೂಲಕ ಮಾಹಿತಿ ಎಲ್ಲವೂ ನಮ್ಮ ಕೈಯಲ್ಲಿ ಸುಲಭವಾಗಿ ಬಂದಿರುವಾಗ ಕಲಿಯುವುದಕ್ಕೆ ಇನ್ನೂ ಎಷ್ಟು ಈಸಿಯಾಗಿದೆಯಲ್ಲ. ಆದರೆ ನಾವು ಅದನ್ನು ಉಪಯೋಗಿಸಬೇಕು. ಸಾಹಿತ್ಯ ಸೇವೆ, ದೇವರ ವಾಕ್ಯವನ್ನು ಸರಿಯಾಗಿ ಕಲಿತು ಸುಳ್ಳು ಬೋಧನೆಗೆ ಹೋಗದೆ
ನಮ್ಮಲ್ಲಿ ಇರುವ ನಂಬಿಕೆ ವಿಷಯವಾಗಿ ಕೇಳುವವರಿಗೆ ತಾಳ್ಮೆಯಿಂದ ಅದಕ್ಕೆ ಪ್ರತಿ ಉತ್ತರ ಕೊಡಲಿಕ್ಕೆ ಸನ್ನದ್ಧರಾಗಿರುವುದಕ್ಕಾಗಿ ದೇವರ ವಾಕ್ಯದ ಒಳ್ಳೆಯ ಅರಿವು ನಮ್ಮಲ್ಲಿ ಇರಬೇಕು. ಆದಿಕಾಂಡದಿಂದ ಪ್ರಕಟಣೆವರೆಗೂ ನಾವು ಚೆನ್ನಾಗಿ ತಿಳಿದವರಾಗಿರಬೇಕು. ರೈಟ್ಲಿ ಡಿವೈಡಿಂಗ್ ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯವನ್ನು ಸರಿಯಾಗಿ ವಿಂಗಡಿಸುವರಾಗಿರಬೇಕು. ಆ ರೀತಿಯಲ್ಲಿ ಇದ್ದರೆ ನಾವು ಅವಮಾನಕ್ಕೆ ಗುರಿಯಾಗದ ಕೆಲಸಗಾರನಾಗಿರುವನು. ಅದು ದೇವರ ಆಸೆ ನಮ್ಮ ವಿಷಯವಾಗಿ. ಈ ಒಂದು ಯಮಾಹು ಕನ್ನಡ ಆಪು ಕರ್ನಾಟಕದಲ್ಲಿರುವ ಎಲ್ಲ ವಿಶ್ವಾಸಿಗಳಿಗೂ ಪ್ರಯೋಜನವಾಗಿ ನಮ್ಮ ಸಭೆಗಳಲ್ಲಿ ವಾಕ್ಯ ತಿಳಿದ ಮಂದೆಯಾಗಿ ನಾವಿರಲಿಕ್ಕೆ ಇದು ಸಹಾಯ ಮಾಡಲಿ. ಈ ವಾಕ್ಯ ಅವಿಶ್ವಾಸಿಗಳಿಗೂ ಅವರು ಅದನ್ನು ಓದಿ ದೇವರ ವಾಕ್ಯವನ್ನು ಕಲಿತು ರಕ್ಷಣೆಗೆ ಬರಲಿಕ್ಕೆ ಸಹಾಯ ಮಾಡು. ನೋಡು, ದೇವರ ವಾಕ್ಯವು ಅದು ಕಾರ್ಯ ಮಾಡುವುದು, ಅದು ಇಬ್ಬಾಯಿ ಕತ್ತಿ, ಅದು ಕಾರ್ಯ ಮಾಡುವುದು, ಅದರಲ್ಲಿ ಶಕ್ತಿ ಉಂಟು. ಆದರೆ ನಾವು ಅದಕ್ಕೆ ಆಸಕ್ತಿ ಉಳ್ಳವರಾಗಿರಬೇಕು. ಆ ಎಥಿಯೋಪಿಯ ಕಂಚಕಿ ಆ ದಾರಿಯಲ್ಲಿಯೇ ವಾಕ್ಯವನ್ನು ಓದಿದರೂ ಅವನು ಸರಿಯಾಗಿ ಅರ್ಥವಾಗಲಿಲ್ಲ. ಅದು ತಿಳಿಸಿಕೊಟ್ಟಾಗ ಅಲ್ಲಿಯೇ ಅವನು ಹೋಗುವ ದಾರಿಯಲ್ಲಿಯೇ ಅವನು ಕರ್ತನನ್ನು ನಂಬಿ ಅದೇ ದಾರಿಯಲ್ಲಿ ಅವನು ದೀಕ್ಷಾ ಸ್ನಾನಕ್ಕೆ ವಿಧೇಯನಾಗಿ ಅವನು ಸಂತೋಷದಿಂದ ಅವನ ಊರಿಗೆ ಹೋಗಿದೆ ಎಂದು ನಾವು ನೋಡುವುದು. ಪ್ರಿಯರೇ, ದೇವರ ವಾಕ್ಯವು ಅದು ಎಷ್ಟು ಬೆಲೆಯುಳ್ಳದು. ನಮಗೆ ಇದೆಲ್ಲ ಈಗ ಸುಲಭವಾಗಿ ನಮ್ಮ ಕೈಯಲ್ಲಿ ಬಂದಿದೆ. ಆದರೆ ಈ ಒಂದು ಆ್ಯಪನ್ನು ಉಪಯೋಗಿಸಿ ಎಲ್ಲರಿಗೂ ಆತ್ಮೀಗ ಪ್ರಯೋಜನವಾಗಲಿ ಎಂದು ನನ್ನ ಹೃದಯಪೂರ್ವಕವಾದ ಒಂದು ಆಶೆಯಾಗಿದೆ. ಇದರ ಹಿನ್ನೆಲೆಯಲ್ಲಿ ಪ್ರಯಾಸ ಪಡುವ ಎಲ್ಲ ದೇವರ ಜನರನ್ನು ದೇವರ ಆಶೀರ್ವದಿಸಲಿ. ನಮ್ಮ ಸಭೆಗಳೆಲ್ಲವೂ ಒಂದು ವಾಕ್ಯದಲ್ಲಿ ಪ್ರವೀಣರಾಗಿರುವಕ್ಕೆ ದೇವರು ಇದನ್ನು ಉಪಯೋಗಿಸಲಿ. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ಈ ಸಿಕ್ಕಿದ ಸಮಯಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ ಒಂದು ಸೇವೆಗೆ ಎಲ್ಲ ಆಶೀರ್ವಾದವು ದೇವರು ತಾನೇ ಕೊಡಲಿ. ನಮ್ಮ ಸಭೆಗಳು, ನಮ್ಮ ಸೇವಕರು ಎಲ್ಲವನ್ನು ಇದನ್ನು ಉಪಯೋಗಿಸಲಿ. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ಥ್ಯಾಂಕ್ ಯು. ನಾಮಕ್ಕೆ ಸ್ತೋತ್ರವಾಗಲಿ. ಅನಿಸಿಕೆಗಳನ್ನು ಹಂಚಿಕೊಂಡಂತ ಎಲ್ಲ ದೇವ ಜನರಿಗೆ ನಾನು ಯಮಾಹು ಇಂಡಿಯಾ ಪರವಾಗಿ ಕನ್ನಡ ಭಾಷೆಯಲ್ಲಿ ಆಗುವಂತಹ ಈ ಒಂದು ಸೇವೆಗಾಗಿ ಪರಿಶ್ರಮ ಹಾಗೂ ಅದರ ಉಪಯೋಗ ಯಾವ ರೀತಿಯಾಗಿ ಕಳೆದ ದಿನಗಳಲ್ಲಿ ಆಯಿತು ಮತ್ತು ಇನ್ನು ಮುಂದೆ ಈ ಆ್ಯಪ್ನ ಮುಖಾಂತರ ಆಗ್ಲಿಕ್ಕಿದೆ ಎಂಬ ಒಂದು ಆರೈಕೆಯನ್ನು ಬಯಸಿದಂತ ಎಲ್ಲ ದೇವ ಜನರಿಗೆ ನಾನು ಕರ್ತನ ಹೆಸರಿನಲ್ಲಿ ವಂದಿಸುವನಾಗಿದ್ದೇನೆ. ಈ ಸಮಯದಲ್ಲಿ ಈ ದಿನಗಳಲ್ಲಿ ಏನೆಲ್ಲ ಸುಧಾರಣೆಗಳು ಇದರಲ್ಲಿ ಆಯಿತು ಮತ್ತು ಏನೆಲ್ಲ ಕೋರ್ಸ್ಗಳು ಇದೆ ಎಂಬುದನ್ನು ಪರಿಚಯ ಮಾಡುವುದಕ್ಕಾಗಿ ನಮ್ಮ ಮಧ್ಯದಲ್ಲಿ ದೇವ ಸೇವಕರು ಸಹೋದರಾದ ಸ್ಯಾಮ್ ದೇವಕುಮಾರ್ ಅವರು ಈ ವಿಷಯವನ್ನು ಹಂಚಿಕೊಡುವವರಾಗಿದ್ದಾರೆ. ನಾನು ಅವರನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ಸಹೋದರಾದ ಸ್ಯಾಮ್ ದೇವಕುಮಾರ್. ನಮ್ಮ ಕರ್ತನು ಮತ್ತು ರಕ್ಷಕನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳು. ನನ್ನ ಹೆಸರು ಸ್ಯಾಮ್ಯುಯಲ್ ದೇವಕುಮಾರ್. ನಾನು ಬೆಂಗಳೂರಿನ ಹೊಸಕೋಟೆಯಲ್ಲಿ ಪೂರ್ಣಾವಧಿ ಸೇವೆಯಲ್ಲಿದ್ದೇನೆ. ನಾನು ಯೌವನ ಪ್ರಾಯದಲ್ಲಿದ್ದಾಗ ಯಮಾಹು ಸಾಹಿತ್ಯವನ್ನು ಹಿರಿಯ ಸೇವಕರಾದ ಎರಿಕ್ ಬುಲಕ್ರವರು ಮತ್ತು ರತ್ನಾಕರ್ ಅಣ್ಣನವರು ನಮ್ಮ ಸಭೆಗೆ ತಂದು ಕೊಡುತ್ತಿದ್ದರು. ಇವುಗಳನ್ನು ಉಪಯೋಗಿಸಿದ್ದರಿಂದ ದೇವರ ಭಯದಲ್ಲಿ ನಾನು ಬೆಳೆಯಲು ಸಹಾಯವಾಯಿತು. ನಮ್ಮ ರಾಜ್ಯವಾದ ಕರ್ನಾಟಕದಲ್ಲಿ ನಡೆಯುತ್ತಿರುವ ಯಮಾಹು ಸಾಹಿತ್ಯ ಸೇವೆಯ ಕುರಿತಾಗಿ ಹಂಚಿಕೊಳ್ಳಲು ದೊರಕಿರುವ ಈ ಅವಕಾಶಕ್ಕಾಗಿ ಸಂತೋಷ ಪಡುತ್ತೇನೆ. ಕರ್ನಾಟಕದಲ್ಲಿರುವ ಸಾಹಿತ್ಯ ಸೇವೆಯ ಅಗತ್ಯ ಮತ್ತು ನನ್ನ ತೊಡಗಿಸಿಕೊಳ್ಳುವಿಕೆ. ಕನ್ನಡ ಭಾಷೆಯಲ್ಲಿ ಕ್ರೈಸ್ತ ಸಾಹಿತ್ಯದ ಲಭ್ಯತೆ ಅಧಿಕವಾಗಿಲ್ಲ. ಯಮಾಹು ಕೋರ್ಸ್ಗಳು ವಾಕ್ಯಾನುಸಾರವಾಗಿರುವ ಬೋಧನೆಗಳನ್ನು ಹೊಂದಿದ್ದು ಸಾಮಾನ್ಯ ಜನರು ಸಹ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವ ಸರಳ ಭಾಷೆಯಲ್ಲಿದೆ. ನಾವು ಯಮಾಹು ಕೋರ್ಸ್ಗಳನ್ನು ಕನ್ನಡ ಭಾಷೆಗೆ ಅನುವಾದ ಮಾಡಲು ಪ್ರಾರಂಭಿಸುವಂತೆ ನಮಗೆ ಬೇಕಾದಷ್ಟು ಸಾಮರ್ಥ್ಯವನ್ನು ಮತ್ತು ಸಾಮರ್ಥ್ಯವುಳ್ಳ ಒಂದು ತಂಡವನ್ನು ದೇವರು ನನಗೆ ಒದಗಿಸಿಕೊಟ್ಟನು. ಕರ್ನಾಟಕದಲ್ಲಿ ಯಮಾಹು ಸೇವೆಯ ಮೌಲ್ಯ. ಸೇವೆಯಲ್ಲಿ ಸಾಹಿತ್ಯವು ಒಂದು ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಮತ್ತು ಸೇವಾ ಕ್ಷೇತ್ರದಲ್ಲಿ ಇದು ಒಂದು ಪರಿಣಾಮಕಾರಿಯಾದ ಸಾಧನವಾಗಿದೆ. ಸುವಾರ್ಥೀಕರಣಕ್ಕೆ ಮತ್ತು ನಾನಾ ವಿಧವಾದ ಸೇವಾ ಕ್ಷೇತ್ರಗಳಿಗೆ ಸೂಕ್ತವಾದ ಕೋರ್ಸ್ಗಳನ್ನು ಯಮಾಹು ಪಠ್ಯಕ್ರಮವು ಹೊಂದಿದೆ. ಎಫೆಸರ್ 4:12 ಹೇಳಿರುವಂತೆ ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ
ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗದಕ್ಕೋಸ್ಕರವೂ ಈ ಪಠ್ಯಕ್ರಮವು ಉಪಯುಕ್ತವಾಗಿದೆ. ತಂಡಗಳು: ಭಾಷಾಂತರ ತಂಡ, DTP ತಂಡ ಮತ್ತು ಡಿಜಿಟಲ್ ತಂಡ. ಯಮ್ಮಾಹು ಕೋರ್ಸ್ಗಳನ್ನು ಕನ್ನಡ ಭಾಷೆಗೆ ಭಾಷಾಂತರ ಮಾಡುವಲ್ಲಿ ಎಷ್ಟೊಂದು ಪರಿಶ್ರಮವು ವ್ಯಯವಾಗಿದೆ ಎಂಬುದನ್ನು ಸಂಪೂರ್ಣವಾಗಿ ವಿವರಿಸಲು ಈಗ ನನಗೆ ಸಮಯವು ಸಾಲದಾಗಿದೆ. ಈ ಎಲ್ಲ ಕೋರ್ಸ್ಗಳು ಅನೇಕರಿಗೆ ಪ್ರಯೋಜನಕಾರಿಯಾಗುವಂತೆ ನೀವೆಲ್ಲರೂ ನಿರಂತರವಾಗಿ ಪ್ರಾರ್ಥಿಸಬೇಕಾಗಿ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಈ ಎಲ್ಲ ತಂಡಗಳ ಪ್ರತಿಯೊಬ್ಬ ಸದಸ್ಯರಿಗೋಸ್ಕರ, ಅಂದರೆ ಯಮ್ಮಾಹು ರಸ್ತೆ ಎಂಬ ಪಠ್ಯಕ್ರಮದ ಮೊದಲ 8 ಕೋರ್ಸ್ಗಳನ್ನು ಕನ್ನಡ ಭಾಷೆಗೆ ಭಾಷಾಂತರಗೊಳಿಸುವಲ್ಲಿ ಅವರ ಸ್ವಇಚ್ಛೆ, ಸಮರ್ಪಣೆ ಮತ್ತು ಪರಿಶ್ರಮಗಳಿಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಈಗ ಈ 8 ಕೋರ್ಸ್ಗಳು ಕನ್ನಡ ಯಮ್ಮಾಹು ಆ್ಯಪ್ನಲ್ಲಿ ಲಭ್ಯವಿವೆ. ಇನ್ನೂ 5 ಬೋಧನಾ ಸಿದ್ಧಾಂತಗಳ ಕೋರ್ಸ್ಗಳ ಭಾಷಾಂತರದ ಕಾರ್ಯವು ಪ್ರಗತಿಯಲ್ಲಿದೆ ಮತ್ತು ಇನ್ನು ಕೆಲವೇ ವಾರಗಳಲ್ಲಿ ಈ 5 ಕೋರ್ಸ್ಗಳು ಸಹ ನಿಮಗೆ ಲಭ್ಯವಾಗಲಿವೆ. ಕರ್ತನ ಚಿತ್ತವಿದ್ದರೆ ಉಳಿದಿರುವ 9 ಕೋರ್ಸ್ಗಳನ್ನು ಅನುವಾದ ಮಾಡಿ ಆ್ಯಪ್ನಲ್ಲಿ ಲಭ್ಯಗೊಳಿಸುವ ಕಾರ್ಯವನ್ನು ನಿಶ್ಚಯಿಸಿಕೊಂಡಿದ್ದೇವೆ. ಈ ಭಾಷಾಂತರ ತಂಡವನ್ನು ರಚಿಸಲು ಶ್ರಮಿಸಿದ ಕರ್ನಾಟಕ ರಾಜ್ಯದ ಸಂಯೋಜಕರಾದ ಸ್ಯಾಮ್ಯುಯಲ್ ಜಾನ್ ಸಾಲೊಮನ್ ಅಣ್ಣನವರಿಗೆ ಮತ್ತು ಆಂಗ್ಲ ಭಾಷೆಯಲ್ಲಿರುವ ಸಾಹಿತ್ಯವನ್ನು ಕನ್ನಡ ಭಾಷೆಯಲ್ಲಿ ಸರಳವಾದ ಮತ್ತು ಸ್ವಸ್ಥ ಬೋಧನೆಯನ್ನು ಹಿಡಿದಿಟ್ಟುಕೊಂಡಿರುವ ಉತ್ತಮವಾದ ಸಾಹಿತ್ಯವನ್ನಾಗಿ ಕೊಡಲು ಹಗಲು ರಾತ್ರಿ ಶ್ರಮಿಸುತ್ತಿರುವ ಈ ತಂಡದ ಪ್ರತಿಯೊಬ್ಬ ಹಿರಿಯ ಮತ್ತು ಕಿರಿಯ ಸಹೋದರ ಸಹೋದರಿಯರಿಗೆ ಮತ್ತು ಸಮಯಕ್ಕೆ ಸರಿಯಾಗಿ ಸಹಾಯವನ್ನು ನೀಡಿದ ತಾಂತ್ರಿಕ ತಂಡದವರಿಗೆ ಮತ್ತು ಕೋರ್ಸ್ಗಳನ್ನು ಯಮ್ಮಾಹು ಕನ್ನಡ ಆ್ಯಪ್ಗೆ ಅಪ್ಲೋಡ್ ಮಾಡುವುದಕ್ಕೆ ಸಂಪೂರ್ಣ ಸಹಾಯವನ್ನು ಮಾಡಿದ ಸಹೋದರ ಶಿಬುಕೆ ಮ್ಯಾಥ್ಯೂರವರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಕನ್ನಡ ಭಾಷಾಂತರ ತಂಡದಲ್ಲಿ ಮತ್ತು ತಂಡದ ಮೂಲಕ ದೇವರು ಮಾಡುತ್ತಿರುವ ಕಾರ್ಯಗಳನ್ನು ಹಂಚಿಕೊಳ್ಳಲಿಕ್ಕೆ ಕೊಟ್ಟ ಅವಕಾಶಕ್ಕಾಗಿ ಮತ್ತು ಈ ಸೇವೆಯಲ್ಲಿ ನೀಡುತ್ತಿರುವ ಸಹಕಾರಕ್ಕಾಗಿ ಭಾರತದ ಯಮ್ಮಾಹು ಬೋರ್ಡ್ನಲ್ಲಿರುವ ಎಲ್ಲರಿಗೂ, ವಿಶೇಷವಾಗಿ KC ಜೇಕಬ್ ಅಂಕಲ್ರವರಿಗೆ ಮತ್ತು ಗಾಡ್ಲಿ ಡ್ಯಾನಿಯಲ್ ಅಂಕಲ್ ಅವರಿಗೆ ನನ್ನ ವಂದನೆಗಳು ಮತ್ತು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನೀವು ಕೊಟ್ಟ ಈ ಅವಕಾಶಕ್ಕಾಗಿ ನಿಮಗೂ ನನ್ನ ವಂದನೆಗಳು. ಈ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿರುವ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ಈ ಸೇವೆಯಲ್ಲಿ ನೀವು ಸಹ ಭಾಗಿಗಳಾಗಬಹುದು. ಹೀಗೆ ಕನ್ನಡದಲ್ಲಿ ಸ್ವಸ್ಥ ಬೋಧನೆಯನ್ನೊಳಗೊಂಡ ಸಾಹಿತ್ಯವನ್ನು ಅಧಿಕವಾಗಿ ಕಾಣಬಹುದು. ಇದು ಮುಂದಿನ ಪೀಳಿಗೆಯ ಆತ್ಮಿಕ ಏಳಿಗೆಗಾಗಿ ನಾವು ಬಿಟ್ಟು ಹೋಗಬಹುದಾದ ಉತ್ತಮವಾದ ಒಂದು ಉಡುಗೊರೆಯಾಗಿದೆ. ಇಲ್ಲಿಯವರೆಗೂ ಯಮ್ಮಾಹು ಕೋರ್ಸ್ಗಳು ಪುಸ್ತಕದ ರೂಪದಲ್ಲಿ ಲಭ್ಯವಿದ್ದವು. ಇದರೊಂದಿಗೆ ಈಗ ಯಮ್ಮಾಹು ಕೋರ್ಸ್ಗಳು ಎಲ್ಲರಿಗೂ ಸುಲಭವಾಗಿ ದೊರಕುವ ಹಾಗೆ ಮೊಬೈಲ್ ಆ್ಯಪ್ ರೂಪದಲ್ಲಿ ಲಭ್ಯವಿದೆ. ನೀವೆಲ್ಲರೂ ಇದರ ಪ್ರಯೋಜನವನ್ನು ಹೊಂದಿ ಕರ್ತನಲ್ಲಿ ವೃದ್ಧಿಯಾಗಬೇಕೆಂಬುದೇ ನಮ್ಮೆಲ್ಲರ ಪ್ರಾರ್ಥನೆಯಾಗಿದೆ. ನಾವು ಆಳುಗಳು, ಪ್ರಯೋಜನವಿಲ್ಲದವರು, ಮಾಡಬೇಕಾದನ್ನೇ ಮಾಡಿದ್ದೇವೆ. ಲೂಕ 17:10. ಎಲ್ಲ ಮಹಿಮೆಯು ದೇವರಿಗೆ ಉಂಟಾಗಲಿ. ವಂದನೆಗಳು. ಥ್ಯಾಂಕ್ ಯು ಬ್ರದರ್, ತುಂಬಾ ವಂದನೆಗಳು. ಕರ್ನಾಟಕದಲ್ಲಿ ಕನ್ನಡ ಭಾಷೆಯಲ್ಲಿ ಹೊಸ ರೂಪಗೊಂಡಂತಹ ಈ ಯಮ್ಮಾಹು ಕೋರ್ಸ್ ನಿಜವಾಗಿಯೂ ಅದಕ್ಕಾಗಿ ಪಟ್ಟಂತ ಪರಿಶ್ರಮ ಮತ್ತು ಪ್ರಾರ್ಥನೆಯ ಬೆಂಬಲ ನಿಜವಾಗಿಯೂ ಕರ್ನಾಟಕ ರಾಜ್ಯದ ಅನೇಕ ಸಭೆಗಳು ಇದಕ್ಕಾಗಿ ಪ್ರೋತ್ಸಾಹಿಸಿ ಪ್ರಾರ್ಥನೆ ಮಾಡಿದ ಕಾರಣ ಈ ಹೊಸ ರೂಪವನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಾಯಿತು. ಇವತ್ತು ಇದನ್ನು ಈ ನಮ್ಮ ಮೊಬೈಲ್ಗಳಲ್ಲಿ ಹೇಗೆ ಡೌನ್ಲೋಡ್ ಮಾಡಬೇಕು, ಹೇಗೆ ಇದನ್ನು ನಮ್ಮ ಮೊಬೈಲ್ಗಳಲ್ಲಿ ಅದನ್ನು ಉಪಯೋಗಿಸಬೇಕು. ತುಂಬಾ ಜನರು ತುಂಬಾ ಸಮೀಪ ಅನೇಕ ಸ್ಥಳಗಳಲ್ಲಿ ಉಪಯೋಗಿಸುವಂತಹ ವಸ್ತು ಅಂದ್ರೆ ಅದು ಮೊಬೈಲ್ ಆಗಿದೆ. ಹಾಗಾಗಿ ನಿಮ್ಮ ಮೊಬೈಲ್ಗಳಲ್ಲಿ ಈ ಒಂದು ಕೋರ್ಸ್ ಇರುವುದಾದ್ರೆ ಸತ್ಯವೇದವನ್ನು ಕಲೀಲಿಕ್ಕೆ ತುಂಬಾ ಸಹಾಯಕವಾಗುವುದು. ಆ ಡೌನ್ಲೋಡ್ ಮಾಡುವಂತಹ ಕ್ರಿಯೆಯನ್ನು ನಮ್ಮ ಮುಂದೆ ಸಹೋದರಾದ ಮಾರ್ಕ್ ಪೀಟರ್ಸನ್ ಅವರು ನಮಗೆ ಹೇಳಿಕೊಡುವರಾಗಿದ್ದಾರೆ. ನಾನು ಅವರನ್ನು ವಿನಂತಿಸಿಕೊಳ್ತೇನೆ, ದಯಮಾಡಿ ಅವರು ಇದನ್ನು ತೋರಿಸಬೇಕೆಂದು ಬೇಡಿಕೊಳ್ತೇನೆ. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸ್ಕ್ರೀನ್ ಎಲ್ಲರೂ ಕಾಣಿಸ್ತಾ ಇದೆ ಎಂಬುದಾಗಿ ಭಾವಿಸ್ತೇನೆ.
ಈ ಕನ್ನಡ ಎಮೌ ಆಪ್ ಕೋರ್ಸ್ ಅನ್ನ, ಕನ್ನಡ ಆಪ್ ಅನ್ನ ಯಾವ ರೀತಿ ನಾವು ಬಳಸುವುದನ್ನ ಹೇಗೆ ಉಪಯೋಗಿಸುವ ಎಂಬುದನ್ನ ನಾನು ನಿಮಗೆ ಸಂಕ್ಷಿಪ್ತವಾಗಿ ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಗಮನಿಸುವ ಹಾಗೆ ಮೊದಲನೇದಾಗಿ ನಮ್ಮ ಮೊಬೈಲ್ ಫೋನ್ ನಲ್ಲಿರುವಂತಹ ಪ್ಲೇ ಸ್ಟೋರ್ಗೆ ನಾವು ಹೋಗುವಾಗ, ಒಂದು ವೇಳೆ ನಾವು ಆಪಲ್ ಫೋನ್ ಬಳಕೆದಾರರಾದ್ರೆ ಅವರು ಆಪ್ ಸ್ಟೋರ್ಗೆ ಹೋಗ್ಬೋದು. ಪ್ಲೇ ಸ್ಟೋರ್ಗೆ ಹೋಗುವಾಗ ಅಲ್ಲಿ MAS ಬೈಬಲ್ ಕೋರ್ಸಸ್ ಎಂಬುದಾಗಿ ನಾವು ಟೈಪ್ ಮಾಡಿ ಅದನ್ನ ನಾವು ಸರ್ಚ್ ಮಾಡುವಾಗ, ಹುಡುಕುವಾಗ ನಮಗೆ ಈ ಒಂದು ಆಪ್ ಅದು ಸಿಗುವಂತದ್ದಾಗಿದೆ. ಈ ಹಸಿರು ಬಣ್ಣದ ಗುರುತಿರುವಂತಹ ಈ ಆಪ್ ನಮಗೆ ಸಿಗುವಾಗ ಅದನ್ನ ನಾವು ಇನ್ಸ್ಟಾಲ್ ಎಂಬ ಒಂದು ಬಟನ್ ಮೇಲೆ ಒತ್ತಿದಾಗ ಅದು ನಮ್ಮ ಮೊಬೈಲ್ ಸಿಗುತ್ತದೆ. ಅಲ್ಲಿ ಓಪನ್ ಮಾಡಿದಾಗ ನಮ್ಗೆ ಈ ಚಿತ್ರಣ, ಈ ಒಂದು ಇಲ್ಲಿ ಸ್ಕ್ರೀನ್ ಮೇಲೆ ಇರುವ ಹಾಗೆ ಈ ಒಂದು ಚಿತ್ರಣ ನಮ್ಮ ಕಣ್ಣಿಗೆ ಅದು ಕಾಣ್ತದೆ. ಸೊ ನಮ್ಮ ಭಾಷೆ ಕನ್ನಡ ಆಗಿರೋದ್ರಿಂದ ನಾವಿಲ್ಲಿ ಚೇಂಜ್ ಲ್ಯಾಂಗ್ವೇಜ್ ಎಂಬ ಒಂದು ಬಟನ್ ಮೇಲೆ ಒತ್ತುವಾಗ ಈ ಒಂದು ಪಠ್ಯಕ್ರಮದ ಎಮೌ ಆಪ್ ನಲ್ಲಿರುವಂತಹ ಎಲ್ಲಾ ಭಾಷೆಗಳ ಪಟ್ಟಿಯನ್ನು ಅದು ನೀಡ್ತದೆ. ಅಲ್ಲಿ ನಾವು ಕನ್ನಡವನ್ನ ನಾವು ಆಯ್ಕೆ ಮಾಡ್ಕೊಳ್ತೇವೆ. ಕನ್ನಡವನ್ನ ಆಯ್ಕೆ ಮಾಡಿಕೊಂಡ ನಂತರ ನಾವು ನಮ್ಮ ಖಾತೆಯನ್ನ ತೆರೆಯಬೇಕಾಗಿದೆ. ಯಾಕಂದ್ರೆ ನಾವು ಎಮೌ ಕೋರ್ಸ್ ಅನ್ನ ಮಾಡೋದ್ರಿಂದ ನಮ್ಮ ಖಾತೆ, ನಾವು ಯಾರು ನಮ್ಮ ಒಂದು ಅಂಶಗಳನ್ನ ಮತ್ತು ನಮ್ಮ ಒಂದು ಸಂಗತಿಗಳನ್ನ ನಾವು ನೀಡಬೇಕಾಗಿರೋದ್ರಿಂದ ಈ ಖಾತೆಯನ್ನ ತೆರೆ ಎಂಬ ಒಂದು ಬಟನ್ ಮೇಲೆ ನಾವು ಒತ್ತುವಾಗ ಪಕ್ಕದಲ್ಲಿ ಇರುವ ಒಂದು ಚಿತ್ರಣದ ಹಾಗೆ ಅಲ್ಲಿ ನಮ್ಮ ಹೆಸರನ್ನ ಮತ್ತೆ ನಮ್ಮ ಇಮೇಲ್ ವಿಳಾಸವನ್ನ ಮತ್ತೆ ನಮಗೆ ಬೇಕಾದ ಒಂದು ಪಾಸ್ವರ್ಡ್ ಅನ್ನ, ಅಂದ್ರೆ ನಾವು ನಮಗೆ ಇಷ್ಟವಾದ ಒಂದು ಪಾಸ್ವರ್ಡ್ ಅನ್ನ ನೀಡಿ, ಮುಖ್ಯವಾಗಿ ಈ ಎಮೌ ಪಾಲಿಸಿಯನ್ನ, ಇಲ್ಲಿರುವಂತಹ ಗೌಪ್ಯ ನೀತಿಯನ್ನ ನಾವು ಓದಿ ಸೈನ್ ಅಪ್ ಎಂಬ ಒಂದು ಸೈನ್ ಅಪ್ ಮಾಡಿ ಎಂಬ ಬಟನ್ ಮೇಲೆ ಒತ್ತುವಾಗ ಅದು ನಾವು ಯಾವ ಮೇಲ್ ಐಡಿಯನ್ನ, ಇಮೇಲ್ ವಿಳಾಸವನ್ನ ನಾವು ಕೊಟ್ಟಿರ್ತೇವೋ ಆ ಇಮೇಲ್ ವಿಳಾಸಕ್ಕೆ ಅದು ಒಂದು ಒನ್ ಟೈಮ್ ಪಾಸ್ವರ್ಡ್ ಅನ್ನ, OTP ಅನ್ನ ಅದು ಕಳಿಸ್ತದೆ. ಆ OTP ಅನ್ನ ನಾವು ಇಲ್ಲಿ ಹಾಕುವಾಗ, ಅದನ್ನ ನಮೂದಿಸುವಾಗ ನಮ್ಗೆ ಈ ಅಕೌಂಟ್ ಅದು ಆಕ್ಟಿವೇಟ್ ಆಗ್ತದೆ. ಒಂದು ವೇಳೆ ನಾವು ಈಗಾಗಲೇ ಒಂದು ಖಾತೆಯನ್ನು ಹೊಂದಿದ್ದರೆ ನಾವು ಸರಳವಾಗಿ ನಮ್ಗಿರುವಂತಹ ಒಂದು ಪಾಸ್ವರ್ಡ್ ಮೂಲಕವಾಗಿ ನಾವು ಅದನ್ನ ಲಾಗಿನ್ ಕೂಡ ಮಾಡ್ಕೋಬಹುದು. ಇಲ್ಲಿ ಗಮನಿಸುವಾಗ ಒಂದು ಸಲ ನಾವು ಖಾತೆಯನ್ನ ತೆರೆದ ನಂತರ ನಮಗೆ ಸಿಗುವಂತಹ ಚಿತ್ರಣ ಇದು, ನಿಮ್ಮ ಮೊದಲ ಕೋರ್ಸ್ ಅನ್ನು ಪ್ರಾರಂಭಿಸಿ ಎಂಬುದಾಗಿ ಅಲ್ಲಿ ತೋರಿಸ್ತದೆ. ಸೊ ಅದರ ಮೇಲೆ ನಾವು ಒತ್ತುವಾಗ ಪಕ್ಕದ ಎರಡನೆಯ ಚಿತ್ರದಲ್ಲಿ ನಾವು ಕಾಣುವ ಹಾಗೆ ಆ ಕೋರ್ಸ್ ನ ಪಟ್ಟಿಯ ಒಂದು ಪಟ್ಟಿ ನಮ್ಗೆ ಎಲ್ಲಿ ಸಿಗ್ತದೆ. ಇಲ್ಲಿ ಅರಸನನ್ನ ಭೇಟಿಯಾದ ಪುರುಷರು ಎಂಬುದು ಮೊದಲನೆಯ ಕೋರ್ಸ್ ಆಗಿದೆ. ಆದ್ರೆ ಇದರ ಒಂದು ಕ್ರಮದ ಒಂದು ಬದಲಾವಣೆಯ ಕಾರ್ಯ ಈಗ ಪ್ರಗತಿಯಲ್ಲಿದೆ, ಅದನ್ನ ನಾವು ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ನಾವು ಸತ್ಯವೇದ ನಿಮಗೆ ಇದರಲ್ಲಿ ಏನಿದೆ ಎಂಬುದಾಗಿ ನೋಡ್ತೇವೆ. ಆದ್ರೆ ಅರಸನನ್ನ ಭೇಟಿಯಾದ ಪುರುಷರು ಎಂಬ ಒಂದು ಕೋರ್ಸ್ ಅನ್ನ ನಾವು ಅದರ ಒಂದು ಕಾರ್ಯ ನಾವು ಮಾಡ್ತಿದ್ದೇವೆ. ಸೊ ಮೊದಲನೇದಾಗಿ ನೀವು ನೋಡುವಂಥದ್ದು ಈ ಅರಸರನ್ನು ಭೇಟಿಯಾದ ಪುರುಷರು ಎಂಬ ಕೋರ್ಸ್ ಅನ್ನ ನೀವು ನೋಡ್ತೀರಾ. ಅದನ್ನ ನೋಡಿದ ನಂತರ ಇಲ್ಲಿ ನಮಗೆ ಕೆಳಗಡೆ ಮೊದಲನೇದಾಗಿ ಆ ಒಂದು ಅಧ್ಯಯನದ ಸಾರಾಂಶ, ಈ ಕೋರ್ಸ್ ನಿಂದ ನೀವು ಕಲಿಯುವಂತ ಸಂಗತಿಗಳೇನು, ಈ ಕೋರ್ಸ್ ನಿಮಗೆ ತಿಳಿಸುವಂತ ಸಂಗತಿಗಳೇನು ಎಂಬುದನ್ನ ಅದು ತೋರಿಸ್ತದೆ. ಅದನ್ನ ತೋರಿಸಿದ ನಂತರ ಇಲ್ಲಿ ಕೆಳಗಡೆ ಎರಡನೇ ಚಿತ್ರದಲ್ಲಿ ಕಾಣುವ ಹಾಗೆ ಮೊದಲನೆಯ ಪಾಠವನ್ನ ಆರಂಭಿಸಿ. ಸೊ ಈ ಮೊದಲನೆಯ ಪಾಠವನ್ನ ಆರಂಭಿಸಿ ಎಂಬ ಒಂದು ಬಟನ್ ಮೇಲೆ ನಾವು ಒತ್ತುವಾಗ ನಮಗೆ ಪಾಠವು ಆರಂಭವಾಗ್ತದೆ. ಸೊ ಇಲ್ಲಿ ಒಂದು ಅಡ್ವಾಂಟೇಜ್ ಏನಂದ್ರೆ, ಈ ಒಂದು ಆಪ್ ನ ಮೂಲಕ ಮಾಡಿದ್ರ ಒಂದು ಉತ್ತಮವಾದ ಪ್ರಯೋಜನ ಏನಂದ್ರೆ, ಈಗ ನಾವು ಪುಸ್ತಕಗಳಲ್ಲೇ ಮಾಡ್ತಿದ್ದ ಸಂದರ್ಭದಲ್ಲಿ ಒಂದು ಪಾಠವನ್ನ ಸಂಪೂರ್ಣವಾಗಿ ಓದಿ ಆಮೇಲೆ ನಾವು ಹಿಂದೆ ಹೋಗಿ ನಾವು ಪ್ರಶ್ನೆ ಪತ್ರಿಕೆಗಳನ್ನ ಉತ್ತರಿಸ್ತಾ ಇದ್ವಿ, ಅಥವಾ ಕೋರ್ಸ್ ಅನ್ನ ಓದಿ ಮುಗಿಸಿದ ಮೇಲೆ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸ್ತಾ ಇದ್ವಿ. ಇಲ್ಲಿ ಏನಂದ್ರೆ, ಈಗ ನಾವು ಕೋರ್ಸ್ ನ ಓದುವಾಗಲೇ, ನಾವು ಪಾಠವನ್ನ ಓದುತ್ತಿರುವಾಗಲೇ ನಾವು ಮೊದಲನೇ ಚಿತ್ರದಲ್ಲಿ ಗಮನಿಸಬಹುದು ಪರೀಕ್ಷೆ. ಸೊ ಪಾಠವನ್ನು ಓದುವಂತ ಸಂದರ್ಭದಲ್ಲೇ ನಾವು ಪರೀಕ್ಷೆಯನ್ನು ಸಹ ಮಾಡಬಹುದಾಗಿದೆ. ಸೊ ಈ ಓದುತ್ತಿದ್ದ ಸಂಗತಿಗಳು ಮರೆತು ಹೋಗದ ಹಾಗೆ ಆ ಕ್ಷಣದಲ್ಲಿ ನಾವು ಪರೀಕ್ಷೆಯನ್ನು ಸಹ ಎರಡನ್ನು ಒಟ್ಟಿಗೆ ಮಾಡುವಂತ ಒಂದು ಸೌಲಭ್ಯ ಇದರಲ್ಲಿ ನಾವು ಕಾಣಬಹುದು. ಇಲ್ಲದಿದ್ದರೆ ನಾವು ಪಾಠವನ್ನ ಓದಿದ ನಂತರ ಅಂತಿಮವಾಗಿ ಇಲ್ಲಿ ಪರೀಕ್ಷೆಯನ್ನ ತೆಗೆದುಕೊಳ್ಳಿ ಎಂಬ ಒಂದು ಬಟನ್ ಮೇಲೆ ಒತ್ತುವಾಗ ನಮಗೆ ಅದು ಪರೀಕ್ಷೆ, ಆ ಒಂದು ಪ್ರತ್ಯೇಕ ಪಾಠದ ಒಂದು ಪರೀಕ್ಷೆ ನಮಗೆ ತೆರೆಯುತ್ತದೆ. ಇಲ್ಲಿ ಸರಿ ತಪ್ಪುಗಳು ಎಂಬುದಾಗಿಯೂ ಮತ್ತು ಕೆಲವು ಪತ್ರಿಕೆಗಳಲ್ಲಿ, ಕೆಲವು ಕೋರ್ಸ್ಗಳಲ್ಲಿ ವಿವಿಧ ರೀತಿಯ ಉತ್ತರಗಳನ್ನ ನಾವು ಆಯ್ಕೆ ಮಾಡಿಕೊಳ್ಬಹುದಾಗಿದೆ. ಆದ್ರೆ ಒಂದು ಸಾರಿ ನಾವು ಸರಿಯಾದಂತಹ ಉತ್ತರವನ್ನ ನಾವು ಆಯ್ಕೆ ಮಾಡದೆ ಹೋದ್ರೆ ಅದು ಅಂತಿಮ ಫಲಿತಾಂಶದಲ್ಲಿ ಅದು ತಪ್ಪು ಎಂಬುದಾಗಿ ಅದು ಪರಿಗಣಿಸಲ್ಪಡುತ್ತದೆ. ಸೊ ಆದ್ರಿಂದ ನಾವು ಪ್ರಶ್ನೆ ಪತ್ರಿಕೆಯನ್ನ ಮತ್ತು ಪಾಠವನ್ನ ಉತ್ತಮವಾದ ರೀತಿಯಲ್ಲಿ ಓದಿ ಅದನ್ನ ಅರ್ಥ ಮಾಡಿಕೊಂಡು ಮತ್ತು ಸರಿಯಾದ ಉತ್ತರವನ್ನು ನೀಡುವಾಗ ಅದು ಸರಿಯಾದ ಫಲಿತಾಂಶವನ್ನ ಅದು ನಮಗೆ ಕೊಡ್ತದೆ. ಒಂದು ವೇಳೆ ತಪ್ಪಾದ್ರೂ ಮತ್ತೆ ನಾವು ಅದನ್ನ ಸರಿ ಎಂಬುದಾಗಿ ಅದನ್ನ ನೀಡಬಹುದು, ಆದರೆ ಫಲಿತಾಂಶ ಅದು ತಪ್ಪು ಎಂಬುದಾಗಿ ಅದು ಬರ್ತದೆ. ಆದ ಕಾರಣ ನಾವು ಅದನ್ನ ಸರಿಯಾದ ರೀತಿಯಲ್ಲಿ ನೋಡಿ ಮಾಡುವುದು ನಮಗೆ ಒಳ್ಳೆಯ ಫಲಿತಾಂಶವನ್ನ ನೀಡುತ್ತದೆ. ಇದಾದ ನಂತರ ಅಂತಿಮವಾಗಿ ಆ ಒಂದು ಕೋರ್ಸ್ ನ ಅಂತ್ಯದಲ್ಲಿ ಎಲ್ಲಾ ಪಾಠಗಳನ್ನ, ಆ ಕೋರ್ಸ್ ನಲ್ಲಿರುವಂತಹ ಎಲ್ಲಾ ಪಾಠಗಳನ್ನ ನಾವು ಮುಗಿಸಿದ ನಂತರ ಕೊನೆಯದಾಗಿ ಅಂತಿಮ ಫಲಿತಾಂಶವನ್ನ ನಾವಿಲ್ಲಿ ಕಾಣಬಹುದು. ಸೊ ಈ ಕೋರ್ಸ್ ನಲ್ಲಿ ನಾನು ಎಷ್ಟು ಮಾಡಿದ್ದೇನೆ, ಸೊ ಎಲ್ಲ ಪಾಠಗಳು ಮುಗಿದಾಗ ಕೋರ್ಸ್ ನ ಫಲಿತಾಂಶಗಳನ್ನ ತೋರಿಸಿ ಎಂಬ ಬಟನ್ ಅನ್ನ ಅದು ಆಟೋಮೆಟಿಕ್ ಆಗಿ ನಮಗೆ ತೋರಿಸುತ್ತೆ. ಸೊ ಅದರ ಮೇಲೆ ಒತ್ತುವಾಗ ಈ ಒಂದು ಕೋರ್ಸ್ ನಲ್ಲಿ ನೀವೆಷ್ಟು ಅಂಕಗಳನ್ನ ಪಡ್ಕೊಂಡಿದ್ದೀರಾ,
ಯಾವ್ಯಾವ ಪಾಠದಲ್ಲಿ ಎಷ್ಟೆಷ್ಟು ಅಂಕಗಳನ್ನ ಪಡ್ಕೊಂಡಿದ್ದ ಎಂಬುದನ್ನು ಅದು ನಮಗೆ ಸಂಪೂರ್ಣವಾದ ವಿವರವನ್ನು ಕೊಡ್ತದೆ. ಅದನ್ನ ಕೊಟ್ಟ ನಂತರ ಅಂತಿಮ ಪರೀಕ್ಷೆ, ಈ ಕೋರ್ಸ್ನ ಅಂತಿಮ ಪರೀಕ್ಷೆ ಅಂದ್ರೆ ನಾವು ನೋಡುವ ಹಾಗೆ 3 ಪ್ರಶ್ನೆಗಳನ್ನ ನಾವು ನೋಡ್ತೇವೆ. ತಲೆ ಕೈಗಳಿಂದ ಹೇಳುವಂತಹ 3 ಪ್ರಮುಖವಾದಂತಹ ಪ್ರಶ್ನೆಗಳು. ಈ ಕೋರ್ಸ್ ನಮಗೆ ಯಾವ ರೀತಿ ಪ್ರಯೋಜನಕರವಾಗಿತ್ತು, ಅದರಿಂದ ನಮ್ಮ ಮೇಲೆ ಅದು ಯಾವ ಪರಿಣಾಮ ಬೀರಿದೆ ಎಂಬುದಾಗಿ ನಮ್ಮ ಒಂದು ಫೀಡ್ಬ್ಯಾಕ್ ಅಂದ್ರೆ ನಮ್ಮ ಉತ್ತರವನ್ನ ಕೇಳುವಂತಹ 3 ಪ್ರಶ್ನೆಗಳನ್ನ ನಾವು ಕಾಣ್ತೇವೆ. ಈ ಪ್ರಶ್ನೆಗಳನ್ನ ಉತ್ತರಿಸಿದಾಗ ಮಾತ್ರವೇ ಆ ಕೋರ್ಸ್ ಅದು ಕಂಪ್ಲೀಟ್ ಆಗೋದು. ಈ ಪ್ರಶ್ನೆಗಳನ್ನ ಉತ್ತರಿಸುವವರೆಗೂ ಆ ಕೋರ್ಸ್ ಅದು ಮುಗಿಯುವುದಿಲ್ಲ. ಆ ಪ್ರಶ್ನೆಗಳನ್ನ ಉತ್ತರಿಸಿದ ನಂತರ ಇಲ್ಲಿ ಮುಂದೆ ಕೆಳಗಡೆ 2ನೇ ಚಿತ್ರಣ ನೋಡುವ ಹಾಗೆ ಮುಂದಿನ ಕೋರ್ಸ್ಗೆ ಮುಂದುವರಿಸಿದ್ರೆ ಅಂದ್ರೆ ನೀವು ಒಂದು ಕೋರ್ಸ್ ಮುಗಿಸಿದ ನಂತರ ಮುಂದಿನ ಕೋರ್ಸ್ನ ಅದು ಆಟೋಮೆಟಿಕ್ ಆಗಿ ನಮಗೆ ತೋರಿಸುತ್ತೆ. ಈ ಒಂದು ಕೋರ್ಸ್ಗೆ ಮುಗಿದಿದೆ, ಮುಂದೆ ಕೋರ್ಸ್ ಯಾವ್ದು ನೀವು ಮಾಡಬಹುದು ಅಂತ ಅದರ ಮೇಲೆ ಒತ್ತುವಾಗ ನಮಗೆ ಒಂದು ಕೋರ್ಸ್, ಆ 2ನೇ ಕೋರ್ಸ್ ಅಥವಾ ಮುಂದಿನ ಕೋರ್ಸ್ ಯಾವ್ದಿದೆಯೋ ಆ ಕೋರ್ಸ್ ಆರಂಭಗೊಳ್ಳುತ್ತದೆ. ಈ ಕೋರ್ಸ್ ನ ಒಂದು ಮಾಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ಅಥವಾ ಮಾಡುವಾಗ ಯಾವುದೇ ಅನುಮಾನಗಳಿದ್ರು, ಕೋರ್ಸ್ ನಲ್ಲಿ ಅರ್ಥವಾಗದಂತಹ ಸಂಗತಿಗಳಿದ್ರು ಅಥವಾ ಕೋರ್ಸ್ ನ ವಿಷಯವಾದಂತಹ ಪ್ರಶ್ನೆಗಳೇನಿದ್ರು ನೀವು ಅದನ್ನ ಇಲ್ಲಿ ತಿಳಿಸಬಹುದು. ನಿಮ್ಮ ಒಂದು ಫೀಡ್ಬ್ಯಾಕ್ ನೀಡುವುದರ ಮೂಲಕವಾಗಿ ನಿಮ್ಮ ಪ್ರಶ್ನೆಗಳನ್ನ, ಅನುಮಾನಗಳನ್ನ ಯಾವುದೇ ಆಗಿದೆ ನೀವು ತಿಳಿಸುವಾಗ ಎಮ್ಮಹು ತಂಡದಲ್ಲಿರುವಂತಹ ಸಹೋದರರು, ಎಮ್ಮಹು ತಂಡದವರು ಅದಕ್ಕೆ ಒಂದು ಉತ್ತಮ, ಅದಕ್ಕೆ ಬೇಕಾದ ಪ್ರಕ್ರಿಯೆಯನ್ನ ಮತ್ತೆ ನಿಮ್ಮ ಅನುಮಾನಗಳನ್ನ ಪರಿಹರಿಸುವಂತರಾಗಿರ್ತಾರೆ. ಹೀಗೆ ಒಂದರ ನಂತರ ಒಂದು ಕೋರ್ಸ್ ಅನ್ನ ಮಾಡೋದಕ್ಕೆ ಇದು ಬಹಳ ಪ್ರಯೋಜನಕರವಾದ ರೀತಿಯಲ್ಲಿ ಇದನ್ನ ಸಿದ್ಧಪಡಿಸಲಾಗಿದೆ. ಇದು ನಿಮ್ಗೆಲ್ಲರಿಗೂ ಅರ್ಥವಾಗಿದೆ ಎಂಬುದಾಗಿ ಭಾವಿಸ್ತೇನೆ. ದೇವರ ನಾಮಕ್ಕೆ ಮಾತ್ರ ಮಹಿಮೆ ಉಂಟಾಗಲಿ. ಥ್ಯಾಂಕ್ ಯು. ತುಂಬಾ ಹೇಳಿದ್ದೀರಿ. 10 ನಿಮಿಷ ತಡವಾಗಿ ಇದ್ದೇವೆ, ಆದ್ರೂ ಸಹ ಈ ವಿಷಯದಲ್ಲಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ ಎಂದು ನನಗೆ ಅನಿಸುತ್ತದೆ. ಈಗಾಗಲೇ ನೀವು ಅನೇಕರು ಪ್ರಯಾಸ ಪಡ್ತಾ ಇರಬಹುದು ಪ್ಲೇಸ್ಟೋರ್ ಇಂದ ಈ ಒಂದು ಕನ್ನಡ ಎಮ್ಮಹು ಆಪ್ ಅನ್ನು ಡೌನ್ಲೋಡ್ ಮಾಡ್ತಾ ಇರಬಹುದು. ಆದರೆ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ, ಪ್ರಾರ್ಥನಾ ಪೂರ್ವಕವಾಗಿ ಈ ಒಂದು ಕಾರ್ಯ ಕರ್ತನಿಗೆ ಸಮರ್ಪಿಸಲ್ಪಡಲಿ ಮತ್ತು ಇದಕ್ಕಾಗಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ, ಸಭೆ ಹಿರಿಯರು ಸಹೋದರ ಡಾಕ್ಟರ್ ಪ್ರಭುದಾಸನ್ ಅವರು ಪ್ರಾರ್ಥನೆ ಮಾಡಿ ಈ ಒಂದು ಎಮ್ಮಹು ಆಪ್ ಕನ್ನಡ ಭಾಷೆ ಕರ್ತನ ಮಹಿಮೆಗೋಸ್ಕರ ಸಮರ್ಪಿಸಿ ಕೊಡಬೇಕೆಂದು. ಪ್ಲೀಸ್ ಡಾಕ್ಟರ್ ಪ್ರಭುದಾಸನ್ ಅವರು. ಅನ್ಮ್ಯೂಟ್ ಮಾಡಿ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ವಿಶೇಷವಾದಂತಹ ಸಮಯದಲ್ಲಿ ಮಹತ್ತರವಾದಂತಹ ಒಂದು ಕಾರ್ಯಕ್ಕೆ ಅಲ್ಪನಾಥ ನನಗೆ ದೇವರು ಕೊಟ್ಟಂತಹ ಈ ಅವಕಾಶಕ್ಕಾಗಿ ಆತನಿಗೆ ನಾನು ಸ್ತೋತ್ರ ಸಲ್ಲಿಸುವಂತನಾಗಿದ್ದೇನೆ. ಮಾತ್ರವಲ್ಲದೆ ಇಂಥ ಸಮಯದಲ್ಲಿ ಇಂಥ ಅವಕಾಶವನ್ನ ಮಾಡಿಕೊಡ್ತಾ ಇಮ್ಮಹಸ್ ಕರೆಸ್ಪಾಂಡೆನ್ಸ್ ಕೋರ್ಸ್ ಎಲ್ಲ ಬೋರ್ಡ್ ಮೆಂಬರ್ಗಳಿಗೂ ಹಾಗೂ ಈ ಒಂದು ಸಮಯದಲ್ಲಿ ಝೂಮ್ ಮುಖಾಂತರವಾಗಿ ಕೂಡಿ ಬಂದಿರುವಂತಹ ಎಲ್ಲಾ ಪ್ರಿಯ ಸೇವಕರುಗಳಿಗೂ ಸಹೋದರ ಸಹೋದರಿಗೂ ಕೂಡ ನನ್ನ ಪ್ರೀತಿಯ ವಂದನೆ ಸಲ್ಲಿಸುವಂತನಾಗಿದ್ದೇನೆ. ಕೆಲವು ಮಾತುಗಳನ್ನ ಹೇಳಿ ನಾನು ಮುಂದಕ್ಕೆ ಹೋಗಕ್ಕೆ ಇಷ್ಟಪಡುವಂತನಾಗಿದ್ದೇನೆ. 1990ನೇ ಇಸ್ವಿಯಲ್ಲಿ ನಾನು ರಕ್ಷಣೆ ಹೊಂದಿದ್ದು. ಆ ಸಮಯದಲ್ಲಿ ಯಾವ ಕಾಮೆಂಟ್ರಿಗಳು, ಯಾವ ಡಿಕ್ಷನರಿಗಳು, ಏನ್ ಓದ್ಬೇಕು ಅಂತ ಒಂದು ಗೊಂದಲಮಯವಾದಂತ ಒಂದು ವಾತಾವರಣದಲ್ಲಿ ಬೆಳೀತಾ ಇದ್ದೆ. ಸತ್ಯವೇದನ ಬಹಳ ದಿನಕ್ಕೆ ಸುಮಾರು 7 ಗಂಟೆ 8 ಗಂಟೆ ಬೈಬಲ್ ಓದ್ತಾ ಇದ್ದೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಗಲಿಬಿಲಿ ಗೊಂದಲ, ಯಾವುದು ಬೋಧನೆ ಏನೆಂಬುದಾಗಿ. ಅಂತ ಸಮಯದಲ್ಲಿ ಸಹೋದರ ರತ್ನಾಕರ್ ಅವರು ನನಗೆ ಈ ಒಂದು ಎಮ್ಮಹಸ್ ಬೈಬಲ್ ಸ್ಟಡಿಯನ್ನ ಪರಿಚಯ ಮಾಡಿಕೊಟ್ರು. ಅದನ್ನ ನಾನು ಓದುವಂತ ಸಮಯದಲ್ಲಿ ನನಗೆ ಬಹಳ ಸಂತೋಷವಾಯಿತು. ಯಾಕಂದ್ರೆ ಅದು ಸರಳವಾದಂತಹ ಭಾಷೆ ಮತ್ತೆ ಸ್ವಸ್ಥವಾದಂತಹ ಒಂದು ಬೋಧನೆ, ಸಿಂಪಲ್ ಲ್ಯಾಂಗ್ವೇಜ್ ವಿತ್ ಎ ಸೌಂಡ್ ಡಾಕ್ಟ್ರಿನ್. ಬಹಳ ನನಗೆ ಸಂತೋಷವಾಯಿತು. ಇದು ದೇವರೇ ಅವ್ರ ಮುಖಾಂತರವಾಗಿ ನನಗೆ ಕೊಟ್ಟಿದ್ದಾನೆ ಎಂಬುದಾಗಿ ಹೇಳಿ ನಾನು ಸುಮಾರು ಆ ಒಂದು ಎಮ್ಮಹಸ್ ಬೈಬಲ್ ಬುಕ್ಗಳನ್ನ ಹೋಗಿ ಅವ್ರ ಹತ್ರ ಕೇಳಿ, ಬ್ರದರ್ ಯಾವ್ದಾದ್ರು ಹೊಸದಾಗಿದ್ಯಾ ಕೇಳಿ ನಾನು ಅವ್ರು ತಗೋತಾ ಇದ್ದೆ. ಮತ್ತೆ ಅಲ್ಲಿ ಬಂದಂತಹ ಈವನ್ ರೈಟರ್ಸ್ ಕೂಡ ಬಹಳ ಉತ್ತಮ ಅಂತ ಒಂದು ರೈಟರ್ಸ್, ಸ್ಕೋಫೀಲ್ಡ್ ಬುಕ್ಸ್, ಮತ್ತೆ RE ಹಾರ್ಲೋ, HA ಹಾರ್ಲೋ, ಮತ್ತೆ ಕಾರ್ಲ್ಸ್ ಎಂಬುದಾಗಿ, ವಿಲಿಯಂ ಮ್ಯಾಕ್ಡೊನಾಲ್ಡ್, ಬಹಳ ಸುಂದರವಾದ ಬೋಧಕರ ಮುಖಾಂತರವಾಗಿ ಅದು ನಮಗೆ ಸಿಕ್ತು. ನಾನು ಅದನ್ನ ಕಲಿತಾ ಇದ್ದ ಹಾಗೆ ನಾನು ಕೂಡ ಆತ್ಮಿಕವಾಗಿ ಬೆಳೆಯೋದಕ್ಕೆ ಮತ್ತು ಅದು ನನ್ನ ಒಂದು ವೈಯಕ್ತಿಕ ಬೆಳವಣಿಗೆಗೆ ಹಾಗೂ ನನ್ನ ಬೋಧನೆಗಳಿಗೆ ಬಹಳ ಉಪಯೋಗವಾಯಿತು. ಅದೇ ಸಮಯದಲ್ಲಿ ನಾವು ನಮ್ಮ ಸಭೆಯಲ್ಲಿ ಕೂಡ ಶೈಲೋಮ್ ಬ್ರದರನ್ ಚರ್ಚ್ ರಾಮಚಂದ್ರಪುರ ಅಲ್ಲಿ ಈ ಬೈಬಲ್ ಸ್ಟಡಿನ ಎಮ್ಮಹಸ್ ಬೈಬಲ್ ಕರೆಸ್ಪಾಂಡೆನ್ಸ್ ಕೋರ್ಸ್ ನಾನು ಇಂಟ್ರೊಡ್ಯೂಸ್ ಮಾಡಿ ಸುಮಾರು ಜನ ಸಹೋದರ ಸಹೋದರರು ಅದರಲ್ಲಿ ಬೆಳೆಯುವ ಹಾಗೆ ಕರ್ತನು ತಾನೇ ನಮಗೆ ಸಹಾಯವನ್ನ ಕೊಡ್ತಾರೆ.
ಅದೇ ಸಮಯದಲ್ಲಿ ಬಸವಗುಡಿಯಲ್ಲಿ ಒಂದು ಮನೆಯಲ್ಲಿ ನನಗೆ ಬೈಬಲ್ ಸ್ಟಡಿ ತಗೋಬೇಕಂತ ಆಫರ್ ಮಾಡಿದ್ರು ಸಹೋದರ ದಾಸನ್ ಎಂಬುದಾಗಿ ಕುಟುಂಬದಲ್ಲಿ. ಅಲ್ಲಿ ಹೌಸ್ ಆಫ್ ವರ್ಷಿಪ್ ಮತ್ತೆ CSI ಮತ್ತು ಮೆಥಡಿಸ್ಟ್ ಇಲ್ಲಿಂದ ಸುಮಾರು ಜನ ಒಂದು ಹೆಚ್ಚು ಕಮ್ಮಿ ಒಂದು 80-90 ಜನ ಕೂಡ ಬರ್ತಾ ಇದ್ರು ಬೈಬಲ್ ಸ್ಟಡಿಗಾಗಿ. ಅಲ್ಲಿ ನಾನು ಅವ್ರಿಗೆ ಹೇಳಿದೆ, ನಾನು ಇಮಾಸ್ ಬೈಬಲ್ ಸ್ಟಡಿ ತಗೋತೀನಿ, ನಾನು ತಗೋಬೋದಾ, ಯಾಕಂದ್ರೆ ಇದು ಬ್ರದರನ್ ಬ್ಯಾಕ್ ಗ್ರೌಂಡ್ ಬಂದಂತದ್ದಾಗಿ. ಅವ್ರು ಸಂತೋಷವಾಗಿ ನೀವು ತಗೋಟೆ ಅಂತ ಹೇಳಿದ್ರು. ಅಲ್ಲಿಯೂ ಕೂಡ ಸುಮಾರು ವರ್ಷ ಈ ಬೈಬಲ್ ಸ್ಟಡಿನ ನಾವು ತಗೋತಾ ಬರ್ತಿದ್ದೆವು. ಇತ್ತೀಚೆಗೆ ನಮ್ಮ ಸೈಲಂ ಬ್ರದರ್ಸ್ ಸಭೆ ಚಂದಾಪುರದಲ್ಲಿಯೂ ಕೂಡ ಸಹೋದರ ನಮ್ಮ ಜಾಕೋಬ್ KC ಜಾಕೋಬ್ ಸಹೋದರರು ಒಂದ್ಸಲ ಬಂದು ನಮಗೆ ಮತ್ತೆ ಪ್ರೇರೇಪಣೆ ಮಾಡಿ ಅವರು ಹೋದ ನಂತರ ತಿರುಗಿ ನಮ್ಮ ಚಂದಾಪುರದಲ್ಲಿ ಕೂಡ ಬೈಬಲ್ ಸ್ಟಡಿಯನ್ನ ನಾವು ಮಾಡ್ತಾ ಇದೀವಿ. ಮತ್ತೆ ನಮ್ಮ ಚಂದಾಪುರದಲ್ಲಿ ನಮ್ಮ ಯವನಸ್ಥರು ಕೂಡ ಸೇವ್ ಇದೆ ಎಮಾಹು ಬೈಬಲ್ ಸ್ಟಡಿಯನ್ನ ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಮಾತ್ರವಲ್ಲದೆ ಕರ್ನಾಟಕ ಬೈಬಲ್ ಇನ್ಸ್ಟಿಟ್ಯೂಟ್ ಶಿವಮೊಗ್ಗ ಅಲ್ಲಿ ನಾನು ಡಿಸೈಪಲ್ಶಿಪ್ ಬಗ್ಗೆ ನಾನು ಟೀಚಿಂಗ್ ಮಾಡ್ತಾ ಇದ್ದೇನೆ. ಬಹುಶಃ ನಮ್ಮ ಸ್ಟೂಡೆಂಟ್ಗಳಿಗೆ ಚೆನ್ನಾಗಿ ಗೊತ್ತಾಗ್ತದೆ. ನಾನು ತಗೊಳ್ಳುವಂತ ಪ್ರತಿಯೊಂದು ಕೂಡ ಬೇಸ್ಡ್ ಅಪಾನ್ ದ ಸ್ಟಡೀಸ್ ಆಫ್ ಎಮಾಸ್ ಬೈಬಲ್ ಕರೆಸ್ಪಾಂಡೆನ್ಸ್ ಕೋರ್ಸ್. ಅದನ್ನ ನಾನು ಟಚ್ ಮಾಡಿದೆ ನಾನು ಬೈಬಲ್ ಸ್ಟಡಿ ಮುಂದಕ್ಕೆ ಹೋಗೋದಿಲ್ಲ. ಅದನ್ನ ದರ್ ಇಸ್ ಎ ಮೆಸೇಜ್ ಆರ್ ದಿಸ್ ಇಸ್ ಎ ಟೀಚಿಂಗ್, ಐ ವಿಲ್ ಗೋ ಇನ್ ಟು ದ ಸ್ಟಡಿ ಆಫ್ ಎಮಾಸ್ ಬೈಬಲ್ ಕರೆಸ್ಪಾಂಡೆನ್ಸ್ ಕೋರ್ಸ್. ಆ ಮಟ್ಟಿಗೆ ವಿಶೇಷವಾಗಿ ಕರ್ತನನ್ನು ಕೊಟ್ಟಿದ್ದಾನೆ. ಮತ್ತೆ ಇದಕ್ಕಾಗಿ ಪ್ರಯಾಸ ಪಡುವಂತ ಈ ಬೋರ್ಡ್ಗಾಗಿ ಕೂಡ ನಾನು ವಂದನೆ ಸಲ್ಲಿಸ್ತೇನೆ. ಮತ್ತು ವಿಶೇಷವಾಗಿ ಒಂದು ಚಾಲೆಂಜ್ ಅನ್ನು ಕೂಡ ನಾನು ಹೇಳೋದಕ್ಕೆ ಇಷ್ಟಪಡುವಂತನಾಗಿದ್ದೇನೆ. ಇದೇನಂತಂದ್ರೆ ಇದು ನನ್ನ ಒಂದು ಕಳಕಳಿಯ ಒಂದು ಪ್ರಾರ್ಥನೆ ದಯವಿಟ್ಟು ತಗೊಳ್ರಿ. ಪ್ರತಿಯೊಂದು ಸಹೋದರ ಸಭೆಯ ಹಿರಿಯರುಗಳು ಮೊದಲು ಇದನ್ನ ಕಲಿಬೇಕು. I demand all the elders of the Brethren Assemblies to go through Emmaus Bible study. ಮತ್ತೆ every Brethren Assembly, they must have this Emmaus Bible study correspondence course, Bible study related. ಯಾಕಂತಂದ್ರೆ ಇವತ್ತು ಎಷ್ಟೋ ಜನ ಸಭೆಯಲ್ಲಿ ಯವನಸ್ಥರು ಸಹೋದರ ಸಭೆಗಳನ್ನ ಬಿಟ್ಟು AG ಸಭೆಗಳಿಗೆ ಪೆಂಟಿಕಾಸ್ಟ್ ಸಭೆಗಳಿಗೆ ಹೋಗ್ತಾರೋ ನೋಡೋಕೆ ನಿಜವಾಗಿ ಕೂಡ ಬಹಳ ದುಃಖ ಆಗ್ತದೆ. ನಾವು ಬಹಳ ಸುಲಭವಾಗಿ ಹೇಳ್ಬಿಡ್ತೀವಿ, ಅವರು ನಮ್ಮವರಾಗಿದ್ರೆ ನಮ್ಮನ್ನ ಬಿಟ್ಟು ಹೋಗ್ತಿರ್ಲಿಲ್ಲ, ಅವರು ನಮ್ಮವರಾಗಿರಲಿಲ್ಲ ಆದ್ರೆ ನಮ್ಮನ್ನ ಬಿಟ್ಟು ಹೋದ್ರೆ ಅಂತ ಹೇಳಿ ಬಹಳ ಸುಲಭವಾಗಿ ಪಿಲಾತನ ತರ ಕೈ ತೊಳ್ದು ಬಿಡ್ತೀವಿ. ಆದ್ರೆ ನಮ್ಮ ಜವಾಬ್ದಾರಿ ಏನಾಗಿದೆ? ಯಾವಾಗ ನಾವು ಹಿರಿಯರುಗಳು ವಾಕ್ಯದಲ್ಲಿ ಬೆಳಿತೀವೋ ಆಗ ನಮ್ಮ ನೆಕ್ಸ್ಟ್ ಪೀಳಿಗೆನ ವಾಕ್ಯದಲ್ಲಿ ಬೆಳೆಸೋದಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ದ ಬೆಸ್ಟ್ ಮೆಟೀರಿಯಲ್ ಐ ಕ್ಯಾನ್ ಸೇ ಇಸ್ ಎಮಾಸ್ ಬೈಬಲ್ ಸ್ಟಡಿ. ಆದ್ರಿಂದ ಹಿರಿಯರುಗಳು ಕೂಡ ನಾವು ಎಲ್ಲ ಕಲಿಯುವಂತವರಾಗಿರೋಣ, ನಮ್ಮ ಸಭೆಗಳು ಕೂಡ ನಾವು ಕಲಿಸುವಂತವರಾಗಿರೋಣ. ಆ ರೀತಿ ಹೋಗುವಾಗ ಖಂಡಿತವಾಗಿ ಕೂಡ ಸಹೋದರ ಸಭೆಗಳು ನಮ್ಮ ಕರ್ನಾಟಕದಲ್ಲಿ ಬೆಳೆದಲ್ಲಿ ಯಾವುದೇ ಸಂದೇಹ ಇಲ್ಲ. ಮತ್ತೆ ಈ ಸಮಯದಲ್ಲಿ ನಮ್ಗೆ ಟೈಮ್ ಇಲ್ಲ ಅಂತ ಹೇಳೋದಕ್ಕೆ ಎಕ್ಸ್ಕ್ಯೂಸ್ ಕೊಡೋಕ್ಕೂ ಕೂಡ ಕಾರಣ, ಯಾಕಂದ್ರೆ ಆಪ್ ಬಂದಿದೆ. ಈಗ ಕನ್ನಡ ಆಪ್ ನಲ್ಲಿ ಬ್ಯೂಟಿಫುಲ್ ಬಿಟ್ಟಿದ್ದಾರೆ. ನೀವು ಎಲ್ಲೇ ಹೋಗ್ಬೋದು, ನೀವು ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾರೆ, ಕ್ಯೂನಲ್ಲಿ ನಿಂತ್ಕೊಂಡಿರ್ಬೇಕಾರೆ, ಎಲ್ಲಿ ಕೂಡ ನೀವು ಓಪನ್ ಮಾಡಿ ಯು ಕ್ಯಾನ್ ಸಿ. ಅಷ್ಟು ಮಟ್ಟಿಗೆ ಇವತ್ತು ಮಹಾ ಒಂದು ಪ್ರಯಾಸ ಪಟ್ಟಿದ್ದಾರೆ. ಆದ್ರೆ ಇದರ ಸದುಪಯೋಗ ನಾವು ಪಡ್ಕೊಳ್ಳಲೇಬೇಕಾಗಿದೆ. ಯು ಕ್ಯಾನ್ ನೆವರ್ ಗಿವ್ ಎನಿ ಎಕ್ಸ್ಕ್ಯೂಸ್, ನೋ ಎಕ್ಸ್ಕ್ಯೂಸ್. ಸೊ ಲೆಟ್ ಅಸ್ ಟೇಕ್ ಎ ಚಾಲೆಂಜ್. ಎಲ್ಲರೂ ಕೂಡ ಈ ಒಂದು ಸ್ಟಡಿಯಲ್ಲಿ ನಾವು ಬೆಳೆಯುವಂತವರಾಗಿರೋಣ. ನಾವು ಐ ವಾಂಟ್ ಟು ಲೆಟ್ ಅಸ್ ಬೋ ಡೌನ್ ಅವರ್ ಹೆಡ್ಸ್ ಅಂಡ್ ಪ್ರೇ. ಪ್ರಾರ್ಥನೆ ಮುಖಾಂತರವಾಗಿ ಈ ಒಂದು ಕನ್ನಡ ಆಪ್ ಅನ್ನ ನಾವು ಕರ್ತನ ಯೇಸು ಕ್ರಿಸ್ತನಿಗೆ ನಾವು ಪ್ರತಿಷ್ಠೆ ಪಡಿಸುವಂತವರಾಗಿರೋಣ. ಪ್ರಾರ್ಥನೆ ಮಾಡಿದ್ದೇನೆ. ವಾಕ್ಯ ಸಂದೇಶ ಇದೆ. ಇದಾದ ಮೇಲೆ ದಯಮಾಡಿ ವಾಕ್ಯ ಸಂದೇಶಕ್ಕಾಗಿ ಪ್ರಾರ್ಥನೆ ಮಾಡಬೇಕೆಂದು ವಿನಂತಿಸುತ್ತೇನೆ. ಥ್ಯಾಂಕ್ ಯು. ಪರಿಶುದ್ಧನಾದ ದೇವರೇ, ನಮ್ಮ ರಕ್ಷಕನಾದ ಯೇಸುವೆ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಯೇಸುವೆ, ಮನುಷ್ಯನ ರೊಟ್ಟಿ ತಿಂದ ಮಾತ್ರದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕ್ತಾನೆ ಎಂಬುದಾಗಿ ನೀನೇ ಹೇಳಿದ ರೀತಿಯಲ್ಲಿ ಸ್ವಾಮಿ, ನಿನ್ನ ಆ ಒಂದು ವಾಕ್ಯದ ಆಹಾರ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸುವಂತವರಾಗಿದ್ದೇವೆ. ನಿನ್ನ ವಾಕ್ಯವು ಸಜೀವವಾದದ್ದು, ನಿನ್ನ ವಾಕ್ಯವು ಕಾರ್ಯ ಸಾಧಕವಾದದ್ದು, ನಿನ್ನ ವಾಕ್ಯ ಇಬ್ಬಾಯಿ ಕತ್ತಿಲು ಹದವಾದದ್ದು ಸ್ವಾಮಿ. ಯೌವನಸ ತನ್ನ ನಡತೆಯನ್ನು ಶುದ್ಧಿಪಡಿಸ್ಕೊಳ್ಳೋದು ಯಾವುದರಿಂದ? ನಿನ್ನ ವಾಕ್ಯವನ್ನ ಗಮನಿಸಿ ನಡೆಯುವುದರಿಂದಲೇ ಸ್ವಾಮಿ. ಅಂದು ಯೆರೆಮೀಯನು ಹೇಳುವಂತ ಮಾತು, ಈಗೋ ನನಗೆ ದೊರೆತ ನಿನ್ನ ವಾಕ್ಯವನ್ನು ನಾನು ಆಹಾರ ಮಾಡಿಕೊಂಡನು, ಅದು ನನಗೆ ಹರ್ಷವೂ ಹೃದಯಾನಂದವೂ ಆಯಿತು ಎಂಬುದಾಗಿ ಹೇಳಿದ ರೀತಿಯಲ್ಲಿ ಕರ್ತನೆ, ನಾವು ಸಭಾ ಹಿರಿಯಗಳು, ಸಭಾ ನಾಯಕರಂತ ನಾವುಗಳು, ವಿಶ್ವಾಸಗಳಂತ ನಾವುಗಳು, ಯೌವನಸ್ಥರಂತ ನಾವುಗಳು, ನಮ್ಮ ಸಭೆಯಲ್ಲಿ ಕೂಡ ದೇವರೇ ಪ್ರತಿಯೊಬ್ಬರು ಕೂಡ ಈ ಒಂದು ಇಮಾಸ್ ಬೈಬಲ್ ಸ್ಟಡಿಯಲ್ಲಿ ಬೆಳೆಯುವ ಹಾಗೆ ಕೃಪೆ ಮಾಡಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಇದಕ್ಕೆ ಪ್ರಯಾಸ ಪಟ್ಟಂತ ಎಲ್ಲ ಬೋರ್ಡ್ ಮೆಂಬರ್ಗಳಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಟ್ರಾನ್ಸ್ಲೇಷನ್ ಮಾಡಂತ ಎಲ್ಲ ಪ್ರಿಯ ಸಹೋದರ ಸಹೋದರಿಗಳಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಮತ್ತು ವಿಶೇಷವಾದ ರೀತಿಯಲ್ಲಿ ಕರ್ತನೆ,
ಇವತ್ತು ನೀನು ನಮಗೆ ಕೊಟ್ಟಿರುವಂತ ಈ ಒಂದು ಕನ್ನಡ ಆಪ್ಗಾಗಿ ನಿನ್ನ ಸ್ತೋತ್ರ ಸಲ್ಲಿಸುವಂತವನಾಗಿದ್ದೇನೆ ಸ್ವಾಮಿ. ಈಗೋ ತಂದೆಯಾದ ದೇವರು, ಮಗನಾದ ದೇವರು, ಪರಿಶುದ್ಧಾತ್ಮ ದೇವರ ತ್ರಯೇಕ ನಾಮದಲ್ಲಿ ನಾನು ಈ ಆಪ್ ಅನ್ನ ಪ್ರತಿಷ್ಠೆ ಪಡಿಸುತ್ತೇನೆ ಸ್ವಾಮಿ. ಯೇಸುವೆ, ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡಿದ್ದೇನೆ ಸ್ವಾಮಿ. ಇದನ್ನು ಆಶೀರ್ವದಿಸು ಕರ್ತನೆ. ಕರ್ನಾಟಕ ರಾಜ್ಯದ ಮೂಲಗಳಲ್ಲಿ ಕರ್ತನೆ ಈ ಒಂದು ಸೇವೆ ಹಬ್ಬುವ ಹಾಗೆ, ಪಸರಿಸುವ ಹಾಗೆ, ಫಲ ಕೊಡುವ ಹಾಗೆ ನೀನು ಕಾರ್ಯ ಮಾಡಿ ಎಂಬುದಾಗಿ ಬೇಡಿಕೊಳ್ತೇನೆ. ಹೌದು ಸ್ವಾಮಿ, ನಮ್ಮ ಸಹೋದರ ಸಭೆಗಳು ವಾಕ್ಯದಲ್ಲಿ ಬೆಳೆಯಬೇಕು, ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು, ನಿನ್ನ ಸಾಕ್ಷಿಗಳನ್ನು ಜೀವಿಸಬೇಕು ಸ್ವಾಮಿ. ಆ ಮಟ್ಟಕ್ಕೆ ಈ ಒಂದು ಸೇವೆಯನ್ನ ಉಪಯೋಗಿಸುವುದಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಕರ್ತನೆ, ಈಗ ವಾಕ್ಯ ಭಾಗಕ್ಕೆ ಹೋಗುವಂತ ಸಮಯದಲ್ಲಿ ವಾಕ್ಯ ತರುವಂತ ನಿನ್ನ ದಾಸನಿಗಾಗಲೇ ನೀನು ಸಿದ್ಧಪಡಿಸಲಿಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಪ್ರಿಯ ಸಹೋದರ ಜೋಸ್ ಮ್ಯಾಥ್ಯೂ ಅವರನ್ನು ಆಶೀರ್ವದಿಸು. ಅವರ ಬಾಯಿಂದ ಬರೆದ ಒಂದೊಂದು ಮಾತುಗಳು ಸ್ವಾಮಿ, ಅದು ನಿನ್ನ ಮಾತುಗಳಾಗಿ ನಮ್ಮನ್ನ ಪ್ರೇರೇಪಿಸುವಂತ, ನಮ್ಮನ್ನ ಸವಾಲು ನೀಡುವಂತ, ನಾವು ಕರ್ತನೆ ಈಗೋ ಇನ್ನು ಹೆಚ್ಚಾಗಿ ನಿನ್ನ ವಾಕ್ಯದಲ್ಲಿ ಬೆಳೆದು ಪ್ರೋತ್ಸಾಹ ಕೊಡುವಂತ ರೀತಿಯಲ್ಲಿ ಉಪಯೋಗಿಸಿ ಎಂಬುದಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಈ ರೀತಿಯಾಗಿ ಕರ್ತನೆ, ನೀನು ಕೊಟ್ಟ ಇಂಥ ಶ್ರೇಷ್ಠ ಸಮಯಕ್ಕಾಗಿ ಸ್ತೋತ್ರ. ಕರ್ತ, ನಾವು ಪ್ರತಿಯೊಬ್ಬರು ಕೂಡ ವಾಕ್ಯದ ಕಡೆಗೆ ಗಂಭೀರವಾಗಿ ಆಲೋಚನೆ ಮಾಡುವಾಗೆ ನಮ್ಮನ್ನು ನಾವು ತಗ್ಗಿಸಿಕೊಳ್ತೇವೆ ಸ್ವಾಮಿ. ನಮ್ಮನ್ನ ಬಲಪಡಿಸು, ನಮ್ಮನ್ನು ಆಶೀರ್ವದಿಸು, ನಿನ್ನ ಮಹಿಮೆಗಾಗಿ, ನಿನ್ನ ಘನತೆಗಾಗಿ ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ಎಲ್ಲ ಈ ಪ್ರಾರ್ಥನೆಯನ್ನ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ಥ್ಯಾಂಕ್ ಯು. ಮಾಡೋದಕ್ಕಾಗಿ ತುಂಬಾ ವಂದನೆಗಳು. ನಾಮಕ್ಕೆ ಸ್ತೋತ್ರವಾಗಲಿ. ಈಗಾಗಲೇ ಈ ಒಂದು ಆಪ್ ಬಿಡುಗಡೆ ಆಗಿದೆ. ಕರ್ತನ ನಾಮದಲ್ಲಿ ಇದು ಸಮರ್ಪಿಸಲ್ಪಟ್ಟಿದೆ. ನಾನು ಡಾಕ್ಟರ್ ಪ್ರಭುದಾಸನ್ ಅವರನ್ನು ತುಂಬಾ ಹೃದಯದಿಂದ ವಂದಿಸುವನಾಗಿದ್ದೇನೆ. ಅವರು 2 ಮಾತುಗಳನ್ನು ಹೇಳಿದ್ರು, ಪ್ರೋತ್ಸಾಹದಾಯಕವಾಗಿ. ಅದಕ್ಕಾಗಿ ಈ ಸಮಯದಲ್ಲಿ ನಾವು ಮುಖ್ಯವಾದ ಅಂಶ ದೇವರ ವಾಕ್ಯ ನಾವು ಕೇಳುವರಾಗಿದ್ದೇವೆ. ಹಾಗಾಗಿ ನಮ್ಮ ಮಧ್ಯದಲ್ಲಿ ದೇವರ ಸೇವಕರು ಜೋಸ್ ಮ್ಯಾಥ್ಯೂ ಅಂಕಲ್ ಇದ್ದಾರೆ. ಅವರು ನಮಗೆ ದೇವರ ವಾಕ್ಯವನ್ನು ತಂದಿದ್ದಾರೆ. ನಾವು ಅದನ್ನು ಪ್ರಾರ್ಥನಾ ಪೂರ್ವಕವಾಗಿ ಕೇಳೋಣ. ನೇರವಾಗಿ ನಾವು ಕನ್ನಡ ಭಾಷೆಯಲ್ಲಿ ಅದನ್ನು ಕೇಳುತ್ತಿದ್ದೇವೆ. ಓವರ್ ಟು ಜೋಸ್ ಮ್ಯಾಥ್ಯೂ ಅಂಕಲ್. ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆಯುಂಟಾಗಲಿ. ಈ ದಿವಸ ಈ ಝೂಮ್ ಆ್ಯಪಿನ ಮುಖಾಂತರವಾಗಿ ನಡೆಯಲ್ಪಡುತ್ತಿರುವ ಎಮ್ಮಾಹು ಕನ್ನಡ ಆ್ಯಪ್ನ ಈ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಸಹಕಾರಿಯಾಗಿರುವಂತೆಯೂ ದೇವರ ವಾಕ್ಯದ ಅನ್ಯೋನ್ಯತೆಯಲ್ಲಿ ಸ್ವಲ್ಪ ಹೊತ್ತು ಸಮಯ ಕಳೆಯುವಂತೆಯೂ ಕರ್ತನ ಕೊಟ್ಟ ಈ ಸಂದರ್ಭಕ್ಕಾಗಿ ನಾನು ಕರ್ತನನ್ನು ಕೊಂಡು ಕೆಲವು ಅಂಶಗಳನ್ನು ಪ್ರಾಮುಖ್ಯವಾಗಿ ಈ ಸೇವೆಯ ಸಂಬಂಧದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕೆ ನಾನು ಸಂತೋಷವುಳ್ಳವನಾಗಿದ್ದೇನೆ. ಎಮ್ಮಾಹುಸ್ ಅಥವಾ ಕನ್ನಡ ಭಾಷೆಯಲ್ಲಿ ಎಮ್ಮಾಹು ಈ ಸತ್ಯವೇದ ಅಧ್ಯಯನ ಸೇವೆ, ಅದಕ್ಕೆ ಸಂಬಂಧಿತವಾದಂತ ಹಲವಾರು ಸೇವೆಗಳು. ನಾವು ಮೊದಲೇ ಕೇಳಿದ ಹಾಗೆ ಅನೇಕ ವರ್ಷಗಳಿಂದ ನಮ್ಮ ಭಾರತ ದೇಶದಲ್ಲಿಯೂ ಇದು ಯಾವುದೇ ಸಂದೇಹವಿಲ್ಲ, ನಿಸ್ಸಂದೇಹವಾಗಿ ನಾವು ಅದನ್ನ ಸಾಬೀತುಪಡಿಸುವುದಕ್ಕೆ ಸಾಧ್ಯವಿರುವಂತಹ ಒಂದು ವಿಷಯವಾಗಿದೆ. ಈ ಎಮ್ಮಾಹು ಕರೆಸ್ಪಾಂಡೆನ್ಸ್ ಅಥವಾ ಈ ಒಂದು ಅಧ್ಯಯನ ಪರಂಪರೆಯನ್ನು ನಾವು ನೋಡುವುದಾದ್ರೆ ಇದು ಎಲ್ಲಾ ರೀತಿಯ ಜನರಿಗೆ, ಅಂದ್ರೆ ಬಹಳ ಪ್ರಾಯಸ್ಥರಾದಂತಹ, ಹಿರಿಯರಾದಂತಹ ಸೇವಕರಾಗಲಿ, ಹೊಸಬರಾಗಿರುವಂತಹ ವಿಶ್ವಾಸಿಗಳಾಗಲಿ, ಇನ್ನು ಕ್ರಿಸ್ತನನ್ನು ಕಂಡುಕೊಳ್ಳದೇ ಇರುವಂತಹ ಹುಡುಕುವವರಿಗೆ, ಸೀಕರ್ಸ್, ಅವರಿಗೆ ಎಲ್ಲರಿಗೂ ಅನ್ವಯವಾಗುವ ರೀತಿಯಲ್ಲಿರುವಂತಹ ಪಾಠ ಕನ್ನಡ ಸಾಹಿತ್ಯ ರಂಗದಲ್ಲಿ, ಅಂದ್ರೆ ಆತ್ಮೀಕ ಕ್ಷೇತ್ರದಲ್ಲಿರುವಂತಹ ಸಾಹಿತ್ಯಗಳಲ್ಲಿ ಬಹಳ ಹಿಂದೆ ನಿಂತಹ ಒಂದು ರಾಜ್ಯವಾಗಿತ್ತು. ಅದರಲ್ಲಿ ಯಾವ ಸಂಶಯವಿಲ್ಲ. ಬಹಳ ಕೆಲವು ಮ್ಯಾಗಝಿನ್ಸ್, ಕೆಲವು ಮಾಸಪತ್ರಿಕೆಗಳು ಮಾತ್ರ ನಮ್ಮ ಮಧ್ಯದಲ್ಲಿ, ಈಗಲೂ ಬಹಳ ಕಡಿಮೆ. ಬೇರೆ ನಮ್ಮ ನೆರೆ ರಾಜ್ಯಗಳೊಂದಿಗೆ ಹೋಲಿಸಿದರೆ ಈ ಸಾಹಿತ್ಯದಲ್ಲಿ ಅಥವಾ ಆತ್ಮೀಕ ಗೋಳದಲ್ಲಿರುವಂತಹ ಸಾಹಿತ್ಯದಲ್ಲಿ ನಾವು ಬಹಳಷ್ಟು ಹಿಂದೆ ಇದ್ದೇವೆ. ಮುಂದೆ ಬಂದು ನಮ್ಮ ಕೈಗಳಲ್ಲಿರುವಂತಹ ಈ ಮೊಬೈಲ್ ಆ್ಯಪ್ನಲ್ಲಿ ಅಥವಾ ನಮ್ಮಲ್ಲಿರುವ ಟ್ಯಾಬ್ ನಲ್ಲಿ ಆಗ್ಲಿ ಅಥವಾ ಕಂಪ್ಯೂಟರ್ ನಲ್ಲಿ ಆಗ್ಲಿ ಇದನ್ನ ಶೇಖರಿಸಿಟ್ಟುಕೊಂಡು ಇದರಿಂದ
ನಮ್ಮ ಸ್ವಂತ ಭಾಷೆಯಲ್ಲಿ ಅಧ್ಯಯನ ಮಾಡುವುದಕ್ಕೆ ಒಂದು ಅವಕಾಶ ನಮಗೆ ದೊರಕಿದೆ ಎಂಬುದಾಗಿ ಹೇಳಿದ್ರೆ ಅದು ತಪ್ಪಾಗಲಾರದು. ಅದರಿಂದ ಪ್ರಥಮವಾಗಿ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡುವಂಥದ್ದು, ಇದು ಲಭ್ಯವಾಗಿರುವಂತಹ ಈ ಸಮಯದಲ್ಲಿ ಇದನ್ನ ನಾವು ಉಪಯೋಗಿಸಿಕೊಳ್ಳಬೇಕು. ಇವತ್ತಿನ ನಮ್ಮ ಸ್ವಲ್ಪ ಹೊತ್ತಿನ ಧ್ಯಾನಕ್ಕೋಸ್ಕರ ನಾನು ಆರಿಸಿಕೊಂಡಿರುವಂತಹ ಒಂದು ಶೀರ್ಷಿಕೆ, ಬರಗಾಲ ಬರುವ ಮುನ್ನವೇ ಶೇಖರಿಸಿಟ್ಟುಕೊಳ್ಳಿರಿ. ಯಾಕೋ ನನ್ನ ಮನಸ್ಸಿಗೆ ಈ ಒಂದು ಆಲೋಚನೆ ಬಂತು. ಬರಗಾಲ ಬರುವ ಮೊದಲೇ ಶೇಖರಿಸಿಟ್ಟುಕೊಳ್ಳಿರಿ. ಇದೊಂದು ಸಾರ್ವತ್ರಿಕವಾದಂತಹ ತತ್ವ. ಒಂದು ಬರಗಾಲವನ್ನು ನಾವು ಎದುರು ನೋಡುವುದಾದರೆ ಆ ಬರಗಾಲದಲ್ಲಿ ಜೀವಿಸುವುದಕ್ಕೂ ಎಲ್ಲರೂ ಮುಗಿಬಿದ್ದು ಅಂಗಡಿಗಳಲ್ಲಿದ್ದಂತಹ ಸಾಮಾನ್ಯನಲ್ಲಿ ಶೇಖರಿಸಿ, ಅದೇ ಈ ಬರಗಾಲ ಬರುವ ಮುನ್ನವೇ ಶೇಖರಿಸಿಟ್ಟುಕೊಳ್ಳಿರಿ ಎಂಬುದಾಗಿ ಹೇಳುವ ಆ ಪದದ ಅರ್ಥ. ಆದ್ರೆ ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಒಂದು ದೊಡ್ಡ ಬರಗಾಲ ಬರ್ಲಿಕ್ಕಿದೆ. ಆಮೋಸನ ಪ್ರವಾದನ ಗ್ರಂಥ 8ನೇ ಅಧ್ಯಾಯದ 11 ಮತ್ತು 12ನೇ ವಾಕ್ಯವನ್ನು ನಾವು ಓದುವುದಾದರೆ, ಆಮೋಸನ ಪ್ರವಾದನ ಗ್ರಂಥ 8ನೇ ಅಧ್ಯಾಯದ 11, 12 ವಾಕ್ಯಗಳಲ್ಲಿ ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ದೇಶಕ್ಕೆ ಕ್ಷಾಮವನ್ನು ಉಂಟು ಮಾಡುವ ದಿನಗಳು ಬರುತ್ತಿವೆ. ಅದು ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ಯೆಹೋವನ ವಾಕ್ಯಗಳ ಕ್ಷಾಮವೇ. ಸಮುದ್ರದಿಂದ ಸಮುದ್ರಕ್ಕೆ, ಬಡಗಲಿಂದ ಮೂಡಲಿಗೆ ಬಳಲುತ್ತಾ ಹೋಗುವರು, ಯೆಹೋವನ ವಾಕ್ಯವನ್ನು ಹುಡುಕುತ್ತಾ ಓಡಾಡುವರು, ಆದರೂ ಅದು ಸಿಕ್ಕದು. ಇದು ದೇವರ ವಾಕ್ಯಕ್ಕೆ ಬರುವ ಒಂದು ದೊಡ್ಡ ಬರಗಾಲದ ಕುರಿತಾಗಿ ಕೊಡಲ್ಪಟ್ಟಿರುವಂತಹ ಒಂದು ದೊಡ್ಡ ಮುನ್ನೆಚ್ಚರಿಕೆಯಾಗಿ ನಾವಿಲ್ಲಿ ಕಾಣಬಹುದಾಗಿದೆ. ಆ ಬರಗಾಲ ಇನ್ನೂ ಬಂದಿಲ್ಲ. ಒಂದು ವೇಳೆ ಲೋಕದಲ್ಲಿರುವಂತಹ ಕೆಲವು ರಾಷ್ಟ್ರಗಳಲ್ಲಿ ದೇವರ ವಾಕ್ಯವನ್ನು ಆದರೂ ಇಲ್ಲಿ ಹೇಳಲ್ಪಟ್ಟಿರುವಂತಹ ಒಂದು ರೀತಿಯಲ್ಲಿರುವಂತಹ ಒಂದು ಬರಗಾಲ ನಮ್ಮ ಮಧ್ಯದಲ್ಲಿ ಬರಲಿಲ್ಲ. ನಮ್ಮ ದೇಶವನ್ನೇ, ಭಾರತ ದೇಶವನ್ನೇ ನಾವು ಉದಾಹರಣೆಗೆ ತೆಗೆದುಕೊಂಡು ನೋಡುವುದಾದ್ರೆ, ವಾಕ್ಯದ ಲಭ್ಯತೆ ಅಷ್ಟು ವಿರಳವಾಗಿ ಹೋಗಿಲ್ಲ. ಈಗಲೂ ನಮ್ಮೆಲ್ಲರ ಭಾಷೆಗಳಲ್ಲಿ, ನಾವು ಯಾವುದೇ ಭಾಷೆಯವರಾಗಿದ್ರು ನಮ್ಮ ಭಾಷೆಯಲ್ಲಿ ವಾಕ್ಯವು ಲಭ್ಯವಾಗಿದೆ. ಇಂದು ಎಲ್ಲಕ್ಕಿಂತಲೂ ಅಧಿಕವಾಗಿ ನಮ್ಮ ಕೈಯಲ್ಲಿರುವ ಮೊಬೈಲ್ನಲ್ಲೇ ನಮ್ಮ ಭಾಷೆಯಲ್ಲಿ ಲಭ್ಯವಾಗುವಂತಹ ಒಂದು ಸ್ಥಿತಿಗೆ ನಾವು ಬಂದಿದ್ದೇವೆ. ಅಂದ್ರೆ ಬಹಳ ಸಮೃದ್ಧಿಯಾಗಿ ಲಭಿಸುತ್ತಿರುವಂತಹ ಒಂದು ಕಾಲಘಟ್ಟಕ್ಕೆ ನಾವು ಎದುರು ದೇಶಗಳಲ್ಲಿ ಇದು ಉಂಟಾಗಿದೆ. ನಮ್ಮ ಕೈಗಳಲ್ಲಿರುವಂತಹ ಮೊಬೈಲ್ಗಳನ್ನು ನಮ್ಮಿಂದ ಕಿತ್ತುಕೊಂಡು ಅದರಲ್ಲಿ ಏನೇನಿದೆ ಎಂಬುದಾಗಿ ಪರೀಕ್ಷಿಸಿ ನಮ್ಮ ಮೇಲೆ ಆರೋಪಣೆಗಳನ್ನು ತರುವಂತಹ ಸ್ಥಿತಿಗತಿಗಳು ನಮ್ಮ ಮೇಲೆ ಬಂದರೂ ಬರಬಹುದು. ಆದ್ರೆ ಇಂದು ನಮಗೆ ಸಾಕಷ್ಟು ಸಮೃದ್ಧಿಯಾಗಿ ಇದು ಲಭ್ಯವಾಗಿದೆ. ಆದುದರಿಂದಲೇ ಬರಗಾಲ ಬರುವ ಮುನ್ನವೇ ಶೇಖರಿಸಿಟ್ಟುಕೊಳ್ಳಿರಿ ಎಂಬಂತಹ ಒಂದು ಶೀರ್ಷಿಕೆಯನ್ನು ಈ ಸಂದೇಶಕ್ಕೆ ನಾನು ಕೊಟ್ಟಿದ್ದೇನೆ. ಯಾಕೆ ಈ ಒಂದು ಯಮ್ಮಾಹು ಆ್ಯಪ್ಗೂ ಇದಕ್ಕೂ ಇರುವ ಸಂಬಂಧ? ಇಂದು ನಮಗೆ ಇದು ನಮ್ಮ ಕೈಯಲ್ಲಿ ಲಭ್ಯವಾಗಿದೆ, ಉಚಿತವಾಗಿ ಲಭ್ಯವಾಗಿದೆ. ಇದನ್ನು ಹೇಗೆ ಬೇಕಾದರೂ ಉಪಯೋಗಿಸಬಹುದು. ಇದನ್ನು ಹೇಗೆ ಬೇಕಾದರೂ ನಾವು ಸ್ವೀಕರಿಸಿ ಇದರಿಂದ ಅಧ್ಯಯನ ಮಾಡಬಹುದು. ಆದ್ರೆ ಧಾರಾಳವಾಗಿ ಲಭ್ಯವಿರುವಾಗ ಅದನ್ನ ತಿರಸ್ಕಾರ ಮಾಡುವಂತದ್ದು ಮಾನುಷಿಕವಾದಂತಹ ಒಂದು ಸ್ವಭಾವ. ನಾವು ಅರಸುಗಳ 2ನೇ ಗ್ರಂಥದ 7ನೇ ಅಧ್ಯಾಯದ 1-2 ವಾಕ್ಯದಲ್ಲಿ ಒಂದು ಮಾತನ್ನು ಹೀಗೆ ನೋಡುತ್ತೇವೆ. ಅದನ್ನೆಲ್ಲ ವಿವರಿಸಲಿಕ್ಕೆ ಸಮಯವಿಲ್ಲದ ರೂಪಾಯಿಗೆ 12 ಸೇರಿನಂತೆಯೂ ಜವೆಗೋದಿಯು 24 ಸೇರಿನಂತೆಯೂ ಮಾರಲ್ಪಡುವವನು ಅನ್ನುತ್ತಾನೆ ಎಂದು ಹೇಳಿದನು. ಇದನ್ನು ಕೇಳಿ ಅರಸನ ಹಸ್ತಕ್ಕನಾದ ಸರದಾರನು ದೇವರ ಮನುಷ್ಯನಿಗೆ, ಯೆಹೋವನು ಆಕಾಶದಲ್ಲಿ ದ್ವಾರಗಳನ್ನು ಮಾಡಿದರೂ ಇದು ಸಂಭವಿಸಲಾರದು ಅನ್ನಲು, ಎಲೀಷನು ಅವನಿಗೆ, ಅದು ಸಂಭವಿಸುವುದನ್ನು ನೀನು ಕಣ್ಣಾರೆ ಕಾಣುವಿ, ಆದ್ರೆ ಅದನ್ನು ಅನುಭವಿಸುವುದಿಲ್ಲ ಎಂದು ಹೇಳಿದನು. ಸಮಾರ್ಯದಲ್ಲಿ ಬಂದಂತಹ ದೊಡ್ಡ ಒಂದು ಬರಗಾಲ, ಅಲ್ಲಿ ಏನೂ ಇಲ್ಲ, ಊಟಕ್ಕಿಲ್ಲ, ತಿನ್ನಲಿಕ್ಕಿಲ್ಲ, ಕುಡಿಲಿಕ್ಕೆ ನೀರಿಲ್ಲದಂತಹ ಸಂದರ್ಭದಲ್ಲಿ ಯೆಹೋವನು ಹೇಳುವಂತ ಮಾತು, ಅಲ್ಲಿ ಎಲ್ಲವೂ ಸಮೃದ್ಧಿಯಾಗಿ ನಾಳೆ ಇಷ್ಟು ಹೊತ್ತಿಗೆ ದೊರಕುತ್ತದೆ ಎಂಬುದಾಗಿ.
ಆದ್ರೆ ಅರಸನ ಹಸ್ತಕ್ಕನಾದಂತಹ ಸರದಾರನು ಹೇಳುವಂಥದ್ದು ಅದು ಸಂಭವಿಸುವುದಿಲ್ಲ. ಇನ್ನು ದೇವರು ನೋಡಿದ್ರು ಅದು ಸಂಭವಿಸುವುದಿಲ್ಲ. ಅಂದ್ರೆ ಆ ಮಾತನ್ನೇ ತಿರಸ್ಕರಿಸಿ ಬಿಡುತ್ತಾರೆ. ನಾನು ಒಂದು ವಿಷಯ ಹೇಳ್ತೇನೆ ಪ್ರಿಯರೇ, ಈ ಇದರ ಹಿನ್ನೆಲೆ ಎಲ್ಲ ಗೊತ್ತು, ನಾನು ಅದನ್ನು ವಿವರಿಸಲಿಕ್ಕೆ ಈಗ ಸಮಯ ತೆಗೆದುಕೊಳ್ಳುವುದಿಲ್ಲ. ಆದರೆ ಧಾರಾಳವಾಗಿ ಉಚಿತವಾಗಿ ಲಭ್ಯವಿರುವಾಗ ಏನ ಬಿಡುವಂಥದ್ದು ಮನುಷ್ಯ ಸಹಜ. ಇಂದು ನಮ್ಮ ಮಧ್ಯದಲ್ಲಿ ಇದು ಉಂಟಾಗಬಾರದು. ದೇವರ ವಾಕ್ಯವು ಇಂದು ಧಾರಾಳವಾಗಿ ಲಭ್ಯವಾಗಿದೆ, ಆಪ್ಗಳಲ್ಲಿ ಲಭ್ಯವಾಗಿದೆ. ನಮ್ಮ ಕೈಗಳಲ್ಲಿರುವ ಮೊಬೈಲ್ ಇಲ್ಲದ ಯಾವ ವ್ಯಕ್ತಿ ಇದ್ದಾರೆ? ಸ್ಮಾರ್ಟ್ ಫೋನ್ ಇಲ್ಲದವರು ಎಷ್ಟು ಜನರು ಇಂದು ನಮ್ಮ ಮಧ್ಯದಲ್ಲಿ ಇರಬಹುದು, 1-2 ಜನರ, ಇಲ್ಲ ಎಂಬುದಾಗಿ ನಾನು ಹೇಳೋದಿಲ್ಲ. ಆದ್ರೆ ಹೆಚ್ಚು ಕಡಿಮೆ ಎಲ್ಲರೂ ಇದೆ. ನಮ್ಮ ವಾಟ್ಸಾಪ್ಗಳನ್ನಾಗ್ಲಿ ಸೋಷಿಯಲ್ ಮೀಡಿಯಾವನ್ನಾಗ್ಲಿ ನಾವು ಎಷ್ಟು ಉಪಯೋಗಿಸುತ್ತಾ ಇದ್ದೇವೆ. ಅದು ಇಲ್ಲದೆ ನಮಗೆ ಬದುಕಲಿಕ್ಕೆ ಸಾಧ್ಯವಿಲ್ಲ. ದಿವಸ ಏಳಬೇಕಾದ್ರೆ ಸತ್ಯವೇದ ತೆರೆಯ ಮೊದಲು ಮೊಬೈಲ್ ನಲ್ಲಿರುವಂತಹ ಮೆಸೇಜ್ಗಳನ್ನು ನಾವು ಚೆಕ್ ಮಾಡುವಂತಹ ಒಂದು ಸ್ಥಿತಿಗೆ ನಾವು ಬಂದಿದ್ದೇವೆ. ಅದೇ ಮೊಬೈಲ್ ನಲ್ಲಿ ಇದನ್ನು ಅಳವಡಿಸಿ ನನಗೆ ಸಮಯವಿಲ್ಲ ಎಂಬುದಾಗಿ ಅದನ್ನು ತಿರಸ್ಕರಿಸಿದರೆ, ದೊಡ್ಡವರು ಎಂಬುದಾಗಿ ಹೇಳಿಕೊಳ್ಳುವ, ವಾಕ್ಯ ಜ್ಞಾನ ಉಳ್ಳವರು ಎಂಬುದಾಗಿ ಹೇಳಿಕೊಳ್ಳುವ ನಮಗಿಂತಲೂ ಹೆಚ್ಚಾಗಿ ಒಂದು ವೇಳೆ ಏನು ಇಲ್ಲದವರು, ಬಡವರು, ಆತ್ಮಿಕ ದಾಹ ಉಳ್ಳವರು ಇದನ್ನ ಪಡೆದುಕೊಳ್ಳಬಹುದು. ಈ ಮಾತಿನ ಮುಂದೆ ನಾವು ನೋಡುವುದಾದ್ರೆ ಅರಸುಗಳ 2ನೇ ಗ್ರಂಥ 7ನೇ ಅಧ್ಯಾಯದ 1 ಮತ್ತು 2ನೇ ವಾಕ್ಯ ನಾವು ಓದಿದೆವು. 3 ಮತ್ತು 4ನೇ ವಾಕ್ಯದಲ್ಲಿ ಓದುವಾಗ ಅದರ ಮುಂದುವರಿಕೆ ಹೀಗೆ ಹೇಳುತ್ತದೆ: ಊರ ಬಾಗಿಲಿನ ಹತ್ತಿರ 4 ಮಂದಿ ಕುಷ್ಠರೋಗಿಗಳಿದ್ದರು. ಅವರು ತಮ್ಮೊಳಗೆ ನಾವು ಸಾಯುವ ತನಕ ಇಲ್ಲಿ ಕೂತು ಇರಬೇಕು. ಪೂರ್ತಿ ಓದ್ಲಿಕ್ಕೆ ಸಮಯವಿಲ್ಲ, ಆ ಚರಿತ್ರೆ ನಮಗೆ ಗೊತ್ತು. ಇಲ್ಲಿ ಅರಸನಿಗೂ ಅರಮನೆಯಲ್ಲಿರುವವರಿಗೂ ಇದರ ಲಭ್ಯತೆ ಹೇಳಿದಾಗ ಅವರು ಅದನ್ನು ತಿರಸ್ಕರಿಸಿದಾಗ ಊರ ಬಾಗಿಲಲ್ಲಿರುವಂತಹ 4 ಕುಷ್ಠರೋಗಿಗಳು ಹೋಗಿ ಅದರ ಪ್ರಯೋಜನವನ್ನು ಪಡೆದುಕೊಂಡರು ಎಂಬುದಾಗಿ ನಾವು ಸತ್ಯವೇದ ಚರಿತ್ರೆಯಲ್ಲಿ ನೋಡುವ ಹಾಗಿದ್ದೇವೆ. ಎಂದು 200 ವರ್ಷಕ್ಕಿಂತಲೂ ಹೆಚ್ಚಾಗಿ ಬ್ರದರನ್ ಸಭೆಯ ಸೇವೆ ನಡೆಯುತ್ತಾ ಇದೆ. 100 ವರ್ಷಕ್ಕಿಂತಲೂ ಹೆಚ್ಚಾಗಿ ನಮ್ಮ ರಾಜ್ಯಕ್ಕೆ ಇದು ಬಂದಿದೆ. ನಮ್ಮ ಪಿತೃಗಳು ಹಾಗಿದ್ದರು, ಹೀಗಿದ್ದರು, ಇದನ್ನೆಲ್ಲ ಹೇಳಿ ಕೊಚ್ಚಿಕೊಳ್ಳುವಂತಹ ನಾವು ಈ ಲಭ್ಯತೆಯನ್ನ ದೂರವಿಟ್ಟು ಇದನ್ನು ಉಪಯೋಗಿಸದೇ ಇರುವಾಗ ಕುಷ್ಠರೋಗಿಗಳಿಗೆ ಸಮಾನರಾದ ಎಷ್ಟೋ ಜನರು ಇದರಿಂದ ಪ್ರಯೋಜನ ಪಡೆಯುತ್ತಿದ್ದಾರೆ. ಪ್ರಿಯರೇ, ಹೌದು, ನಮಗೆ ಇಂದು ಲಭ್ಯವಾಗಿರುವಂತಹ ಈ ವಾಕ್ಯವನ್ನು ನಾವು ಉಪಯೋಗಿಸಲೇಬೇಕು. ಇವತ್ತು ಇದು ಅರಮನೆಯಲ್ಲಿರುವ ಅರಸನಾಗಲಿ, ಹಸ್ತಕನಾದ ಸರದಾರನಾಗಲಿ, ಊರ ಬಾಗಿಲಲ್ಲಿರುವಂತಹ ಕುಷ್ಠರೋಗಿ ಆಗಲಿ, ಯಾವುದೇ ಒಂದು ಭೇದ ಭಾವವಿಲ್ಲದೆ ಎಲ್ಲರಿಗೂ ಸಮಾನವಾಗಿ ಲಭ್ಯವಾಗಿರುವಂತಹ ಒಂದು ಸಂದರ್ಭ. ಅದೇ ದೇವರ ವಾಕ್ಯ. ಈ ಕನ್ನಡ ಆಪ್ ಅನ್ನ ಇಂದು ಬಿಡುಗಡೆ ಮಾಡುವಾಗ ಇದರಲ್ಲಿ ದೊಡ್ಡವನು ಸಣ್ಣವನು ಎಂಬುದಾಗಿಲ್ಲ. ದೊಡ್ಡ ಪ್ರಸಂಗಿ ನಿಮಗೆ ಆಪಲ್ ಫೋನ್ ಇದ್ರೆ ಅದರಲ್ಲಿಯೂ ಸಿಕ್ಕುತ್ತದೆ, ನಿಮಗೆ ಬೇರೆ ಆಂಡ್ರಾಯ್ಡ್ ಫೋನ್ ಇದ್ರೆ ಅದರಲ್ಲಿಯೂ ಸಿಕ್ಕುತ್ತದೆ. ಇದಕ್ಕಿಂತಲೂ ಸುಲಭವಾಗಿ ಈ ದೇವರ ವಾಕ್ಯದ ಲಭ್ಯತೆಯನ್ನು ನಮ್ಮ ಕೈಗಳಿಗೆ ತರುವುದಕ್ಕೆ ಬೇರೆ ಯಾವ ಮಾರ್ಗವಿದೆ ಪ್ರಿಯರೇ? ಆದ್ರೆ ಇದನ್ನ ನಾವು ಉಪಯೋಗಿಸಬೇಕು. ಇದು ಯಾವ ಭೇದ ಭಾವವಿಲ್ಲದೆ ಎಲ್ಲರಿಗೂ ಲಭ್ಯವಿರುವಂತಹ ಈ ಸಂದರ್ಭದಲ್ಲಿ ಇದು ಯಾರ ಮೇಲೂ ಒತ್ತಾಯ ಪೂರ್ವಕವಾಗಿ ಹೇರುವುದಕ್ಕೆ ಸಾಧ್ಯವಾಗುವಂತಹ ವಿಷಯವಲ್ಲ. ಸಹೋದರ ಪ್ರಭುದಾಸ್ ಅವರು ಮಾತನಾಡಿದಾಗ ಹೇಳಿದಂತಹ ಒಂದು ಮಾತು, ಇದನ್ನು ಹಿರಿಯರು ಅಧ್ಯಯನ ಮಾಡಬೇಕು. ಅವರ ಜೊತೆ ಸೇರಿ ನಾನು ಧ್ವನಿ ಎತ್ತಿ ಆ ಮಾತನ್ನು ಹೇಳುತ್ತೇನೆ ಪ್ರಿಯರೇ. ಈ ಪ್ರಸಂಗ ಮಾಡುವವರು, ನೀವು ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಅಧ್ಯಯನ ಮಾಡಿರಿ ಎನ್ನುವರು, ಇತರರಿಗೆ ಬೋಧಿಸುವಂತಹ ನಾವು ಇದನ್ನು ಅಧ್ಯಯನ ಮಾಡಿದ್ದೆವು. ನಾನು ಅನುಭವದಿಂದ ಇದನ್ನು ಹೇಳುತ್ತಾ ಇದ್ದೇನೆ. ಕನ್ನಡದಲ್ಲಿ ಈಗ ಲಭ್ಯವಾಗಿದೆ. ಕೆಲವು ವರ್ಷಗಳ ಹಿಂದೆ ಇಂಗ್ಲಿಷ್ ನಲ್ಲಿ ಈ ಆಪ್ ಲಭ್ಯವಾಗಿತ್ತು. ಆ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಇರುವಂತ ಅನೇಕ ಪಾಠಗಳನ್ನ ನಾನು ಅಧ್ಯಯನ ಮಾಡಿದ್ದೇನೆ. ಅನೇಕ ಬಾರಿ 100% ಸ್ಕೋರ್ ಅನ್ನು ನಾನು ಹೊಂದಿದ್ದೇನೆ. ಆದ್ರೆ ಕೆಲವೊಮ್ಮೆ 96, ಕೆಲವೊಮ್ಮೆ 90, 80ರವರೆಗೂ ಕೆಲವೊಮ್ಮೆ ಕುಸಿದಂತಹ ಸಂದರ್ಭಗಳಿವೆ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೇನೆ ಎಂಬುದಾಗಿ ಹೇಳಿದೆ, ನೀನು ಎಷ್ಟೇ ದೊಡ್ಡ ಪ್ರಸಂಗಿ ಎಂಬುದಾಗಿ ಹೇಳಿದರೂ ಯು ಆರ್ ನಾಟ್ 100%. ನಾನು ಪ್ರಸಂಗಿ, ನನಗೆ ಎಲ್ಲ ಗೊತ್ತಿದೆ, ಅದರಿಂದ ಇದರ ಅವಶ್ಯಕತೆ ನನಗೆ ಇಲ್ಲ ಎಂಬುದಾಗಿ ನೀವು ಹೇಳಬೇಡಿ. ಇವತ್ತು ಬೆಳಿಗ್ಗೆ ನಾನು ಒಂದು ಪಾಠವನ್ನು ಮುಗಿಸಿ ಮುಂದಿನದಕ್ಕೋಸ್ಕರ ಕಾಯ್ತಾ ಇದ್ದೇನೆ. ಇಂಗ್ಲಿಷ್ ನಲ್ಲಿರುವಂತಹ ಆ್ಯಪ್. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಎಂಬುದಾಗಿ ಹೇಳಿದ್ರೆ, ಸ್ವಸ್ಥ ಬೋಧನೆ
ಬಹಳ ವಿರಳವಾಗಿರುವಂತಹ ಒಂದು ಕಾಲಘಟ್ಟದಲ್ಲಿ ಅನೇಕ ಆಪ್ಗಳಿದೆ, ಅನೇಕ ಬೈಬಲ್ ಸೆಮಿನಾರಿಗಳಿದೆ. ಆದ್ರೆ ದೇವರ ವಾಕ್ಯದಲ್ಲಿ ನಮ್ಮ ಸಹೋದರ ಸಭೆಗಳಲ್ಲಿ ನಾವು ಬೋಧಿಸುವಂತಹ ಬೋಧನೆಗಳನ್ನು ಅದೇ ರೀತಿಯಾಗಿ ಬೋಧಿಸುವಂತಹ ಪಠ್ಯಕ್ರಮಗಳು ಇಂದು ಬಹಳ ದುರ್ಬಲವಾಗಿದೆ. ಅದನ್ನ ಬೋಧಿಸುವವರಿಗೆ ಇಂದು ಸ್ಥಾನವಿಲ್ಲದಂತಹ ಸ್ಥಿತಿ ಅನೇಕ ಕಡೆಗಳಲ್ಲಿ ಬಂದಿದೆ. ಇಷ್ಟು ಖಡಕ್ಕಾಗಿ ಹೇಳಿದರೆ ಬ್ರದರ್ ಜನರು ಸ್ವಲ್ಪ ಹಿಂಜರಿತಾರೆ, ಸ್ವಲ್ಪ ಹೊಂದಾಣಿಕೆ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ಕೊಳ್ಬೇಕು ಎಂಬಂತದ್ದು. ನನ್ನ ವೈಯಕ್ತಿಕ ಅನುಭವದಿಂದ ಅಧ್ಯಯನ ಮಾಡುತ್ತಿರುವಂತಹ ಒಬ್ಬ ವಿದ್ಯಾರ್ಥಿ ಎಂಬಂತ ರೀತಿಯಲ್ಲಿ ನಾನು ಹೇಳುತ್ತೇನೆ ಪ್ರಿಯರೇ, ನಮ್ಮ ಸಹೋದರ ಸಭೆಗಳಲ್ಲಿ ಪ್ರಾರಂಭಿಕ ದಿವಸಗಳಲ್ಲಿ ನಮ್ಮ ಹಿರಿಯರು, ನಮ್ಮ ಪೂರ್ವಿಕರು ನಮಗೆ ವಹಿಸಿಕೊಟ್ಟಂತಹ ಆ ಒಂದು ಮೂಲ ಪಾಠಗಳಿಗೂ ತತ್ವಗಳಿಗೂ, ಅಥವಾ ನಾವು ಸಾಧಾರಣವಾಗಿ ಡಾಕ್ಟ್ರಿನ್ ಎಂಬುದಾಗಿ ಹೇಳುವಂತಹ ಆ ವಿಷಯಗಳಿಗೆ ಪೂರಕವಾಗಿಯೇ ಈ ಎಮ್ಮಾಹು ಪಠ್ಯಕ್ರಮದಲ್ಲಿರುವಂತಹ ಎಲ್ಲ ಪಾಠಗಳು ಸಿದ್ಧಗೊಂಡಿದೆ ಎಂಬುದನ್ನು ನಾನು ಅನುಭವದಿಂದ ಸಾಕ್ಷಿಪೂರ್ವಕವಾಗಿ ಹೇಳುತ್ತೇನೆ. ಆದುದರಿಂದಲೇ ನಾವು ಇದನ್ನು ಈಗಲೂ ಅಧ್ಯಯನ ಮಾಡುತ್ತಾ ಇದ್ದೇವೆ. ಅಂತ ಇದನ್ನು ನಾವೆಲ್ಲರೂ ಸೈಡ್ ಬೈ ಸೈಡ್ ನಮ್ಮ ಇತರ ಸೇವೆಗಳೊಂದಿಗೆ, ನಾವು ಈಗ ಕೇಳಿದ ಹಾಗೆ ಮೊದಲಿನ ಹಾಗೆ ಪುಸ್ತಕಗಳನ್ನು ತರಿಸಿಟ್ಟು ಬಹಳಷ್ಟು ಸಮಯವನ್ನು ಅದಕ್ಕೋಸ್ಕರ ಮೀಸಲಾಗಿಡಬೇಕಾದ ಸಂದರ್ಭ ಅವಶ್ಯಕತೆ ಇಲ್ಲ. ಇನ್ನು ಮೊದಲು ಇದನ್ನ ನಾನು ಬಹಳ ಸರಳವಾದ ರೀತಿಯಲ್ಲಿ ಇದು ಪ್ರಾರಂಭವಾಗುತ್ತದೆ. ನನ್ನ ನೆನಪಿದೆ, ಇದನ್ನ ಪ್ರಾರಂಭವಾಗಿ ಇಂಗ್ಲಿಷ್ ನಾನು ಮಾಡುವಂತ ಸಂದರ್ಭದಲ್ಲಿ ಮೊದಲನೆಯ ಒಂದೆರಡು ಲೆಸನ್ಸ್ ಎಲ್ಲ ಮಾಡಿದಾಗ ನಾನು ಎನಿಸಿ ಇದೆಲ್ಲ ಸಂಡೇ ಸ್ಕೂಲ್ ಮಕ್ಕಳಿಗೆ ಬೇಕಾದದು, ಆದ್ರೂ ಪರವಾಗಿಲ್ಲ ನೋಡೋಣ ಎಂಬುದಾಗಿ. ಆದ್ರೆ ಬರಬರುತ್ತಾ ಮುಂದೆ ಬಂದಾಗ ಈಗ ಗೊತ್ತಾಯಿತು ನಮಗೂ ಕಲೀಲಿಕ್ಕೆ ಬಹಳಷ್ಟು ಇದರಲ್ಲಿದೆ. ನಿಮ್ಮ ಲೈಬ್ರರಿಯನ್ನು, ನಿಮ್ಮ ಶೆಲ್ಫ್ ಅನ್ನು ಹುಡುಕಬೇಕಾಗಿಲ್ಲ. ಒಂದು ಸೈಡ್ ಅಲ್ಲಿ ಅಧ್ಯಯನ ಪಾಠಗಳು, ಇನ್ನೊಂದು ಸೈಡ್ ಅಲ್ಲಿ ಪ್ರಶ್ನಾವಳಿಗಳು, ಅಲ್ಲಿಯೇ ನಿಮಗೆ ನೋಡಿಗಳು ಇದಕ್ಕಿಂತಲೂ ಸುಲಭವಾಗಿ ನಮಗೆ ಲಭ್ಯವಾಗುವಂತಹ ಒಂದು ಸಂದರ್ಭವಿದೆಯೋ ಪ್ರಿಯರೇ. ಪಟ್ಟಣದ ಬಾಗಿಲಲ್ಲಿ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆಯೂ ಜವೆ ಗೋಧಿ 24 ಸೇರಿನಂತೆಯೂ ಮಾರಲ್ಪಡುತ್ತದೆ ಅನ್ನುತ್ತಾನೆ. ಅದಕ್ಕೆ ಸಮಾನವಾದಂತಹ ಒಂದು ಸ್ಥಿತಿ ಇಂದು ನಮ್ಮ ಮಧ್ಯದಲ್ಲಿಯೂ ಇದೆ ಪ್ರಿಯರೇ. ಇಷ್ಟು ಸುಲಭವಾಗಿ ಈ ವಾಕ್ಯಗಳು ನಮಗೆ ಕೊಡಲ್ಪಟ್ಟಿದೆ. ಹೌದು, ಬರಗಾಲ ಬರುತ್ತದೆ, ಇದೆಲ್ಲವೂ ನಮ್ಮ ಕೈಯಿಂದ ಕೀಳಲ್ಪಡುವ ಒಂದು ಸಮಯ ಬರುತ್ತದೆ. ಮನಸ್ಸಿನಲ್ಲಿ, ಹೃದಯದಲ್ಲಿ ಶೇಖರಿಸಿಟ್ಟುಕೊಂಡದ್ದು ಮಾತ್ರವೇ ಉಳಿಯುವಂತಹ ಒಂದು ಕಾಲಘಟ್ಟ ಬರುತ್ತದೆ. ಆದ್ರಿಂದ ಈಗ ನಮ್ಮ ಕೈಯಲ್ಲಿರುವ ಸತ್ಯವೇದಗಳಾಗಲಿ, ಎಮ್ಮಾಹುಸಿನ ಪಾಠ ಪುಸ್ತಕಗಳಾಗಲಿ, ಅಥವಾ ಈಗ ಬಿಡುಗಡೆಯಾಗಿರೋ ಈ ಆಪ್ಗಳಾಗಲಿ ಸ್ವತಂತ್ರವಾಗಿ ನಿರಂತರವಾಗಿ ನಮ್ಮ ಕೈಯಲ್ಲಿ ಇರುತ್ತದೆ ಎಂಬುದಾಗಿ ಯಾರು ನೆನೆಸಿಕೊಳ್ಳಬೇಡಿ. ಬರಗಾಲ ಬರುವ ಮೊದಲೇ ಶೇಖರಿಸಿಟ್ಟುಕೊಳ್ಳಿರಿ. ಕೇಳುವಂತ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ನೀವು ಇದನ್ನ ಅಧ್ಯಯನ ಮಾಡಬೇಕು. ಎಷ್ಟು ಸಣ್ಣವರಾದ್ರು, ಎಷ್ಟು ದೊಡ್ಡವರಾದ್ರು, ಎಷ್ಟೇ ದೊಡ್ಡ ಪ್ರಸಂಗಿಯಾದರು, ಸಭಾ ಹಿರಿಯರಾಗಿದ್ದರು, ನನಗೆ ಎಲ್ಲವೂ ಗೊತ್ತಿದೆ ಎಂಬುದಾಗಿ ಹೇಳಿಕೊಂಡ್ರು, ನಾನು ಹೇಳುತ್ತೇನೆ ಇಷ್ಟು ಸ್ಕೋರ್ ಮಾಡೋದು ಬಹಳ ಕಷ್ಟ ಆಗ್ತದೆ. ಅಷ್ಟು ಕೂತು ಅದನ್ನ ಕೂಲಂಕಷವಾಗಿ ಓದಿದರೆ ಮಾತ್ರವೇ. ನಮ್ಗೆಲ್ಲ ಸ್ವಲ್ಪ ಅವಸರ ಜಾಸ್ತಿ. ನಾನು ಒಮ್ಮೆ ನೆನೆಸಿದ್ದೇನೆ, ಕೆಲವೊಮ್ಮೆ ಯಾಕೆ 100ಕ್ಕಿಂತ ಕಡಿಮೆ ಬಂದು 90 ಯಾಕೆ ಆಯ್ತು ಎಂಬುದಾಗೆಲ್ಲ ನೋಡುವಾಗ ಅದನ್ನ ಮತ್ತೊಮ್ಮೆ ನಾನು ರಿವ್ಯೂ ಮಾಡಿ ನೋಡ್ತೇನೆ. ಆಗ ನನಗೆ ಗೊತ್ತಾದಂತ ಒಂದು ವಿಷಯ, ಸ್ವಲ್ಪ ಅವಸರ ಜಾಸ್ತಿ ಆಯ್ತು ಅಷ್ಟೇ. ನಮ್ಗೆ ಟೈಮ್ ಇಲ್ಲ, ಬೇಗ ಬೇಗ ಮುಗಿಸ್ಬೇಕು. ಹೌದು ಪ್ರಿಯರೇ, ಬರಗಾಲ ಬರುವ ಮೊದಲೇ ನಾವು ಶೇಖರಿಸಿಟ್ಟುಕೊಳ್ಳಬೇಕು. ಇಂದು ಎಷ್ಟೋ ಜನರು ಸಮಾಜದಲ್ಲಿ ಗುರುತಿಸಲ್ಪಡದವರು, ಯಾರಿಂದಲೂ ಅನೇಕ ಪಠ್ಯಕ್ರಮಗಳನ್ನು ಅಧ್ಯಯನ ಮಾಡಿದವರು ಅನೇಕ ಸಂಶಯಗಳೊಂದಿಗೆ ದಾರಿ ತಪ್ಪಿ ಹೋಗುವಾಗ ದೇವರ ವಾಕ್ಯದ ಬೋಧನೆಗಳಲ್ಲಿ ಅವರು ಸ್ಥಿರರಾಗಿದ್ದಾರೆ. They have been established.
ಸಂಶಯಗಳಿಗೆ ಉತ್ತರ ದೇವರ ವಾಕ್ಯ ಕೊಡಬೇಕು, ಅಲ್ಲದೆ ಯಾರದ್ದು ಅನುಭವವಲ್ಲ. ನನಗೆ ಈ ಪಠ್ಯಕ್ರಮದಲ್ಲಿ ಕಂಡಂತಹ ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಷಯ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸತ್ಯವೇದದಿಂದಲೇ, ಅಲ್ಲದೆ ಯಾವ ವ್ಯಕ್ತಿಯ ಅನಿಸಿಕೆ ಅಲ್ಲ. ಸಹೋದರು, ಇದರ ಹಿಂದಿನ ಚರಿತ್ರೆ ಇದು, ಎಲ್ಲಿಂದ ಪ್ರಾರಂಭವಾಯಿತು, ಹೇಗೆ ನಮ್ಮ ಭಾರತ ದೇಶಕ್ಕೆ ಬಂತು, ಹೇಗೆ ಕರ್ನಾಟಕಕ್ಕೆ ಬಂತು ಎಂಬುದಾಗಿ ಎಲ್ಲ ವಿವರಿಸುತ್ತಾ ಇದ್ದರು. ಅಂದಿನಿಂದ ಇಂದಿನವರೆಗೂ ಅದೇ ಪಾಠವನ್ನು ಯಾವ ವ್ಯತ್ಯಾಸವಿಲ್ಲದೆ, ಭಾಷೆ ಮಾತ್ರ ಬದಲಾಗಿದೆ. ಇದರಲ್ಲಿರುವಂತಹ ಆ ಒಳಗೊಳ್ಳುವಿಕೆ, ಆ ಸತ್ಯಾಂಶ, ಯಾವ ಬದಲಾವಣೆಯೂ ಬರಲಿಲ್ಲ, ಬರಬಾರದು. ಆಧುನಿಕ ದಿವಸಗಳಲ್ಲಿ ಇದರ ನ್ಯಾಯಕ್ಕೋತನ್ನು ಹೊತ್ತಿಕೊಂಡಿರುವಂತ ನನ್ನ ಜೊತೆ ಸೇವಕರೇ, ಯಾವ ಬದಲಾವಣೆಯನ್ನು ಮಾಡಬೇಡಿರಿ. ಕಾಲಕ್ಕೆ ತಕ್ಕ ಕೋಲ ಎಂಬಂಥದ್ದು ಸತ್ಯವೇದ ಅಧ್ಯಯನಕ್ಕಿರುವಂತ ವಿಷಯವಲ್ಲ. ಸತ್ಯವೇದಕ್ಕನುಗುಣವಾಗಿ ನಾವು ಬದಲಾಗಬೇಕು, ಅಲ್ಲದೆ ನಮಗನುಗುಣವಾಗಿ ಸತ್ಯವೇದದ ವಾಕ್ಯಗಳನ್ನಲ್ಲ. ಬರಗಾಲ ಬರುವ ಮೊದಲೇ ಶೇಖರಿಸಿಟ್ಟುಕೊಳ್ಳಿರಿ. ಧಾರಾಳವಾಗಿ ದೇವರು ಇವತ್ತು ನಮಗೆ ಕೊಟ್ಟಿದ್ದಾನೆ. ಒಂದು ಕಾಲದಲ್ಲಿ ದಕ್ಷಿಣ ಭಾರತದ ಉತ್ತರ ಭಾರತವೆಂಬುದಾಗಿ ಕರೆಯಲ್ಪಡುತ್ತಿದ್ದಂತಹ ಕರ್ನಾಟಕ ರಾಜ್ಯದಲ್ಲಿ ಇಂದು 250ಕ್ಕೂ ಹೆಚ್ಚು ಸಹೋದರ ಸಭೆಗಳು, ಸಾಕಷ್ಟು ಸಾಹಿತ್ಯಗಳು, ಪ್ರತಿಯೊಂದು ಮನೆಗಳಲ್ಲಿ ಸತ್ಯವೇದದ ಪ್ರತಿಗಳು, ಇದನ್ನೆಲ್ಲ ದಾಟಿ ಇಂದು ಮೊಬೈಲ್ ಆಪ್ ನಮ್ಮ ಭಾಷೆಯಲ್ಲಿ ನಮಗೆ ಲಭ್ಯವಾಗಿದೆ. ಇದಕ್ಕಿಂತಲೂ ಹೆಚ್ಚಿನ ಕನಿಕರ ದೇವರು ನಮ್ಮ ಮೇಲೆ ಹೇಗೆ ತೋರಿದ್ರು ತೋರಿಯಾನೋ ಪ್ರಿಯ. ಇದನ್ನ ಪ್ರಯೋಜನ ಪಡಿಸಿಕೊಳ್ಳುವುದರಲ್ಲಿ, ಉಪಯೋಗಿಸಿಕೊಳ್ಳುವುದರಲ್ಲಿ ಕರ್ತನು ನಮಗೆ ಸಹಾಯ ಮಾಡಲಿ. ಈ ಯಮ್ಮಾಹು ಮುಖಾಂತರವಾಗಿ ನಡೆಯಲ್ಪಡುತ್ತಿರುವಂತಹ ಸೇವೆ, ವಿಶೇಷವಾಗಿ ಇಂದು ಬಿಡುಗಡೆಯಾದಂತಹ ಈ ಕನ್ನಡ ಆಪ್, ಕರ್ನಾಟಕದಲ್ಲಿರುವಂತಹ ಎಲ್ಲ ಸಹೋದರ ಸಭೆಗಳಿಗೆ ಮಾತ್ರವಲ್ಲ, ಎಲ್ಲ ವಿಶ್ವಾಸಿಗಳಿಗೂ, ಇನ್ನು ರಕ್ಷಣೆ ಹೊಂದದೇ ಇರುವ ಅನೇಕರ ಆತ್ಮಿಕ ಪ್ರಯೋಜನಕ್ಕೂ ಕಾರಣವಾಗಲಿ ಎಂಬುದಾಗಿ ಹಾರೈಸುತ್ತಾ, ಪ್ರಾರ್ಥಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ದೇವರು ನಿಮ್ಮ ಪರಿಶ್ರಮಗಳನ್ನು ಆಶೀರ್ವದಿಸಲಿ. ತನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅಣ್ಣ ಅನ್ಮ್ಯೂಟ್ ಮಾಡಿದೆ, ಅನ್ಮ್ಯೂಟ್ ಮಾಡಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ತುಂಬಾ ಸ್ಪಷ್ಟವಾದ ರೀತಿಯಿಂದ ದೇವದಾಸರು ದೇವರ ವಾಕ್ಯಕ್ಕೆ ಬರುವಂತಹ ಕ್ಷಾಮದ ವಿಷಯದಲ್ಲಿ ಎಚ್ಚರಿಕೆಯನ್ನು ಕೊಟ್ಟು, ಇವತ್ತು ಉಪಲಬ್ಧವಾಗಿರುವಂತಹ ಈ ದೇವರ ವಾಕ್ಯ ಮತ್ತು ಈ ಒಂದು ಮುಖಾಂತರ ನಾವು ಮುಂದುವರಿಕೆ ಬೇಕಾದ ಮಾತುಗಳನ್ನು ಅವರ ಸ್ವಂತ ಅನುಭವದಿಂದ ನಮಗೆ ಹೇಳಿದ್ದು ತುಂಬಾ ಒಂದು ಪ್ರೋತ್ಸಾಹದಾಯಕವಾಗಿದೆ. ಮತ್ತೆ ಇದನ್ನು ಬರುವ ದಿನಗಳಲ್ಲಿ ಈ ಕೋರ್ಸ್ಗಳನ್ನು ನಾವು ಉಪಯೋಗಿಸಿಕೊಂಡು ಕರ್ತನ ಮಹಿಮೆಗಾಗಿ ನಾವು ಜೀವಿಸೋಣ, ನಮ್ಮನ್ನು ನಾವು ಬದಲಾಯಿಸಿಕೊಳ್ಳೋಣ. ಹೌದು, ಸತ್ಯವೇದಕ್ಕೆ ಅನುಗುಣವಾಗಿ ನಾವು ಬದಲಾಗಬೇಕು, ಹೊರತಾಗಿ ದೇವರ ವಾಕ್ಯವನ್ನು ನಮ್ಮ ಮನಸ್ಸಿಗೆ ಬಂದ ಹಾಗೆ ಅದನ್ನು ಬದಲಾಯಿಸಿ ನಾವು ಹೊಂದಾಣಿಕೆ ಮಾಡಿಕೊಂಡು ಜೀವಿಸುವುದಲ್ಲ. ಈ ಸಮಯದಲ್ಲಿ ನಾನು ನಿಮ್ಮ ಹತ್ರ ವಿನಂತಿಸ್ಕೊಳ್ತಾ ಇದ್ದೇನೆ. ದೇವರ ವಾಕ್ಯ ನಾವು ಕೇಳಿದ್ದೇವೆ, ದೇವರು ತಾನೇ ನಮ್ಮೆಲ್ಲರನ್ನು ಈ ವಾಕ್ಯಗಳಿಂದ ಬಲಪಡಿಸಲಿ, ಪ್ರೋತ್ಸಾಹಿಸಲಿ. ನಾನು ಮುಂದಿನ ಕಾರ್ಯಕ್ರಮ ಸಹೋದರಾದ ಸ್ಯಾಮ್ ಮ್ಯಾಥ್ಯೂ ಬ್ರದರ್, ದೇವರ ಸೇವಕರು, ಮುಂಬೈಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ಯಮಾಹು ಇಂಡಿಯಾ ವೈಸ್ ಚೇರ್ಮನ್ ಆಗಿ ಸೇವೆ ಮಾಡ್ತಾ ಇದ್ದಾರೆ. ಅವರು ಯಮಾಹು ದರ್ಶನ ಈ ವಿಷಯದಲ್ಲಿ ನಮಗೆ ಕೆಲವು ಅನಿಸಿಕೆಗಳನ್ನು ಅವರು ವ್ಯಕ್ತಪಡಿಸಲಿಕ್ಕಿದ್ದಾರೆ. ಹಾಗಾಗಿ ನಾವು ಅದನ್ನು ಅವರಿಂದ ಕೇಳೋಣ. ಅದನ್ನು ಅವರು ಇಂಗ್ಲಿಷ್ ನಲ್ಲಿ ಹೇಳುವರು, ಅದನ್ನು ಭಾಷಾಂತರ ಸಹೋದರಾದ ಜೂನಿಯರ್ ಜಯರಾಜ್, ದೇವರ ಸೇವಕರು ಸಹೋದರರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ಕನ್ನಡಕ್ಕೆ ಅದನ್ನು ತರ್ಜುಮೆ ಮಾಡಲಿಕ್ಕಿದ್ದಾರೆ. ಓವರ್ ಟು ಬ್ರದರ್ ಸ್ಯಾಮ್. Good morning and warm greetings to you all in the precious name of our Lord and Savior Jesus Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಹ ಶುಭ ವಂದನೆಗಳು ಮತ್ತು ವಂದನೆಗಳನ್ನು ತಿಳಿಸುವಂತವನಾಗಿದ್ದೇನೆ ಮತ್ತು ಶುಭ ಮುಂಜಾನೆ. I thank the Lord for the wonderful and challenging message which Jose Matthew uncle brought this morning to us. ಈ ಮುಂಜಾನೆ ವೇಳೆಯಲ್ಲಿ ಬಹಳ ಅದ್ಭುತವಾದಂತ ಮತ್ತು ಸವಾಲನ್ನೊಡ್ಡುವಂತಹ ಸಂದೇಶವನ್ನ ಜೋಸ್ ಮ್ಯಾಥ್ಯೂ ಅಂಕಲ್ ಅವರು ತಂದಿದ್ದಾರೆ. ಅದಕ್ಕೋಸ್ಕರವಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುವಂತವನಾಗಿದ್ದೇನೆ. I thank the responsible brethren of Emmaus Karnataka and also the Emmaus board
for this opportunity to represent the Emmaus board and share about the vision of Emmaus Karnataka. ಎಮ್ಮಾಹುವಿನ ದರ್ಶನವನ್ನ ಕರ್ನಾಟಕದಲ್ಲಿರುವಂತಹ ಒಂದು ದರ್ಶನದ ಕುರಿತಾಗಿ ನನಗೆ ಹಂಚಲಿಕ್ಕೆ ಸಮಯವನ್ನು ಕೊಟ್ಟಂತ ಆ ಎಮ್ಮಾಹುಸ್ ಬೋರ್ಡ್ನವರಿಗೂ ಮತ್ತು ಕರ್ನಾಟಕದಲ್ಲಿರುವಂತಹ ಜವಾಬ್ದಾರಿಯುಕ್ತ ಸಹೋದರೆಲ್ಲರಿಗೂ ಸಹ ನಾನು ವಂದನೆಗಳನ್ನು ತಿಳಿಸುವಂತವನಾಗಿದ್ದೇನೆ. As we just heard, the vision is for all the districts of Karnataka. ಈಗಾಗಲೇ ನಾವು ಕೇಳಿದ ಹಾಗೆ ಈ ದರ್ಶನವು ಕರ್ನಾಟಕದಲ್ಲಿರುವಂತಹ ಎಲ್ಲಾ ಜಿಲ್ಲೆಗಳಿಗೋಸ್ಕರವಾಗಿ ಇರುವಂತದ್ದಾಗಿದೆ. The vision is for all the assemblies, believers and unbelievers of Karnataka. ಇದರ ಒಂದು ದರ್ಶನ ಕರ್ನಾಟಕದಲ್ಲಿರುವಂತಹ ಎಲ್ಲಾ ವಿಶ್ವಾಸಿಗಳಿಗೆ, ಸಭೆಗಳಿಗೆ, ಅವಿಶ್ವಾಸಿಗಳಿಗೆ ಮತ್ತು ಎಲ್ಲರಿಗೋಸ್ಕರವಾಗಿ ಇರುವಂತಹ ಒಂದು ದರ್ಶನವಾಗಿದೆ. So Emmaus considers this as a great and memorial day in concern with the word of God coming out in the app in Kannada language. ಕನ್ನಡ ಭಾಷೆಯಲ್ಲಿ ಈ ಎಮ್ಮಾಹುನ ಒಂದು ಆಪ್ ನ ಮುಖಾಂತರವಾಗಿ ದೇವರ ವಾಕ್ಯ ಬರುವುದಕ್ಕೋಸ್ಕರವಾಗಿ ಈ ಒಂದು ದಿನ ಬಹಳ ಒಂದು ಮಹತ್ವವಾದಂತದ್ದು ಮತ್ತು ಮರೆಯಲಾಗದಂತಹ ಒಂದು ಅವಿಸ್ಮರಣೀಯವಾದಂತಹ ಒಂದು ದಿನವಾಗಿದೆ. We have a twofold vision, that is to bring out more Kannada courses in the online format through app. ನಮಗೆ ಎರಡು ರೀತಿಯಾದಂತಹ ದರ್ಶನಗಳಿವೆ. ಮೊದಲನೇದಾಗಿ ಆ ಕನ್ನಡ ಆಪ್ ನ ಮುಖಾಂತರವಾಗಿ ಬಹಳ ಹೆಚ್ಚಾದಂತಹ ಒಂದು ಕೋರ್ಸ್ಗಳನ್ನ ತರುವಂತಹ ಒಂದು ಆಲೋಚನೆ. At the same time, there are people who don't have internet connectivity, so we have intent to bring Kannada printed courses also. ಮತ್ತು ಕೆಲವರಿಗೆ ಇಂಟರ್ನೆಟ್ ಫೆಸಿಲಿಟಿ ಇಲ್ಲದೆ ಇರೋದ್ರಿಂದ ಮುದ್ರಿಸಲ್ಪಟ್ಟಂತಹ ಕನ್ನಡ ಕೋರ್ಸ್ಗಳನ್ನು ತರುವಂತಹ ಒಂದು ಆಲೋಚನೆ ಅಥವಾ ಯೋಜನೆ ಇದೆ. And the Lord in His mercy has helped us to bring out nearly 8 languages in the app format in Kannada language. ಕನ್ನಡ ಭಾಷೆಯಲ್ಲಿ ಸುಮಾರು 8 ರೀತಿಯಾದಂತಹ ಕೋರ್ಸ್ಗಳನ್ನ ಆಪ್ ನ ಮುಖಾಂತರವಾಗಿ ಆಪ್ ಫಾರ್ಮ್ಯಾಟ್ ನಲ್ಲಿ ತರುವುದಕ್ಕಾಗಿ ಕರ್ತನು ನಮಗೆ ಕೃಪೆಯನ್ನು ಕೊಟ್ಟಿದ್ದಾನೆ. And trusting in God, we are planning and praying for 29 courses to come out in Kannada language. ಆ ಕರ್ತನಲ್ಲಿ ಭರವಸೆವಿಟ್ಟವರಾಗಿ ಸುಮಾರು 29 ಕೋರ್ಸ್ಗಳು ಕನ್ನಡ ಭಾಷೆಯಲ್ಲಿ ಆಪ್ ನ ಮುಖಾಂತರವಾಗಿ ಬರಬೇಕೆಂಬಂತಹ ಒಂದು ಆಲೋಚನೆ ಇದೆ. So in printed courses now nearly 14 are getting ready. ಈಗ ಮುದ್ರಿತವಾದಂತಹ ಕೋರ್ಸ್ಗಳು ಸುಮಾರು 14 ಕೋರ್ಸ್ಗಳು ಸಿದ್ಧವಾಗಿವೆ. And there's a twofold effort being put for this. ಇದಕ್ಕೋಸ್ಕರವಾಗಿ ಎರಡು ರೀತಿಯಾದಂತಹ ಪರಿಶ್ರಮವನ್ನು ಸಹ ಹಾಕಲ್ಪಡಲಾಗಿದೆ. How will this happen? ಇದು ಹೇಗೆ ನಡೀತದೆ? So for that, a twofold effort in the form of Kannada course translation team is developed in Karnataka. ಇದಕ್ಕೋಸ್ಕರವಾಗಿ ಕನ್ನಡ ಭಾಷೆಯ ಭಾಷಾಂತರದ ಒಂದು ತಂಡವು ಇದನ್ನು ಅಭಿವೃದ್ಧಿಪಡಿಸಿದೆ. And it's an amazing thing what the brothers and sisters of the translation team in Karnataka have done, that they are number 1 now in the translation process. ಕರ್ನಾಟಕದಲ್ಲಿ ಕೆಲವು ಸಹೋದರ ಸಹೋದರಿಯರು ಅಥವಾ ಭಾಷಾಂತರದ ಒಂದು ತಂಡವು ಮಾಡಿದಂತಹ ಈ ಒಂದು ಕೆಲಸ ಬಹಳ ಪ್ರಶಂಸನೀಯವಾದಂತದ್ದು ಮತ್ತು ಮೊದಲಿನ ಸ್ಥಾನದಲ್ಲಿ ನಿಲ್ಲುವಂತದ್ದಾಗಿದೆ. Many brothers and sisters under the able leadership of Brother Samuel Devkumar have come forward to see that these courses are translated into Kannada language. ಕನ್ನಡ ಭಾಷೆಯಲ್ಲಿ ಈ ಕೋರ್ಸ್ಗಳು ಭಾಷಾಂತರ ಮಾಡಲ್ಪಡಬೇಕು ಎನ್ನುವಂತಹ ಉದ್ದೇಶದಿಂದ ಅನೇಕ ಸಹೋದರ ಸಹೋದರಿಯರು ಬಹಳ ಒಂದು ಬಹಳವಾದಂತಹ ಒಂದು ಆಡಳಿತವಾದಂತಹ ಒಂದು ಸ್ಯಾಮ್ಯುಯಲ್ ದೇವಕುಮಾರ್ ಅವರ ಅಧೀನದಲ್ಲಿ ಅನೇಕ ತಂಡಗಳು ಬಂದಿದೆ. And actually the most wonderful thing is that they are all doing voluntarily, even though they are from different assemblies of Karnataka and also Mumbai. ಮತ್ತು ಅದರಲ್ಲಿರುವಂತಹ ಇನ್ನೊಂದು ಮಹತ್ವವಾದಂತಹ ವಿಷಯವೇನೆಂದ್ರೆ ಕರ್ನಾಟಕದಲ್ಲಿಯೂ ಮತ್ತು ಮುಂಬೈನಲ್ಲಿ ಬೇರೆ ಬೇರೆ ಸಭೆಗಳಲ್ಲಿ ನಾವಿದ್ದಾಗ್ಯೂ ಸಹ ಅವರೆಲ್ಲರೂ ಸ್ವಯಂಕೃತವಾಗಿ ಅವರು ಮಾಡುವಂತವರಾಗಿದ್ದಾರೆ. And especially I thank Sister Shalini Milton for her contribution as I shared this vision with her. ವಿಶೇಷವಾಗಿ ಸಹೋದರಿ ಶಾಲಿನಿ ಮಿಲ್ಟನ್ ಅವರನ್ನು ನಾನು ವಂದಿಸುವಂತವನಾಗಿದ್ದೇನೆ. ಈ ಒಂದು ವಿಷಯದ ಕುರಿತಾಗಿ ಅವರ ಬಳಿಯಲ್ಲಿ ನಾನು ಹಂಚಿಕೊಂಡಾಗ ಅವರು ಒಪ್ಪಿಕೊಂಡರು. Now the second aspect is this course has to reach to different parts of the country of Karnataka. ಎರಡನೇ ಒಂದು ದೃಷ್ಟಿಕೋನ ಏನಂದ್ರೆ ಈ ಒಂದು ಕೋರ್ಸ್ಗಳು ಕರ್ನಾಟಕದಲ್ಲಿನ ಬೇರೆ ಬೇರೆ ಭಾಗಗಳಿಗೆ ಅವು ತಲುಪಲ್ಪಡಬೇಕು.
So an effort is being put that this course reaches to every assembly in Karnataka. ಇದರಲ್ಲಿ ನಾವು ಹಾಕಬೇಕಾದಂತಹ ಪರಿಶ್ರಮವೇನೆಂದ್ರೆ ಈ ಕೋರ್ಸ್ಗಳು ಕರ್ನಾಟಕದಲ್ಲಿರುವಂತಹ ಪ್ರತಿಯೊಂದು ಸಭೆಗೂ ಸಹ ಅದು ತಲುಪಬೇಕು. For that, Brother Sam Solomon and his team are working very hard. ಅದಕ್ಕೋಸ್ಕರವಾಗಿ ಸೋದರ ಸ್ಯಾಮ್ ಸೊಲೊಮೋನ್ ಮತ್ತು ಅವರ ತಂಡ ಬಹಳ ಪ್ರಯಾಸ ಪಟ್ಟು ಕೆಲಸ ಮಾಡ್ತಾ ಇದೆ. Now we are expecting twofold results in our vision. ನಮ್ಮ ದರ್ಶನದಲ್ಲಿ ಎರಡು ರೀತಿಯಾದಂತಹ ಫಲಿತಾಂಶಗಳನ್ನ ನಾವು ಅಪೇಕ್ಷಿಸ್ತಾ ಇದ್ದೇವೆ. Now number one is the salvation of souls. ಮೊದಲನೇದಾಗಿ ಆತ್ಮಗಳ ರಕ್ಷಣೆ. As you know that in the app format, all the millions of Kannadigas throughout the world can study God's word or enter into learning God's word. ಆಪ್ ನ ಫಾರ್ಮೆಟ್ ನಲ್ಲಿ ಇರೋದ್ರಿಂದ ಪ್ರಪಂಚದಾದ್ಯಂತ ಇರುವಂತಹ ಲಕ್ಷೋಪಲಕ್ಷ ಕನ್ನಡಿಗರು ದೇವರ ವಾಕ್ಯವನ್ನ ಕಲಿಯುವುದಕ್ಕೋಸ್ಕರವಾಗಿ ಅವರು ಪ್ರವೇಶಿಸಬಹುದು. And the second aspect is the edification of the saints. ಮತ್ತು ಎರಡನೇ ಒಂದು ದೃಷ್ಟಿಕೋನ ವಿಶ್ವಾಸಿಗಳ ಅಭ್ಯುದಯ. So that everybody becomes Christ-like. ಅದರ ಮುಖಾಂತರವಾಗಿ ಎಲ್ಲರೂ ಸಹ ಕ್ರಿಸ್ತನ ಹಾಗೆ ಆಗಬೇಕು. So twofold effort is vision is there, twofold effort is being put, and we are also looking for the result which the Lord will give. ಎರಡು ರೀತಿಯಾದಂತಹ ದರ್ಶನಗಳು, ಎರಡು ರೀತಿಯಾದಂತಹ ಪರಿಶ್ರಮಗಳು ಮತ್ತು ಎರಡು ರೀತಿಯಾದಂತಹ ಫಲಿತಾಂಶಗಳನ್ನು ಸಹ ನಾವು ಎದುರು ನೋಡುತ್ತಾ ಇದ್ದೇವೆ. And twofold activities also we have planned. ಎರಡು ರೀತಿಯಾದಂತಹ ಚಟುವಟಿಕೆಗಳನ್ನು ಸಹ ನಾವು ಯೋಜಿಸಿದ್ದೇವೆ. We have a state core team which is working day and night. They are elders, they are evangelists, they are normal believers from our local assemblies in Karnataka. ಕರ್ನಾಟಕದಲ್ಲಿರುವಂತಹ ಸಭಾ ಹಿರಿಯರು, ಸುವಾರ್ತಿಕರು ಮತ್ತು ಅಲ್ಲಿರುವಂತಹ ವಿಶ್ವಾಸಿಗಳು ಇವರೆಲ್ಲರೂ ಸಹ ರಾತ್ರಿ ಹಗಲು ಇದಕ್ಕೋಸ್ಕರವಾಗಿ ಕಷ್ಟಪಟ್ಟು ಕಾರ್ಯ ಮಾಡ್ತಾ ಇದ್ದಾರೆ. There are many brother in God, Lee Daniel, brother KC Jacob, Samuel John Solomon, Kiran brother, Prakash brother, Enosh brother from different areas of Karnataka who are working and putting their efforts as a core team to see that people, these materials reach to people. ಈ ಒಂದು ಮೆಟೀರಿಯಲ್ ಅಥವಾ ಈ ಒಂದು ಅಂಶಗಳು ಜನರಿಗೆ ತಲುಪಲಿಕ್ಕೆ ಆಗುವಂತೆ ಅನೇಕ ಸಹೋದರ ಗ್ಯಾಡ್ಲಿ ಡ್ಯಾನಿಯಲ್ ಮತ್ತು ಸೋದರ ಕೇಸ್ ಜೇಕಬ್, ಸೋದರ ಸ್ಯಾಮ್ ಸಾಲಮೋನ್, ಸ್ಯಾಮ್ಯಲ್ ದೇವಕುಮಾರ್, ಸೋದರ ಪ್ರಕಾಶ್, ಈ ರೀತಿಯಾಗಿ ಅನೇಕರು ಇದರ ಹಿಂದೆ ಬಹಳ ಪರಿಶ್ರಮವನ್ನು ವಹಿಸಿದ್ದಾರೆ. And we also have a digital team which is working very hard. ಮತ್ತು ಇದಲ್ಲದೆ ಗಣಕೀಕೃತವಾದಂತಹ ಒಂದು ತಂಡವೂ ಸಹ ಇದೆ. ಇದು ಸಹ ಬಹಳ ಪರಿಶ್ರಮದಿಂದ ಕಾರ್ಯ ಮಾಡುತ್ತಾ ಇದೆ. The responsibility of the state core team is to see that Emmaus Bible centers are started in different assemblies in Karnataka. ಇದರ ಉದ್ದೇಶವೇನೆಂದ್ರೆ ಎಮ್ಮಾಹು ಬೈಬಲ್ ಸೆಂಟರ್ಗಳು ಕರ್ನಾಟಕದಲ್ಲಿರುವಂತಹ ವಿವಿಧವಾದಂತಹ ಸಭೆಗಳಲ್ಲಿ ಸ್ಥಾಪಿಸಲ್ಪಡಬೇಕು. Now, what is an Emmaus Bible Center? ಎಮ್ಮಾಹು ಬೈಬಲ್ ಸೆಂಟರ್ ಅಂದ್ರೆ ಏನು? An Emmaus Bible Center can be an assembly. ಎಮ್ಮಾಹು ಬೈಬಲ್ ಸೆಂಟರ್ ಎಂಬುದಾಗಿ ಹೇಳುವಾಗ ಅದೊಂದು ವೇಳೆ ಅದು ಸಭೆಯಾಗಿರಬಹುದು. Or any other mainline church who want to study the word of God systematically. ಅಥವಾ ಪ್ರಾಮುಖ್ಯವಾದ ಅಥವಾ ಮುಖ್ಯ ರೇಖೆಯಲ್ಲಿರುವಂತಹ ಅಥವಾ ಮೈನ್ಲೈನ್ ಚರ್ಚ್ಗಳು ಸಹ ದೇವರ ವಾಕ್ಯವನ್ನ ಕ್ರಮಬದ್ಧವಾಗಿ ಕಲಿಯುವಂತದ್ದಾಗಿರಬಹುದು. A Bible college can be an MS center, an orphanage can be an MS center, nurses hostels or jails can be an MS center. ಒಂದು ವೇಳೆ ಬೈಬಲ್ ಕಾಲೇಜ್ಗಳು ಕೂಡ ಎಮ್ಮಾಹುಸ್ ಕೇಂದ್ರವಾಗಿರ್ಬೋದು, ನರ್ಸಸ್ ಕಾಲೇಜ್ಗಳು ಕೂಡ ಎಮ್ಮಾಹುಸ್ ಕೇಂದ್ರವಾಗಿರ್ಬೋದು, ಅನಾಥಾಶ್ರಮಗಳು ಕೂಡ ಎಮ್ಮಾಹುಸ್ ಬೈಬಲ್ ಕೇಂದ್ರಗಳಾಗಿರ್ಬೋದು. And each MS center will have an MS center coordinator. ಪ್ರತಿಯೊಂದು MS ಸೆಂಟರ್ ನಲ್ಲಿಯೂ ಕೂಡ MS ಸೆಂಟರ್ ನ ಕೋಆರ್ಡಿನೇಟ್ ಇರ್ತಾರೆ. And who will be controlling this? ಇದನ್ನು ಯಾರು ನಿಯಂತ್ರಿಸುತ್ತಾರೆ? It will be under the guidance of the elders of the local assembly. ಇದು ಸ್ಥಳೀಯ ಸಭೆಯ ಹಿರಿಯರ ಮಾರ್ಗದರ್ಶನದಲ್ಲಿರುತ್ತದೆ. MS India or MS Karnataka will all have no right. It is under the leadership or the eldership of the leaders of the local assembly. MS ಇಂಡಿಯಾ ಅಥವಾ MS ಕರ್ನಾಟಕದ ಒಂದು ತಂಡದ ಅಧೀನದಲ್ಲಿರೋದಿಲ್ಲ. ಅದರ ಹೊರತಾಗಿ ಪ್ರತಿಯೊಂದು ಸ್ಥಳೀಯ ಸಭೆಯ ನಾಯಕತ್ವದ ಅಧೀನದಲ್ಲಿ ಇರುವಂತದ್ದಾಗಿದೆ. What will happen in an MS center? MS ಕೇಂದ್ರದಲ್ಲಿ ಏನಾಗುತ್ತದೆ? But online and offline students will get registered in the MS center. MS ಸೆಂಟರ್ ನಲ್ಲಿ ಆನ್ಲೈನ್ ನಲ್ಲಿಯೂ ಆಫ್ಲೈನ್ ನಲ್ಲಿಯೂ ವಿದ್ಯಾರ್ಥಿಗಳು ನೋಂದಾಯಿತರಾಗುತ್ತಾರೆ.
if the elders, one of the elders is the responsible person or the MAS center coordinator, it will be his responsibility with others to enroll people to study God's word through online and offline. ಒಂದು ವೇಳೆ ಒಂದು ಸಭೆಯ ಹಿರಿಯರು ಅಥವಾ ಸಭೆಯ ನಾಯಕನು MS ಕೇಂದ್ರದ ನಿಯಂತ್ರಕರಾಗಿರೋದಾದ್ರೆ ಅವರ ಅಧೀನದಲ್ಲಿ ಇತರರನ್ನು ಆ ಒಂದು ಕೋರ್ಸ್ಗೆ ಸೇರಿಸುವಂತದ್ದು ಅವರ ಜವಾಬ್ದಾರಿಯಾಗಿರುತ್ತದೆ. So they will distribute and correct courses. ಅವರು ಆ ಒಂದು ಕೋರ್ಸ್ಗಳನ್ನ ಹಂಚಿ ಅದನ್ನು ತಿದ್ದುತ್ತಾರೆ. And stocks will be kept there, distribution and reporting will be done from there. ಅಲ್ಲಿ ಸ್ಟಾಲ್ಗಳೆಲ್ಲ ಇಡಲ್ಪಡ್ತದೆ ಮತ್ತು ಅಲ್ಲಿ ಡಿಸ್ಟ್ರಿಬ್ಯೂಷನ್ ನಡೀತದೆ ಮತ್ತು ಅಲ್ಲಿ ರಿಪೋರ್ಟ್ಗಳು ಸಹ ಕುದುರೆಯಲ್ಪಡುತ್ತವೆ. And the elders or the MS center head, he will have time with the students in a month to answer their questions of the problems that they faced when they studied God's word. ಮತ್ತು ಈ ಎಮಾವ್ ಕೋರ್ಸ್ ನ ಒಬ್ಬ ನಾಯಕ ಅಥವಾ ಕೇಂದ್ರದ ನಾಯಕನು ಈ ವಿದ್ಯಾರ್ಥಿಗಳು ಆ ಕೋರ್ಸ್ ಗಳನ್ನು ಅಧ್ಯಯನ ಮಾಡುವಾಗ ಅವರಿಗೆ ಕಂಡು ಬಂದಂತಹ ಕೆಲವು ರೀತಿಯಂತಹ ಕಷ್ಟಗಳ ಕುರಿತಾಗಿ ಇವರು ತಿಂಗಳಿಗೆ ಒಂದ್ಸಾರಿ ವಿವರಿಸುವಂತವರಾಗಿರುತ್ತಾರೆ. If it is online, the students will be enrolling everything online. ಒಂದು ವೇಳೆ ಅದು ಆನ್ಲೈನ್ ಅಲ್ಲಿ ಆಗಿರೋದಾದ್ರೆ ವಿದ್ಯಾರ್ಥಿಗಳು ಎಲ್ಲವನ್ನು ಸಹ ಆನ್ಲೈನ್ ನಲ್ಲಿ ಅವರು ಎನ್ರೋಲ್ ಮಾಡ್ತಾರೆ. Or if it is offline, there will be a Google enrollment form given to these assemblies where the MAS center is. ಮತ್ತು ಒಂದು ವೇಳೆ ಆಫ್ಲೈನ್ ಆಗಿರೋದಾದ್ರೆ ಒಂದು ಫಾರ್ಮ್ ಸಹ ಅಲ್ಲಿರುವಂತಹ ಸೆಂಟರ್ ಗಳಿಗೆ ಕೊಡಲ್ಪಡುತ್ತದೆ. And for in order to manage the stocks, MAS, the various brothers who are voluntarily working, our youngsters have developed the software MAS course distribution system, which you can use in your mobile phone to see that you get to order new stocks for your assembly. ಮತ್ತು ಈ ಕೆಲವು ಯವನಸ್ಥರು ಇದರಲ್ಲಿ ಬಹಳ ಪರಿಣಿತರಾಗಿರೋದ್ರಿಂದ ನಿಮ್ಮ ಸಭೆಗೋಸ್ಕರವಾಗಿ ಹೊಸ ಸ್ಟಾಕ್ ಗಳನ್ನು ಸಹ ಅವರು ಪಡೆಕೊಳ್ಳಿಕ್ಕಾಗುವಂತೆ ಆನ್ಲೈನ್ ನಲ್ಲಿ ಸಹ ಅವರು ಕಾರ್ಯವನ್ನು ಮಾಡಬಹುದು. For using all these things, that proper training will be given by responsible brethren. ಈ ಎಲ್ಲವನ್ನು ಉಪಯೋಗಿಸುವುದರಿಂದ ಅಲ್ಲಿ ಜವಾಬ್ದಾರಿಯುತವಾದಂತಹ ಸಹೋದರರಿಗೆ ತರಬೇತಿ ಕೊಡಲ್ಪಡುತ್ತದೆ. So dear brethren, as I conclude, I want to tell you one thing. The MAS Bible courses or the app, look at the size that you see on the screen. MAS Bible courses or the app is not important. It is the word of God which is important. ಅಲ್ಲ ಪ್ರಿಯರೇ, ನಾನು ಮುಗಿಸುವುದಕ್ಕಿಂತ ಮುಂಚಿತವಾಗಿ ಕೆಲವು ವಿಷಯಗಳನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ನಮ್ಮ MS ಆಪ್ ನ ಸೈಜ್ ಪ್ರಾಮುಖ್ಯವಲ್ಲ, ಅದರಲ್ಲಿರುವಂತಹ ದೇವರ ವಾಕ್ಯವೇ ಪ್ರಾಮುಖ್ಯವಾದದ್ದು. These are only tools by which people will be fascinated to study God's word. ಇದು ಕೇವಲ ಒಂದು ಸಲಕರಣೆ ಮಾತ್ರವೇ ಆಗಿದೆ. ಇದರ ಮುಖಾಂತರವಾಗಿ ಜನರು ದೇವರ ವಾಕ್ಯವನ್ನ ಕಲಿಯುವುದಕ್ಕೋಸ್ಕರವಾಗಿ ಹಂಬಲ ಪಡಬೇಕು. So that as Luke 24:27 says, everybody will be able to see Jesus. ಲೂಕನ ಸುವಾರ್ತೆ 24ನೇ ಅಧ್ಯಾಯ 27ನೇ ವಚನದಲ್ಲಿ ನಾವು ನೋಡುವ ಹಾಗೆ ಎಲ್ಲರೂ ಸಹ ಯೇಸುವನ್ನು ನೋಡ್ಲಿಕ್ಕೆ ಸಾಧ್ಯವಾಗಬೇಕು. And we all will become more like the Lord Jesus Christ. ನಾವೆಲ್ಲರೂ ಸಹ ಕರ್ತನಾದ ಯೇಸು ಕ್ರಿಸ್ತನ ಹಾಗೆ ಹೆಚ್ಚೆಚ್ಚಾಗಿ ಆಗುವಂತವರಾಗಿರಬೇಕು. This is the vision of MAS Karnataka. May the Lord's name be glorified. ಇದುವೇ ಎಮ್ಮಾಹು ಕರ್ನಾಟಕದ ಒಂದು ದರ್ಶನವಾಗಿದೆ. ಕರ್ತನ ನಾಮಕ್ಕೆ ಮಹಿಮೆಯುಂಟಾಗಲಿ. ವಿಷನ್ ಕರ್ನಾಟಕದ ರಾಜ್ಯಕ್ಕಾಗಿ ಎಮ್ಮಾಹು ದರ್ಶನ ಏನಾಗಿದೆ ಎಂಬುದನ್ನು ದೇವರು ಸೇವಕರು ಸಹೋದರ ಸ್ಯಾಮ್ ಮ್ಯಾಥ್ಯೂ ಅವರು ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸಿದ್ದಾರೆ. ಸಭೆಗಳ ಮೇಲೆ ಇರುವಂತಹ ಜವಾಬ್ದಾರಿಕೆ, ಸಭೆಯ ಹಿರಿಯರ ಜವಾಬ್ದಾರಿಕೆ, ಆತ್ಮಗಳನ್ನು ದೇವರ ವಾಕ್ಯದಲ್ಲಿ ಬಲಪಡಿಸುವಂಥದ್ದು. ಕರ್ತನಿಗೆ ಸ್ತೋತ್ರ ಸಲ್ಲಿಸೋಣ. ಈ ಸಮಯದಲ್ಲಿ ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಹಾಗಾಗಿ ನಾನು ಈ ಸಮಯದಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ, ಬೇತೇಲ್ ಸಭೆ ಹಿರಿಯರು ಸಹೋದರಾದ ಕಿರಣಣ್ಣ ಅವರು ನಮಗೆ ವಂದನಾರ್ಪಣೆಯನ್ನು ಸಲ್ಲಿಸುವವರಾಗಿದ್ದಾರೆ. ಹಾಗಾಗಿ ದಯಮಾಡಿ ಈ ಸಮಯದಲ್ಲಿ ಅವರು ವಂದನಾರ್ಪಣೆ ಸಲ್ಲಿಸಿ ಈ ಕಾರ್ಯಕ್ರಮದ ಎಲ್ಲ ಆಯೋಜಕರಿಗೆ ಪ್ರೋತ್ಸಾಹಿಸುವಂತೆ ಬೇಡಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ವಂದನಾರ್ಪಣೆಯನ್ನ ಕೊಡುವಂತ ಸಮಯ. ನಾವಾಗಲೇ ಒಂದು 20 ನಿಮಿಷ ಮುಂದಕ್ಕೆ ಹೋಗ್ಬಿಟ್ಟಿದ್ದೇವೆ. ಇನ್ನು ಸ್ವಲ್ಪ ಸಮಯ ಉಂಟು. ದಯವಿಟ್ಟು ಸಹಕರಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ಳುವಂತನಾಗಿರ್ತೇನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಕೊಂಡಾಟಗಳನ್ನ ಸಲ್ಲಿಸುವಂತವರಾಗಿರೋಣ. ನಾವು ಪ್ರಾರ್ಥನೆ ಮಾಡುತ್ತಾ ಬಂದ ಹಾಗೆ ಈ ವಿಶೇಷ ದಿನದಲ್ಲಿ ಎಮ್ಮಾಹುಸ್ ಕರ್ನಾಟಕ ವತಿಯಿಂದ ಕನ್ನಡದಲ್ಲಿ ಸಿದ್ಧ ಮಾಡಲ್ಪಟ್ಟಿರುವಂತಹ
ಈ ಕನ್ನಡ ಆ್ಯಪ್ ಅನ್ನ ಇವತ್ತು ಬಿಡುಗಡೆಗೊಳಿಸುವ ಹಾಗೆ ದೇವರು ತನ್ನ ಮಹಾ ಕೃಪೆಯಿಂದ ನಮ್ಮನ್ನು ನಡೆಸಿ ಈ ಕೂಟವನ್ನ ಈ ರೀತಿಯಲ್ಲಿ ಆತನ ಮಹಿಮೆಗಾಗಿ ನಡೆಸುವ ಹಾಗೆ ನಡೆಸಿದ್ದಾನೆ. ಅದಕ್ಕಾಗಿ ನಾನು ಮೊದಲು ಆತನಿಗೆ ಸ್ತೋತ್ರ ಕೊಂಡಾಟಗಳನ್ನ ಸಲ್ಲಿಸುವಂತವನು ಆಗಿದ್ದೇನೆ. ಹಾಗೂ ಎಮ್ಮಾವುಸ್ ನ್ಯಾಷನಲ್ ಕೋಆರ್ಡಿನೇಟರ್ ಆಗಿರುವಂತ ಸಹೋದರ KC ಜೇಕಬ್ ಅಂಕಲ್ ಅವರು ನ್ಯಾಷನಲ್ ಚೇರ್ಮನ್ ಕೂಡ ಆಗಿರುವಂತವರಾಗಿರ್ತಾರೆ. ಹಾಗೂ ಸಹೋದರ ಗಾಡ್ಲಿ ಡ್ಯಾನಿಯಲ್ ಅವರು ಕೂಡ ನ್ಯಾಷನಲ್ ಬೋರ್ಡ್ ಅಲ್ಲಿ ಇರುವಂತವರು ಆಗಿರ್ತಾರೆ. KC ಜೇಕಬ್ ಅಂಕಲ್ ಕೋಆರ್ಡಿನೇಟರ್ ಆಗಿದ್ದಾರೆ, ಹಾಗೂ ಇವರು ಗಾಡ್ಲಿ ಡ್ಯಾನಿಯಲ್ ಅವರು ಚೇರ್ಮನ್ ಆಗಿರುವಂತವರಾಗಿರ್ತಾರೆ. ಹೇಗೂ ಇವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ಸಲಹೆಗಳ ಮೇರೆಗೆ ಈ ಒಂದು ಕನ್ನಡ ಆ್ಯಪ್ ಅನ್ನ ಇವತ್ತು ಲಾಂಚ್ ಮಾಡುವ ಹಾಗೆ ಆಯಿತು. ಅದಕ್ಕಾಗಿ ಅವ್ರಿಗೂ ಕೂಡ ನಾನು ಎಮ್ಮಾವುಸ್ ಕರ್ನಾಟಕ ವತಿಯಿಂದ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಯನ್ನ ಸಲ್ಲಿಸುವಂತವನಾಗಿದ್ದೇನೆ. ಹಾಗೂ ನಾವು ಕೇಳಿಕೊಂಡಂತ ಮೇರೆಗೆ ಇವತ್ತು ಪ್ರಾರಂಭಿಕ ಪ್ರಾರ್ಥನೆಯನ್ನ ಮಾಡಿದಂತ ದೇವರ ಸೇವಕರಾದಂತ ಡೇವಿಡ್ ಕಂಡತ್, ಬ್ಯಾಂಗ್ಳೂರ್ ಸೌತ್, ಇವರಿಗೂ ಕೂಡ ನಾನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಯನ್ನ ಸಲ್ಲಿಸುವಂತವನು ಆಗಿದ್ದೇನೆ. ಹಾಗೂ ದೇವರ ಮಹಿಮೆಗಾಗಿ ಒಂದು ಸಂಗೀತವನ್ನ ಬಹಳ ಉತ್ತಮವಾಗಿ ಸೊಗಸಾಗಿ ಹಾಡಿದಂತ ಜೇಮ್ಸ್ ಹಾಗೂ ಅವರ ಕುಟುಂಬ ತಂಡ ಕಾಮಗೆರೆ, ಇವರಿಗೂ ಕೂಡ ನಾನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಯನ್ನ ಸಲ್ಲಿಸುವಂತವನು ಆಗಿದ್ದೇನೆ. ಹಾಗೂ ಕರ್ನಾಟಕದಲ್ಲಿ ಎಮ್ಮಾವುಸ್ ಸೇವೆ ಪ್ರಾರಂಭ ಆದಂತ ಕುರಿತು ಹಾಗೂ ಅದು ನಡೆದು ಬಂದಂತಹ ದಾರಿ, ಹೀಗೆ ಒಂದು ಸಂಕ್ಷಿಪ್ತವಾಗಿ ಬಹಳ ದೊಡ್ಡದಾದಂತ ವರದಿ ಅದು, ಆದ್ರೆ ಬಹಳ ಸಂಕ್ಷಿಪ್ತವಾಗಿ ಎಲ್ಲರಿಗೂ ಅರ್ಥವಾಗುವ ಹಾಗೆ ಅದನ್ನ ಸಲ್ಲಿಸಿದಂತ ದೇವರ ಸೇವಕರಾದಂತ ರತ್ನಾಕರ್ ಹೇಡಿ ಅವರಿಗೂ ಕೂಡ ನಾನು ಕರ್ನಾಟಕ ಎಮ್ಮಾವುಸ್ ವತಿಯಿಂದ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಯನ್ನ ಸಲ್ಲಿಸುವಂತವನು ಆಗಿದ್ದೇನೆ. ಹಾಗೂ ಈ ಎಮ್ಮಾವುಸ್ ಕನ್ನಡ ಸೇವೆಯ ಕುರಿತು ಅದನ್ನ ಪಾಠ ಕ್ರಮವನ್ನ ಅಭ್ಯಾಸ ಮಾಡಿದಂತವರು ಅನೇಕರು ತಮ್ಮ ಅನಿಸಿಕೆಗಳನ್ನ ಅನುಭವಗಳನ್ನ ನಮ್ಮ ಮಧ್ಯದಲ್ಲಿ ಹೇಳುತ್ತಾ ಬಂದರು. ಅವರಲ್ಲಿ ಸಹೋದರ ಮಹೇಂದರ್ ತಾಳ್ವಾಡಿ ಚಾಮರಾಜನಗರ, ಹಾಗೂ ಸಹೋದರ ಸ್ಟ್ಯಾನ್ಲಿ ಖಾನಾಪುರ, ಹಾಗೂ ಸಹೋದರ ರಾಜೂರವರು ಹುಣಸೂರಿನಿಂದ, ಹಾಗೂ ಸಹೋದರಿ ಶಾಲಿನಿ ಮಿಲ್ಟನ್ ನವಿ ಮುಂಬೈ, ಹಾಗೂ ಸಹೋದರಿ ಮಾರ್ತಾ ಸೈಮನ್ ಹೇ ಭದ್ರಾವತಿ, ಹಾಗೂ ಸಹೋದರ ಜಾನ್ ವೆಸ್ಲಿ ರಾಯಚೂರು, ಹಾಗೂ ದೇವರ ಸೇವಕರಾದಂತಹ ಸಹೋದರ ರಾಜು ಕೆ ಮ್ಯಾಥ್ಯೂ ಅಗಾಪೆ ಬ್ಯಾಂಗಳೂರು, ಇವರೆಲ್ಲರಿಗೂ ಕೂಡ ನಾನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಯನ್ನ ಸಲ್ಲಿಸುವಂತವನು ಆಗಿದ್ದೇನೆ. ಹಾಗೂ ಈ ಕರ್ನಾಟಕ ಕನ್ನಡ ಆ್ಯಪ್ ಅನ್ನ ಲಾಂಚ್ ಮಾಡುವುದಕ್ಕಾಗಿ ಅದಕ್ಕೆ ಸಮರ್ಪಣಾ ಪ್ರಾರ್ಥನೆ ಮಾಡಿದಂತ, ಹಾಗೂ ವಾಕ್ಯ ಸಂದೇಶದ ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡಿದಂತ, ಹಾಗೂ ಕೆಲವು ಪ್ರೋತ್ಸಾಹಿಕ ನುಡಿಗಳನ್ನು ಕೂಡ ನುಡಿದಂತ ಬೆಂಗಳೂರಿನಲ್ಲಿರುವಂತಹ ದೇವರ ಸೇವಕರು ಮತ್ತು ಡಾಕ್ಟರ್ ಆಗಿರುವಂತಹ ಡಾಕ್ಟರ್ ಪ್ರಭುದಾಸ್ ರವರಿಗೂ ಕೂಡ ನಾನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳನ್ನ ಸಲ್ಲಿಸುವಂತವನು ಆಗಿರ್ತೇನೆ. ಹಾಗೂ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ ಹಾಗೆ ನನ್ನನ್ನು ಬಿಟ್ಟು ನೀವು ಏನನ್ನು ಮಾಡಲಾರಿರಿ ಎಂಬುದಾಗಿ, ಯಾಕಂದ್ರೆ ಆತನೇ ವಾಕ್ಯವಾಗಿದ್ದಾನೆ. ಆ ವಾಕ್ಯವಿಲ್ಲದೆ ನಮ್ಮ ಯಾವ ಕಾರ್ಯಗಳು ಕೂಡ ಪೂರ್ಣವಾಗುವಂಥದ್ದಲ್ಲ. ಅದನ್ನ ನಾವು ಸಹೋದರ ಜೋಸ್ ಮ್ಯಾಥ್ಯೂ ಅಂಕಲ್ ಸಹೋದರಿಗೆ ನಾವು ಕೇಳಿಕೊಂಡಾಗ ಅವರು ಈ ದಿವಸ ನಮ್ಮ ಮಧ್ಯದಲ್ಲಿ ಬಂದು ಅವರು ವಿಶೇಷವಾದಂತಹ ರೀತಿಯಲ್ಲಿ ಸವಾಲು ಭರಿತವಾದಂತಹ ಒಂದು ವಾಕ್ಯ ಸಂದೇಶವನ್ನ ವಾಕ್ಯದ ಆಧಾರದಿಂದ ಅವರು ನಮಗೆ ಹಂಚಿಕೊಟ್ಟಂತವರಾಗಿರ್ತಾರೆ. ಅದಕ್ಕಾಗಿ ದೇವರ ಸೇವಕರಾದಂತಹ ಜೋಸ್ ಮ್ಯಾಥ್ಯೂ ಮಂಗಳೂರು ಇವರಿಗೂ ಕೂಡ ನಾನು ಎಮ್ಮಾವುಸ್ ಕರ್ನಾಟಕ ವತಿಯಿಂದ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳನ್ನ ಸಲ್ಲಿಸುವಂತವನು ಆಗಿರ್ತೇನೆ. ಹಾಗೂ ಎಮ್ಮಾವುಸ್ ದರ್ಶನ, ಎಮ್ಮಾವುಸ್ ವಿಷನ್ ಎಂಬುದಾಗಿ ಇದರ ಬಗ್ಗೆ ವಿಶೇಷವಾದಂತಹ ವಿವರಣೆ ನೀಡಿದಂತಹ ಸಹೋದರ ಸ್ಯಾಮ್ ಮ್ಯಾಥ್ಯೂ ಮುಂಬೈ, ಇವರು ಕೂಡ ಎಮ್ಮಾವುಸ್ ಇಂಡಿಯಾ ಬೋರ್ಡ್ ಅಲ್ಲಿ ವೈಸ್ ಚೇರ್ಮನ್ ಆದಂತವರಾಗಿರ್ತಾರೆ. ಇವರು ಕೂಡ ಕೊಟ್ಟಂತ ಒಂದು ವಿಷನ್ ಬಗ್ಗೆ, ಆ ದರ್ಶನದ ಬಗ್ಗೆ ನಾನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅವರಿಗೆ ವಂದನೆಯನ್ನ ಸಲ್ಲಿಸುವಂತವನು ಆಗಿರ್ತೇನೆ. ಹಾಗೂ ಈ ವರದಿಯನ್ನ ಆಂಗ್ಲ ಭಾಷೆಯಿಂದ ಕನ್ನಡಕ್ಕೆ ಅನುವಾದ ಮಾಡಿದಂತ ದೇವರ ಸೇವಕರಾದಂತ ಸಹೋದರ ಜುನಿಯಾ ಜಯರಾಜ್ ಬೆಂಗಳೂರು, ಇವರಿಗೂ ಕೂಡ ನಾನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಯನ್ನ ಸಲ್ಲಿಸುವಂತನಾಗಿದ್ದೇನೆ. ಈ ವಂದನಾರ್ಪಣೆ ಆದ ನಂತರ ಅಂತಿಮವಾಗಿ ಪ್ರಾರ್ಥನೆಯನ್ನ ಸಹೋದರ ಅಂತ KC ಜೇಕಬ್ ಅಂಕಲ್ ರವರು ಮಾಡ್ಲಿಕ್ಕಿದ್ದಾರೆ. ಅವ್ರಿಗೂ ಕೂಡ ನಾನು ಮುಂಚೆನೆ ವಂದನೆಯನ್ನ ಸಲ್ಲಿಸುವಂತನಾಗಿರ್ತೇನೆ. ಹಾಗೂ ನಮ್ಮ ಕರೆಯ ಮೇರೆಗೆ ಕರ್ನಾಟಕದ ನಾನಾ ಸ್ಥಳಗಳಿಂದ ಎಲ್ಲಾ ಸಭೆ ಹಿರಿಯರು, ಸಭಾ ಸೇವಕರು, ಸುವಾರ್ತಿಕರು, ಯವನಸ್ಥರು, ಇತರರು ಈ ಒಂದು ಪ್ರೋಗ್ರಾಮ್ ಅಲ್ಲಿ ನೀವು ಭಾಗಿಯಾಗಿದ್ದೀರಿ, ನಿಮ್ಮ ಸಮಯವನ್ನ ಕೊಟ್ಟಿದ್ದೀರಿ, ಅದರ ಉಪಯೋಗವನ್ನು ಕೂಡ ತಿಳ್ಕೊಂಡಂತವರಾಗಿರ್ತೀರಿ. ಬಂದಂತ ಎಲ್ಲರಿಗೂ ಕೂಡ ನಾನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಯನ್ನ ಸಲ್ಲಿಸುವಂತವನಾಗಿದ್ದೇನೆ. ಕಡೆಯದಾಗಿ
ಈ ಎಮ್ಮಾವುಸ್ ಕನ್ನಡ ಆಪ್ ಬಿಡುಗಡೆ ಕಾರ್ಯಕ್ರಮವನ್ನು ರೂಪಿಸಿ ದೇವರ ಮಹಿಮೆಗಾಗಿ ಈ ಕೂಟವನ್ನ ಸೊಗಸಾಗಿ ನಡೆಸಲು ಸಹಾಯ ಮಾಡಿದಂತ ಸಹೋದರ ಸ್ಯಾಮ್ ಸಲೋಮನ್ ಸಂಕೇಶ್ವರ್, ಸಹೋದರ ಸ್ಯಾಮ್ ದೇವಕುಮಾರ್ ಹೊಸಕೋಟೆ, ಹಾಗೂ ಸಹೋದರ ಮಾರ್ಕ್ ಪೀಟರ್ಸನ್ ಬೆಂಗಳೂರು, ಹಾಗೂ ಸಹೋದರ ಪ್ರಕಾಶ್ ಆರ್ ಬೇಗೂರು ಬ್ಯಾಂಗ್ಳೂರ್, ಹಾಗೂ ಸಹೋದರ ಲಕ್ಷ್ಮೀಪತಿ ಬೆಳ್ಳಾರಿ, ಹಾಗೂ ಸಹೋದರ ಎನಾಶ್ ಕೋಲ ಗೋಕಾಕ್, ಹಾಗೂ ಕೆಲವು ಸಹೋದರಿಯರು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಸಹಾಯವನ್ನು ಮಾಡಿದ್ದಾರೆ. ಅವರಲ್ಲಿ ಸಹೋದರಿ ಅನಿತಾ ಬೆಂಜಮಿನ್ ಬೆಂಗಳೂರು, ಹಾಗೂ ಸಹೋದರಿ ಶಾಲಿನಿ ಮಿಲ್ಟನ್ ಮುಂಬೈ. ಹಾಗೂ ಈಗ ನಾವು ಆಗಲೇ ಕೇಳುತ್ತಾ ಬಂದ ಹಾಗೆ ಅನೇಕರು ಈ ಎಮ್ಮಾವುಸ್ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಆ್ಯಪ್ ರೂಪಿಸುವುದರಲ್ಲಿಯೂ ಕೂಡ, ಡಿಸೈನ್ ಮಾಡುವುದರಲ್ಲಿಯೂ, ಡಿಜಿಟಲ್ ತಂಡ, ತಾಂತ್ರಿಕ ತಂಡ, ಅನಂತರ ಭಾಷಾಂತರಕಾರರು, ಹೀಗೆ ಅನೇಕರು ತೊಡಗಿಸಿಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ನಾನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರಿಗೆ ಮಹಿಮೆ ಉಂಟಾಗಲಿ. ಆಮೇನ್. ತುಂಬಾ ವಂದನೆಗಳು. ವಂದನಾರ್ಪಣೆ ಸಲ್ಲಿಸಿದಂತ ಸಹೋದರ ಕಿರಣಣ್ಣ ಅವರಿಗೂ ನಮ್ಮ ಪ್ರೀತಿಯ ವಂದನೆಗಳು. ತುಂಬಾ ಕ್ಲುಪ್ತವಾಗಿ ಸ್ಪಷ್ಟವಾದ ರೀತಿಯಿಂದ ಎಲ್ಲ ವಿಷಯಗಳಿಗಾಗಿ ಎಲ್ಲರಿಗೂ ಅವರು ವಂದನೆಯನ್ನು ಸಲ್ಲಿಸಿದ್ದಾರೆ. ಅದಕ್ಕಾಗಿ ನಾನು ಅವರನ್ನು ಸಹ ಕರ್ತನ ಹೆಸರಿನಲ್ಲಿ ಎಮ್ಮಾವುಸ್ ಪರವಾಗಿ ವಂದಿಸುವನಾಗಿದ್ದೇನೆ. ಅಣ್ಣ ಅನ್ಮ್ಯೂಟ್ ಮಾಡಿ ಅಣ್ಣ, ಪ್ಲೀಸ್ ಅನ್ಮ್ಯೂಟ್ ಮಾಡಿ, ಕೇಳಿಸ್ತಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ವಂದನಾರ್ಪಣೆ ತಿಳಿಸಿದಂತ ಸಹೋದರ ಕಿರಣಣ್ಣ ಅವರಿಗೂ ವಂದನೆ. ಮತ್ತು ಈ ಸಮಯದಲ್ಲಿ ಕೊನೆಯ ಪ್ರಾರ್ಥನೆಗಾಗಿ ನಾವು ಸೇರಿ ಬಂದಿದ್ದೇವೆ. ಕೊನೆಯ ಪ್ರಾರ್ಥನೆ ನಮ್ಮ ಮಧ್ಯದಲ್ಲಿ ತುಂಬಾ ಹೊತ್ತಿನಿಂದ ನಮಗೋಸ್ಕರ ಪ್ರೋತ್ಸಾಹಿಸುತ್ತಾ ನಮ್ಮನ್ನು ಬೆಂಬಲಿಸ್ತಾ ಇರುವಂತ ದೇವರ ಸೇವಕರು ಸಹೋದರ KC ಜೇಕಬ್ ಅಂಕಲ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ಯಮಾಹು ಈ ಇಂಡಿಯಾಕ್ಕೆ ಅವರು ನ್ಯಾಷನಲ್ ಕೋಆರ್ಡಿನೇಟರ್ ಆಗಿ ನಮಗೆ ಪ್ರತಿಯೊಂದು ರಾಜ್ಯಕ್ಕೆ ಅವರು ಪ್ರೋತ್ಸಾಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದೊಂದಿಗೆ ಪ್ರೋತ್ಸಾಹಕರಾಗಿದ್ದು ನಮ್ಮನ್ನು ಬೆಂಬಲಿಸ್ತಾ ಇರುವುದು ತುಂಬಾ ಸಂತೋಷ. ಅವರು ಕೊನೆಯ ಪ್ರಾರ್ಥನೆ ಮಾಡಿ ಅಂತ್ಯಾಶೀರ್ವಾದದೊಂದಿಗೆ ಈ ಕೂಟವನ್ನು ಮುಕ್ತಾಯ ಮಾಡಲಿಕ್ಕಿದ್ದಾರೆ. ಐ ಆಮ್ ರಿಕ್ವೆಸ್ಟಿಂಗ್ ಅಂಕಲ್ KC ಜೇಕಬ್ to conclude this session with a prayer and benediction. Thank you, Uncle. Yeah. Praise be to God. I request your patience for another 2 minutes. I want to convey the greetings from the extended family, MAS family in India, as well as the rest of the world. They are praying for Karnataka today, and what we have seen today is the result of a large number of people, our brothers and sisters, and their hard work behind this effort. And I really want to thank God for each one of the translation or digital or in the coordination or whatever your efforts. May God grant you the reward according to His provisions for you. I also want to gratefully remember the pioneers, Brother Bullock, Brother Ratnagar, and many of you who have been supporting this ministry last many years. Praise God for all the elders and the evangelists and the leaders of those who are and the members who are connected today. And we pray that the Lord may continue to use each one of you for His glory, and also in reaching out, as we heard today. Today is the day of rejoicing, but a day of famine is coming. Let us hope and pray that these courses may find its place to reach out to the unreached places and corners of Karnataka. Just want to add one word. Brother Kandath started with the prayer that many crores are unreached. I want to give you a small statistics. Out of the 663 people groups in Karnataka, 625 people groups are still unreached. 94% of Karnataka is still not reached with the word of God. So here comes an opportunity for us to make use of this tool and reach it out to
to the unreached places of Karnataka. May God enable us, equip us, and give us the desire to do that, like those lepers in the Old Testament time. Shall we have a word of prayer? Heavenly Father, we thank you for the time you gave us today to come together at thy feet and to, Lord, to present this simple 5 loaves before you, Lord. We want to your blessing upon these 5 loaves and 2 fish, these simple courses to be multiplied for the benefit of millions in Karnataka, Lord. Lord, many are thirsty and hungry, and there is no other way other than the Lord Jesus Christ and his word. We pray that these courses may be useful for the many millions in India, Lord, and especially for Karnataka, Lord. We thank you for all those who are connected today, especially, Lord, our elders and the leaders, and especially those who shared with us thy word through various programs, Lord. And we commit each one of them and the assemblies in Karnataka to be useful tools to reach out to the unreached Karnataka in this time, Lord. Father, we thank you for all those who work behind this, Lord. We are so proud of them for their voluntary work in serving you, Lord. We praise and thank you, Lord, for that. We pray that you may reward them according to your provisions for them, Lord. We now ask for thy blessing upon us, even as we leave this place now, that you may make use of each one of us for thy glory in the coming days as you allow us, Lord. We thank you, Lord, for answering our prayers. We pray with thanksgiving, Lord, in the most worthy name of Jesus Christ, our Savior. May the grace of our Lord Jesus Christ, the love of God, and the blessings and the communion and the fellowship of the Holy Spirit may rest with each one of us and all what we have pondered upon today, for now and for evermore. Amen. Amen. Amen.